ಯಾಕೆ ಅಂತ ಹೇಳ್ತೇನೆ. ನಮ್ಮ ಊರಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಮಾತನಾಡ್ಲಿಕ್ಕೆ ಹೋದಾಗ ಎದುರುಗಡೆ ಇರ್ತಕ್ಕಂಥ ಜನರಿಗೆ ನನ್ನ ಮೇಲೆ ಸಿಟ್ಟಿದೆಯಾ ಅಥವಾ ಪ್ರೀತಿ ಇದೆಯಾ, ಇದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ನಾನು ಉಪಯೋಗಿಸುವ ಒಂದು ತಂತ್ರ ಯಾವುದು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನಮಸ್ಕಾರ ಕೊಡು. ನಮಸ್ಕಾರ ಕೊಟ್ರೆ ಮರಳಿಯವರು ನಮಸ್ಕಾರ ಕೊಟ್ರೆ ನನ್ನ ಮೇಲೆ ಏನು ಸಿಟ್ಟಿಲ್ಲ, ಪ್ರೀತಿ ಇದೆ ಅಂತ ಅರ್ಥ. ಸುಮ್ಮನೆ ಕೂತ್ರೆ ಇವನ್ ಯಾರೋ ಒಬ್ಬ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾನಪ್ಪ, ಏನೋ ನಮಸ್ಕಾರ ಹೊಡ್ಕೊಳ್ತಾ ಇದ್ದಾನೆ, ಹೊಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ. ಅಂತವ್ರಿಗೆ ಮಾತನಾಡೋದು ಕಷ್ಟ. ಆದ್ರೆ ನೀವೆಲ್ಲ ಜೈ ಜಿನೇಂದ್ರ ಹೇಳ್ತಾ ಇದ್ದಾಗೆ ಜೈ ಜಿನೇಂದ್ರ ವಾಪಸ್ ಹೇಳಿದ್ರಿ. ಆದ್ರಿಂದ ಮೊದಲ ದಿವಸ ಮೊದಲ ಅಂಶದಲ್ಲೇ ನೀವು ಗೆದ್ಬಿಟ್ರಿ. ಬಂಧುಗಳೇ, ನಮ್ಮ ಅರುಣಾ ಶಿರಗುಪ್ಪಿ ಅವರು ಕರೆಕ್ಟ್ ಅಲ್ಲ, ಹೆಸರು ಕರೆಕ್ಟ್ ಅಲ್ಲ, ರಾಗಿಣಿಯವರು ಚನ್ಸಿ ಅವರು 2014 ನೆನಪು ಮಾಡಿಕೊಳ್ತಾ ಇದ್ರು. 2014ರಲ್ಲಿ ಬಹಳ ದಿವಸ ಇಲ್ಲಿದ್ದು ನಿಮ್ಮೆಲ್ಲರ ಮನೆಗಳಲ್ಲಿ ಉಂಡು ತಿಂದು ಸಂತೋಷ ಪಟ್ಟು ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಇಟ್ಕೊಂಡು ಊರಿಗೆ ಹೋದವನ್ನ ನಾನು. ಆ ದಿನಗಳನ್ನು ನೆನಪು ಮಾಡ್ಕೊಂಡ್ರೆ ಇವತ್ತಿನ ಪ್ರವಚನ ಹಾಗೆ ಉಳಿಯುತ್ತದೆ. ಆದ್ರಿಂದ ಅದಕ್ಕೇನು ನಾನು ಮತ್ತೆ ಮರಳಿ ಹೋಗುವುದಿಲ್ಲ. ಆದ್ರೆ ಕೃಷ್ಣಾ ನದಿಯ ದಂಡೆಯಲ್ಲಿ ಇರ್ತಕ್ಕಂಥ ಈ ಕವಟಗುಂಬದಲ್ಲಿ 14 ವರ್ಷದ ಹಿಂದೆ ಭರತೇಶ್ ವೈಭವ ನಡೆಸಿದ ಆ ದಿನಗಳ ನೆನಪುಗಳನ್ನು ಇಟ್ಕೊಂಡೆ ಮತ್ತೆ 11 ವರ್ಷದ ನಂತರ 2014ರಲ್ಲಿ ಆದದ್ದು. 11 ವರ್ಷದ ನಂತರ ಈ ಕರೆಯನ್ನ ಮನ್ನಿಸಿ ಬಂದಿದ್ದೇನೆ. ವಿಶೇಷ ಏನು ಅಂದ್ರೆ, ನಾನು ಭರತೇಶ್ ವೈಭವ ಮಾಡಿದ್ದು 2014ರಲ್ಲಿ. ಇವತ್ತು ತಾರೀಕು ಕೂಡ 14. ಇವತ್ತು ತಾರೀಕು ಕೂಡ 14. ಹಾಗಾಗಿ 14ಕ್ಕೆ ಮತ್ತೆಲ್ಲ ಸುಮ್ಮನೆ ಈ ಪತ್ರಿಕೆಗಳೆಲ್ಲ ಏನ್ ಹೇಳ್ತೇವೆ ಅಂದ್ರೆ ಬಂಡಲ್ ಜ್ಯೋತಿಷ ಎಲ್ಲ ಇರುತ್ತಲ್ಲ, ಅಲ್ಲಿ ಯಾವಾಗ್ಲೂ ನನ್ನ ರಾಶಿಯ ಮುಂದೆ ಅದೃಷ್ಟ ಸಂಖ್ಯೆ 4 ಅಂತ ಬರ್ತಿರ್ತಾರೆ. ಸರಿ ಇರ್ಬೋದ ಏನೋ ಅಂತ ಅನಿಸೋದು ನನಗೆ. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ, ತುಂಬಾ ಸಂತೋಷ ಪಟ್ಟಿದ್ದೇನೆ. ಬಹಳ ಮುಖ್ಯವಾಗಿ 11 ವರ್ಷದ ಹಿಂದೆ ಇಲ್ಲದೆ ಇರ್ತಕ್ಕಂಥ ಬಹಳ ಸುಂದರವಾದ ಸ್ವಭಾವವನ್ನು ಹೊತ್ತು ಇಲ್ಲಿ ಅನೇಕರ ಪರಿಶ್ರಮದಿಂದ, ಅದರ ಹಿಂದೆ ಇರ್ತಕ್ಕಂಥ ಒದ್ದಾಟಗಳಿಂದ, ತನು ಮನ ಧನದ ಸಹಕಾರದಿಂದ ನಿಮ್ಮ ಊರಿಗೆ ಅತಿ ಅಗತ್ಯವಾದಂತಹ ಒಂದು ಸ್ವಭಾವವನ್ನ ಇಲ್ಲಿ ಎದ್ದು ನಿಂತಿದೆ. ಹಾಗಾಗಿ ಈ ಹೊತ್ತಿನಲ್ಲಿ ಜಂಬೋ ಅವರು ಹೇಳ್ತಾ ಇದ್ದಾರೆ, ಹಿಂದೆ ಯಾವುದು ಮುಖ್ಯವಾದ ಕಾರ್ಯಕ್ರಮಗಳು ನಡೆದಿಲ್ಲ, ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಇನ್ನು ಮುಂದೆ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಆಕಾಂಕ್ಷೆ ಇದೆ. ಆದ್ರಿಂದ ಅದಕ್ಕೆ ಶುಭಾರಂಭ ಆಗ್ಬೇಕು ಅಂತ. ಹಾಗಾಗಿ ಈ ಶುಭಾರಂಭದ ಹೊತ್ತಿನಲ್ಲಿ ಯಾರು ಈ ಸ್ವಭಾವವನ್ನ ಸಾಕಾರಗೊಳಿಸುವುದಕ್ಕೆ, ಅದು ಆಗುವುದಕ್ಕೆ ತನುಮನ ಧನಗಳಿಂದ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ಅವರೆಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಸಾವಿರ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಯಾಕೆ ಅಂದ್ರೆ ಈ ಊರಿನ ಜೈನ ಸಮಾಜದ ಮತ್ತು ಜೈನ ಧರ್ಮದ ಸಮಾಜದ ಒಂದು ಏಳಿಗೆಯಲ್ಲಿ ಇಂತಹ ಒಂದು ಸ್ವಭಾವದ ಪಾತ್ರ ಬಹಳ ದೊಡ್ಡದಿದೆ ಎನ್ನುವುದನ್ನು ನಾವು ನೆನಪು ಮಾಡಿಕೊಂಡಾಗ ಅದರ ಮಹತ್ವ ನಮ್ಗೆ ಅರ್ಥ ಆಗ್ತದೆ. ಆದ್ರಿಂದ ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳು ಯಾವ ಕಾಲಕ್ಕೂ ಕೂಡ ಸಲ್ತದೆ ಎನ್ನುವುದನ್ನ ಇಲ್ಲಿ ಭಾವಿಸ್ತೇನೆ. ಮಧ್ಯಾಹ್ನ ಇಲ್ಲಿ ಬರ್ತಾ ಇದ್ದ ಹಾಗೆ ಕುಬುಸ ಶಾಸ್ತ್ರ ಏನೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮಲ್ಲಿ ಶಬ್ದ ಬೇರೆ ಉಪಯೋಗಿಸ್ತಾರೆ, ಶಬ್ದ ಪ್ರಯೋಗದಲ್ಲಿ ತಪ್ಪಾದ್ರೆ ಕ್ಷಮಿಸಿ. ಆ ಸೀಮಂತ, ನಮ್ಮಲ್ಲಿ ಸೀಮಂತ ಅಂತ. ಬಂದಿದ್ದೆ, ಒಂದು ಗಳಿಗೆ ಇಲ್ಲಿ ಬಂದಿದ್ದೆ, ಪಂಡಿತರಿದ್ರು. ವೇದಿಕೆ ಮೇಲೆ ಮುಖ್ಯರನ್ನು ಮತ್ತು ಬಹಳ ಜನ ಅವರ ಬಂಧುಗಳನ್ನ ಕೂರಿಸಿದ್ರು. ಮಧ್ಯಾಹ್ನ ಅವ್ರನ್ನು ಕೂರಿಸಿದ್ರು, ಈಗ ನನ್ನನ್ನು ಕೂರಿಸಿದ್ದಾರೆ. ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂದ್ರೆ, ಇದು ತಾತ್ಕಾಲಿಕವಾದದ್ದು. ನಾಳೆ ನೀವು ಕೂತ್ಕೊಳ್ತಕ್ಕಂಥ ಸಂದರ್ಭ ಬರಬಹುದು ಈ ಸ್ವಭಾವದಲ್ಲಿ.
ಆದ್ರಿಂದ ಇವತ್ತು ನಾನು ಕೂತಿದ್ದೇನೆ ಅಂತ ಮಾತ್ರಕ್ಕೆ ನಾನೊಬ್ಬ ಬಹಳ ಎತ್ತರದಲ್ಲಿ ಕೂತಿರ್ತಕ್ಕಂಥ ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಳ್ಬೇಡಿ ಅಂತ. ಆ ತರದ ಭಾವನೆ ಬೇಡ. ಕೂತ್ಕೊಳ್ಳುವ ಸರದಿ ಎಲ್ರಿಗೂ ಬರ್ತದೆ, ಸುಳ್ಳು ಪಡೆಯಲಪ್ಪುದು ಕಾಣ ಮಹಾಜಿರಂಗದೋಳು ಅಂತ ನನ್ನ ಕವಿ ಹೇಳಿದ ಹಾಗೆ. ಹಾಗಾಗಿ ಈ ಹೊತ್ತಿನಲ್ಲಿ ನನ್ನ ಅವಕಾಶ, ನಿಮ್ಮ ಜೊತೆಯಲ್ಲಿ ಸಂವಾದ ಮಾಡತಕ್ಕಂಥ ಅವಕಾಶ, ಅದಕ್ಕಾಗಿ ಕೂತಿದ್ದೆ. ಒಂದು ಬಹಳ ಸುಂದರವಾದ ಮಾತಿದೆ ಬಂಧುಗಳೇ, ಎಲ್ಲಿ ನಿರೀಕ್ಷೆ ಇರುತ್ತದೆಯೋ ಅಲ್ಲಿ ನಿರಾಶೆ ಇರುತ್ತದೆ ಅಂತ. ಎಲ್ಲಿ ನಿರೀಕ್ಷೆ ಇರುತ್ತದೆಯೋ ಅಲ್ಲಿ ನಿರಾಸೆ ಇರುತ್ತದೆ. ಆದ್ರಿಂದ ಎಚ್ಚರಿಸ್ತಾ ಇದ್ದೇನೆ, ಬಹಳ ನಿರೀಕ್ಷೆ ಮಾಡಬೇಡಿ. ಕೊನೆಗೆ ನಿರಾಶೆ ಆದ್ರೆ ನೀವೇ ಜವಾಬ್ದಾರರಾಗ್ತೀರಿ. ಭರತೇಶ ವೈಭವದ ವಿಚಾರಣೆ ಬೇರೆ. ನನ್ನ ಎದುರುಗಡೆ ಒಂದು ಕಥೆ, ಒಂದು ಆಧಾರ ಗ್ರಂಥ, ಅದನ್ನಿಟ್ಕೊಂಡು 10 ಗಂಟೆ ನಡೆಸೋಣ ಅಂದ್ರೂ ನಡೆಸ್ಲಿಕ್ಕಾಗುತ್ತೆ. ಆದ್ರೆ ಈಗ ಅದೇನು ಇಲ್ಲದೆ ಬರಿ ಕೈಯಲ್ಲಿ ನಿಮ್ಮ ಎದುರು ಕೂತಿರ್ತಕ್ಕಂಥ ನಾನು 2 ಗಂಟೆ ನಿಮ್ ಜೊತೆಯಲ್ಲಿ ಧರ್ಮದ ಲೋಕದಲ್ಲಿ ಪ್ರಯಾಣಿಸಬೇಕು, ಧರ್ಮದ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಕು. ಎತ್ಕೊಂಡು ಹೋಗುವಾಗ ಇವತ್ತು ಬಂದದ್ದಕ್ಕೆ ದಿನ ಸಾರ್ಥಕ ಆಯ್ತು ಅಂತ ಅನ್ನಿಸ್ಬೇಕು. ನಮ್ಮ ಕಾರ್ಯಕ್ರಮ ನಿರ್ವಾಹಕರು ಹೇಳ್ತಾ ಇದ್ರಲ್ಲ, ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಆದ್ರೆ ಬಹಳ ಪ್ರೀತಿಯ ಮನಸ್ಸಿನಿಂದ ಒಂದು ಮಾತು ಹೇಳ್ತೇನೆ ನಾನು. ನೀವು ಸುಮ್ಮನೆ ಕೂತ್ಕೊಳ್ಳೋದು ಒಂದು ಜವಾಬ್ದಾರಿ, ಆದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಕೇಳುವ ಹಾಗೆ ಮಾತನಾಡುವ ಜವಾಬ್ದಾರಿ ನಂದು, ಹೊಣೆಗಾರಿಕೆ ನಂದು. ನೀವು ಸುಮ್ಮನೆ ಕೂತ್ಕೊಂಡು ಮಾತನಾಡದೆ ಕೇಳುವ ಹಾಗೆ ಮಾಡದೇ ಇದ್ರೆ ಅದರಲ್ಲಿ ನಂತಹ ಪಾಲು ಕೂಡ ಇದೆ ಅನ್ನೋದನ್ನ ನೆನ್ಪಿಟ್ಕೊಂಡು ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದೇನೆ. ಹಾಗಾಗಿ ನನ್ನ ಕರ್ತವ್ಯ ನಾನು ಮಾಡ್ತೇನೆ, ನಿಮ್ ಕರ್ತವ್ಯ ನೀವು ಮಾಡಿ. ತುಂಬಾ ದೊಡ್ಡ ಸಮಾರಂಭಗಳಿಗೆ ಹೋದಾಗಲೆಲ್ಲ ಅಲ್ಲೊಂದು ಪ್ರಶ್ನೆ ಕೇಳ್ತೇನೆ, ಬಹಳ ಮುಖ್ಯವಾದ ಪ್ರಶ್ನೆ, ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತೇನೆ. ಜಂಬೋ ಅವರು ಮತ್ತವರ ಸ್ನೇಹಿತರೆಲ್ಲ ಸೇರ್ಕೊಂಡು ಕೆಲವು ದಿವಸಗಳ ಹಿಂದೆ ಇಲ್ಲಿ ಇಂತಹ ಒಂದು ಪ್ರವಚನ ಸರಣಿ ನಡೆಸಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಕರೆದಿದ್ದಾರೆ. ಹಾಗಾಗಿ ನಾನೀಗ ಪ್ರವಚನಕ್ಕೆ ಕೂತಿದ್ದೇನೆ. ಆದ್ರೆ ಕಾರ್ಯಕ್ರಮ ನಿರ್ವಾಹಕರು ಹೇಳಿದ್ರು ಈಗ ಅವರು ಮಾತನಾಡ್ತಾರೆ ಅಂತ. ನನ್ನ ಪ್ರಶ್ನೆ, ಮಾತಾಡ್ಬೋದು ನೀವು ಇದಕ್ಕೆ ಉತ್ತರವಾಗಿ, ಇದೇನು ಭರತೇಶ ವೈಭವ ಅಲ್ಲ, ನಾನೀಗ ಪ್ರವಚನ ಮಾಡ್ಬೇಕು ಮಾತನಾಡ್ಬೇಕು ಅಂತ. ಇದು ನಿಮ್ಮ ನೋಡಿ, ಮತ್ತೆ ಪುನಃ ಎಚ್ಚರಿಸ್ತೇನೆ, ಯಾವಾಗ್ಲೂ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಯೋಚಿಸಿ ಉತ್ತರ ಕೊಡ್ಬೇಕು, ಉತ್ತರ ಕೊಟ್ಟು ಯೋಚಿಸುವುದಲ್ಲ. ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ತುಂಬಾ ಸಲ ಹೇಳ್ತಾ ಇದ್ದೇನೆ, ಯೋಚಿಸಿ ಮಾತನಾಡಿ, ಮಾತನಾಡಿ ಯೋಚಿಸುವುದಲ್ಲ. ಅಮ್ಮ ಏನೋ ಹೇಳ್ತಾರೆ, ಪಡಕ್ ಅಂತ ಉತ್ತರ ಕೊಟ್ಟು ಬಿಡ್ತೀರಿ, ಆಮೇಲೆ ಅಮ್ಮ ಶುರು ಮಾಡ್ತಾರೆ, ಹೌದು ನಿಮ್ಗೆಲ್ಲ ಮಾಡಿ ಆಗ್ಲಿಕ್ಕೆ ಇರೋದು ನಾನು ಅಂತ. ಅವಾಗ ಯೋಚನೆ ಮಾಡ್ತೀರಿ, ಬೇಡ ಆಯ್ತಾ, ಆಮೇಲೆ ಯಾಕೆ ಯೋಚನೆ ಮಾಡ್ತೀರಿ? ಹಾಗಾಗಿ ಮಾತನಾಡುವ ಮೊದಲು ಯೋಚನೆ ಮಾಡಿ, ಮಾತನಾಡಿದ ಮೇಲೆ ಯೋಚಿಸಿ ಪ್ರಯೋಜನ ಇಲ್ಲ. ಇದೊಂದು ಪಾಠನೇ, ಇದೊಂದು ಧರ್ಮದ ವಿಷಯನೇ, ಆದ್ರಿಂದ ಹೇಳಿದೆ. ಹಾಗಾಗಿ ಈಗ ಹೇಳಿ, ನಾನು ಪ್ರವಚನ ಮಾಡ್ಬೇಕು ಅಥವಾ ಮಾತಾಡ್ಬೇಕು? ಜಾಣರಾಗ್ಬೇಡಿ, ಮೌನ ಇರುವ ಜಾಣರಾಗ್ಬೇಡಿ. ಪುನಃ ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ಪ್ರವಚನ ಮಾಡ್ಬೇಕು ಮಾತನಾಡ್ಬೇಕು? ಈಗ ಪ್ರವಚನ ಮಾಡ್ಬೇಕು ಅಂತ ಹೇಳೋರು ಎಷ್ಟು ಜನ ಕೈ ಎತ್ತಿಯಪ್ಪ? ಜಾಣ್ರಿದ್ದೀರಿ, ಸಿಕ್ಕಾಕೊಳ್ತೀರಿ. ಪ್ರವಚನ ಮಾಡ್ಬೇಕು ಅಂತ ಹೇಳೋರು ಎಷ್ಟು ಜನ? ಮಾತಾಡ್ಬೇಕು ಅಂತ ಹೇಳೋರು ಎಷ್ಟು ಜನ? ಕೈ ಎತ್ತರಿ. ಸಂಕೋಚ ಎರಡು ಇಲ್ಲದವ್ರು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಕೇಳ್ತೇನೆ. ಕೈ ಎತ್ತದು ಅಲ್ವಾ? ಮಾತನಾಡ್ಬೇಕು ಅಂತ ಹೇಳೋದು ಎಷ್ಟು ಜನ? ಪ್ರಾಮಾಣಿಕವಾಗಿ ಎತ್ತಿಯಪ್ಪ, ಪರವಾಗಿಲ್ಲ, ಶಬಾಸ್, ಇಳಿಸಿ. ಕೆಲವರು ಹಾಗೆ ಎತ್ತಿದವರಿಗೆ ಎತ್ತಲಿಲ್ಲ, ಪ್ರಶ್ನೆ ಬೇರೆ. ಒಂದು ವಿಚಾರ ಗೊತ್ತಾ ನಿಮ್ಗೆ? ಕೈ ಎತ್ತಿದವರಿಗೆ ಹೇಳ್ತಾ ಇದ್ದೇನೆ, ಮೊದಲ ಸಲ ಎತ್ತಿರ್ಬೋದು, 2ನೇ ಸಲ ಎತ್ತಿರ್ಬೋದು. ಮಾತನಾಡ್ಬೇಕು ಅಂತ ಯಾರೆಲ್ಲ ಸಪೋರ್ಟ್ ಮಾಡಿ ಎತ್ತಿದ್ರೋ ನೀವು ನನ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಯಾವ ಕಾರಣಕ್ಕೆ ಅಂದ್ರೆ ಪ್ರವಚನ ಮಾಡಿ ಅಂತ ಹೇಳಿದ್ದಿದ್ರೆ ನೀವು ಯಾರು ಹೇಳಿಲ್ಲ, ನಾನು ನನ್ನಷ್ಟಕ್ಕೆ ಮಾತನಾಡ್ಕೊಂಡು ಹೋಗ್ತಿದ್ದೆ, ನಿಮ್ ಜವಾಬ್ದಾರಿ ಏನೋ ಇರ್ತಾ ಇರ್ಲಿಲ್ಲ. ಬೇಕಾದ್ರೆ ಕೇಳ್ತಿದ್ರಿ, ಬೇಡದಿದ್ರೆ ಬಿಡ್ತಿದ್ರಿ, ಆಮೇಲೆ ಎತ್ಕೊಂಡು ಹೋಗ್ತಿದ್ರಿ. ಆದ್ರೆ ಈಗ ಮಾತನಾಡ್ಬೇಕು ಅಂತ ಹೇಳಿ ಕೈ ಎತ್ತಿದ್ರಲ್ಲ, ಮಾತನಾಡುವುದರ ಅರ್ಥ ಅದು ಒಬ್ಬನೇ ಅಲ್ಲ ಅಂತ ಅರ್ಥ. ಮಾತನಾಡುವಾಗ ಇಬ್ಬರು ಇರ್ಲೇಬೇಕು. ನೀವು ಅಮ್ಮನ ಜೊತೆಯಲ್ಲಿ ಮಾತನಾಡ್ತೀರಿ, ಅಜ್ಜಿ ಜೊತೆಯಲ್ಲಿ ಮಾತನಾಡ್ತೀರಿ, ಅರ್ಥ ಏನು? ಅವರು ಮಾತಾಡ್ತಾರೆ. ಹಾಗಾಗಿ ಕೈ ಎತ್ತುವುದರ ಮೂಲಕ ನಾನು ಬಯಸಿದಾಗ, ನಾನು ಅಪೇಕ್ಷಿಸಿದಾಗ ನೀವು ಮಾತನಾಡ್ತೀರಿ ಅಂತ ಒಪ್ಪಿಕೊಂಡ ಹಾಗೆ ಆಗಿದೆ. ಗೊತ್ತಿಲ್ಲ,
ಆಗ್ಬೋದಲ್ಲ? ಏನ್ ಕಷ್ಟ ಕೊಡುದಿಲ್ಲ, ಚಿಂತೆ ಮಾಡ್ಬೇಡಿ, ಏನು ಕಷ್ಟ ಕೊಡುದಿಲ್ಲ. ಆಗ್ಬೋದಲ್ಲ? ಓಕೆ, ಈಗ ಟೆಸ್ಟ್ ಮಾಡ್ತೇನೆ ಪ್ರಾರಂಭದಲ್ಲಿ. ಇವತ್ತು ಮಾತ್ರ ಈ ತರ ಸ್ವಲ್ಪ ಲೋಕಾಗ್ರಾಮ ಇರ್ತದೆ, ನಾಳೆ ಸರಿ ಇರ್ತದೆ. ಒಂದು ಟೆಸ್ಟ್ ಮಾಡ್ತೇನೆ, ನಾನೊಂದು ಕಥೆ ಹೇಳ್ತೇನೆ. ಕತೆ ಹೇಳಿದ್ಮೇಲೆ ಕೊನೆಗೊಂದು ಪ್ರಶ್ನೆ ಇರ್ತದೆ, ಆದ್ರಿಂದ ಕತೆ ಕರೆಕ್ಟ್ ಕೇಳಿಸ್ಕೊಳ್ಬೇಕು. ಕೊನೆಗೆ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಾನು ತುಂಬಾ ಕಡೆ ಇದನ್ನ ಹೇಳಿದ್ದೇನೆ, ಇಲ್ಲೂ ಹೇಳ್ತಾ ಇದ್ದೇನೆ. ರೆಡಿ ಇದ್ದೀರಲ್ಲ? ಏನ್ ತಲೆ ಆಡಿಸ್ತಾ ಇದ್ರಿ? ಕೌಟುಂಬದವರಿಗೆ ಮಾತಾಡ್ಲಿಕ್ಕೆ ಬರ್ತದೆ, ಸರಿಯಲ್ಲ? ರೆಡಿ ಇದ್ದೀರಿ? ಒಂದು ಮನೆ ಕಟ್ಸಿದ್ದಾರೆ. ಏನ್ ಕಟ್ಸಿದ್ದಾರೆ? ಮಾತಾಡ್ತಾ ಇದ್ದೀವಿ ನೋಡಿ, ಅದೇ ಬೇಕಾದ ಒಂದು ಮನೆ ಕಟ್ಸಿದ್ದಾರೆ. ಆ ಮನೆಯ ಮೇಲೆ ಒಂದು ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ, ಒಂದು ನೀರಿನ ತೊಟ್ಟಿಯನ್ನ ಇಟ್ಟಿದ್ದಾರೆ. ಏನ್ ಇಟ್ಟಿದ್ದಾರೆ? ಮಕ್ಕಳು ಜೊತೆಯಲ್ಲಿದ್ದಾರೆ, ನನ್ನ ಜೊತೆಯಲ್ಲಿ. ಹೊಸ ವಾಟರ್ ಟ್ಯಾಂಕ್. ಆಮೇಲೆ ನನ್ನ ಹತ್ರ ಜಗಳ ಮಾಡ್ಲಿಕ್ಕಿಲ್ಲ ಯಾರು ಕೂಡ. ಹೊಸ ವಾಟರ್ ಟ್ಯಾಂಕ್, ನೋ ಡ್ಯಾಮೇಜ್ ಇಲ್ಲ. ಆ ವಾಟರ್ ಟ್ಯಾಂಕಿಗೆ ಒಂದು ಪೈಪ್ ಲೈನ್ ಏನ್ ಜೋಡಿಸಿದ್ದಾರೆ? ಪೈಪ್ ಲೈನ್ ಜೋಡಿಸಿದ್ದಾರೆ. ಡ್ಯಾಮೇಜ್ ಇಲ್ಲ, ಹೊಸ್ತು ಚೆನ್ನಾಗಿದೆ. ಗೇಟ್ ವಾಲ್ ಇಲ್ಲ, ಆಯ್ತು. ಆಮೇಲೆ ಒಂದು ಬಾತ್ರೂಮಿಗೆ ತಗೊಂಡು ಹೋಗಿ ಅದಕ್ಕೊಂದು ನಳ್ಳಿ ಟ್ಯಾಪ್ ಏನ್ ಜೋಡಿಸಿದ್ದಾರೆ? ಟ್ಯಾಪ್ ಜೋಡಿಸಿದ್ದಾರೆ. ಆ ಟ್ಯಾಪಿನ ಅಡಿಯಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ. ಏನ್ ಇಟ್ಟಿದ್ದಾರೆ? ಹೊಸ ಬಕೆಟ್, ಏನು ಡ್ಯಾಮೇಜ್ ಇಲ್ಲ ಇಟ್ಟಿದ್ದಾರೆ. ನೀರ್ ತುಂಬಿಸಿದ್ದಾರೆ, ಟ್ಯಾಂಕಿ ಫುಲ್ ನೀರ್ ತುಂಬಿಸಿದ್ದಾರೆ. ನೀರ್ ತುಂಬಿಸಿ ಒಬ್ರು ಬಂದ್ರು, ಟ್ಯಾಪ್ ಬಿಟ್ಟಿದ್ದಾರೆ, ನೀರ್ ಬಿಟ್ಟಿದ್ದಾರೆ. ಕ್ಲಿಯರ್ ಇದ್ದೀರಿ ಎಲ್ರು? ಬಿಟ್ಟಿದ್ದಾರೆ. ಅವ್ರು ಆ ಕಡೆ ಹೋದ್ರು. 1 ಗಂಟೆ ನಂತರ ಬಂದ್ರು. 1 ಗಂಟೆ ನಂತರ ಬಂದು ನೋಡ್ತಾರೆ, ಬಕೆಟ್ ನಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ವೇಟ್, ಈಗ ನನಗೆ ಉತ್ತರ ಬೇಕು, ಯಾಕೆ ಅನ್ನೋದಷ್ಟೇ. ಬಕೆಟ್ ಅಲ್ಲಿ ಒಂದು ಹನಿ ಕೂಡ ನೀರಿಲ್ಲ, ಯಾಕೆ ಅಂತ ಉತ್ತರ ಬೇಕು. ಯಾರು ಉತ್ತರ ಕೊಡ್ತೀರಾ ಅವ್ರ ಕೈಯಲ್ಲಿ ಚಾವಿ ತಿರುಗಿಲ್ಲ. ಅದೇನು ಚಾವಿ ತಿರುಗಿಲ್ಲ? ಟ್ಯಾಪ್ ತಿರುಗಿಸಿದ್ದಾರೆ, ಬಿಟ್ಟಿದ್ದಾರೆ. ಹೇಳಿದ್ದನ್ನು ನಾನು. ನೀರ್ ತುಂಬಿಸಿದ್ದಾರೆ, ಹೇಳಿದ್ದಾನೆ ಇಲ್ವಾ? ಸುಮ್ಮನೆ ದಾರಿ ತಪ್ಪಿಸ್ಬೇಡಿ ನನ್ನನ್ನು. ಒಬ್ರು ಹೇಳಿ. ಅಮ್ಮ, ನಿಮ್ ಭಾಷೆ ಕೆಲಸ. ಹೊಸ ಬಕೆಟ್, ತೂತಿರುವ ಬಕೆಟ್ ತರ್ಲಿಕ್ಕೆ ತಲೆ ಕೆಟ್ಟಿದ್ಯಾ ಅವರಿಗೆ? ಅಮ್ಮ, ಓ ಏನಂತೆ? ಪಂಡಿತ್ರೆ, 1 ನಿಮಿಷ. ಪಂಡಿತ್ರಿ ಕೊನೆಗೆ ಚಾನ್ಸ್ ಕೊಡ್ತೇನೆ ನಾನು. ಕನೆಕ್ಟ್ ಮಾಡಿದ್ದಾರೆ ಹೊಸ ಟ್ಯಾಂಕ್, ಅದೆಲ್ಲ. ಓಕೆ, ಸಮಯ ವ್ಯರ್ಥ ಮಾಡುವುದಿಲ್ಲ ನಾನು. ಆದ್ರೆ ನಿಮ್ಮಲ್ಲೆಲ್ಲ ಉತ್ತರ ಇದೆ. ಲಾಸ್ಟ್ ಉತ್ತರ ಪಂಡಿತರ ಹತ್ರ ಕೇಳ್ತೇನೆ ನಾನು. ಅವ್ರು ಹೇಳ್ತೇನೆ ಹೇಳಿದ್ರು. 1 ನಿಮಿಷ ಅಲ್ಲಿ ಅವರು ಬಾಹುಬಲಿ ಪಂಡಿತರು, ಅವ್ರಿಗೆ ಗೊತ್ತಿದೆ ಕೇಳಿ. ಆಮೇಲೆ ಆ ಉತ್ತರದೊಂದಿಗೆ ನಿಮ್ಮ ಉತ್ತರ ಸರಿಯಾಗಿತ್ತ ಅನ್ನೋದನ್ನ ಟ್ಯಾಲಿ ಮಾಡ್ಕೊಳ್ಳಿ. ಪಂಡಿತ್ರೆ ಹೇಳಿ ಸರ್. ಶಬಾಸ್. ಬಕೆಟ್ ಉಲ್ಟಾ ಇಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ನಿಮ್ಮ ಉತ್ತರ ಅದರಲ್ಲಿ ಸರಿ ಇತ್ತ ಅಂತ ನೋಡಿ ಬಂಧುಗಳೇ. ಮಾತಾಡ್ತಾರೆ, ಯಾಕಂದ್ರೆ ಮಾತೇ ಇರು. ಬಂಧುಗಳೇ, ಪ್ರವಚನದ ಪ್ರಾರಂಭದಲ್ಲಿ ಈ ಬಕೆಟ್ ನ ಪ್ರಶ್ನೆ ಯಾಕೆ? ಒಂದೇ ಕಾರಣಕ್ಕೆ. ಶಾಲೆಗೆ ಹೋಗುವ ಮಕ್ಕಳಿದ್ರೆ, ಕಾಲೇಜಿಗೆ ಹೋಗುವ ಮಕ್ಕಳಿದ್ರೆ ಕೇಳಿ. ಕ್ಲಾಸ್ ನಲ್ಲಿ ಬಕೆಟ್ ಉಲ್ಟಾ ಇಟ್ಕೊಂಡು ಪಾಠ ಕೇಳ್ತಾ ಇದ್ದೀವಿ. ಇಲ್ಲಿ ಪ್ರವಚನಕ್ಕೆ ಬಂದಿದ್ದೀರಿ ಅಂತಾದ್ರೆ ಈ ಸಭಾಭವನದಲ್ಲಿ ಪ್ರವಚನ ಕೇಳುವಾಗಲೂ ಬಕೆಟ್ ಉಲ್ಟಾ ಇಟ್ಕೊಂಡು ಕೇಳ್ತಾ ಇರ್ತೇವೆ. ಕೊನೆಗೆ ಏನೂ ಇರುವುದಿಲ್ಲ ಬಕೆಟ್ ಒಳಗೆ. ಸೊ ನಾನು ಮಾತು ಪ್ರಾರಂಭಿಸ್ತೇನೆ. ಬಕೆಟ್ ಸರಿ ಇಟ್ಕೊಳ್ಳಿ. ಬಕೆಟ್ ಸರಿ ಇಟ್ಕೊಳ್ಳಿ. ಮತ್ತೆ ಟೆಸ್ಟ್ ಮಾಡ್ತಾ ಇದ್ದೇನೆ, ಬಕೆಟ್ ಎಲ್ಲ ಆಚೆ ಈಚೆ ಹೋಗಿದ್ಯಾ ಅಂತ. ಸುಮ್ಮನೆ ತಮಾಷೆಗೆ ಒಂದು ಟೆಸ್ಟ್ ಮಾಡ್ಲಾ? ಈಗಾಗಲೇ ನಾಡಿದ ಕಾರ್ಯಕ್ರಮದ ಹೊತ್ತಿಗೆ ಬಕೆಟ್ ಸರಿ ಇತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋದು.
ನನ್ ಬಗ್ಗೆ ಇಷ್ಟುದ್ದ ಪರಿಚಯ ಮಾಡಿದ್ರಲ್ಲ, ವಾಪಸ್ ಹೇಳಿ ನೋಡೋಣ. ಬಕೆಟ್ ಒಳಗೆ ಬಿದ್ದಿದೆಯಾ ನೋಡೋಣ. ಯಾರು ಹೇಳ್ತೀರಿ? ಬಕೆಟ್ ಉಲ್ಟಾ ಇತ್ತಾ? ಓಕೆ, ಶಬಾಸ್, ತೊಂದರೆ ಇಲ್ಲ. ಆದ್ರೆ ನನ್ನ ಪರಿಚಯ ಮುಖ್ಯ ಅಲ್ಲ, ಅದಕ್ಕೆ ಬಕೆಟ್ ಉಲ್ಟಾ ಇದ್ರೂ ತೊಂದರೆ ಇಲ್ಲ. ಮುಂದಿನ ಸಂಗತಿಗಳಿಗೆ ಬಕೆಟ್ ಸರಿ ಇಟ್ಕೊಂಡು ಕೇಳಿ ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಬಂಧುಗಳೇ, ಇದೆಲ್ಲ ಲೋಕಾಭಿರಾಮ ಬೇರೆ ವಿಚಾರಗಳನ್ನು ಮಾತನಾಡಲಿಕ್ಕೆ, ಒಂದು ನನ್ನ ಮುಂದಿನ ಮಾತುಗಳಿಗೆ ಒಂದಿಷ್ಟಾದ್ರೂ ಬೆಲೆ ಬರಬೇಕು ಅನ್ನೋದು ಒಂದು ಉದ್ದೇಶ. ಆದ್ರೆ ಈಗ ತಾನೇ ಅಲ್ಲಿ ಬಂದು ಇಲ್ಲಿ ಮುಟ್ತಾ ಇರ್ತಕ್ಕಂಥವರಿಗೆ ವಿಷಯಗಳು ತಪ್ಪಿ ಹೋಗಬಾರ್ದು ಎನ್ನುವುದು ಕೂಡ ಇನ್ನೊಂದು ಉದ್ದೇಶ. ಈಗ ತಾನೇ ಕೆಲವರೆಲ್ಲ ಬರ್ತಾ ಇದ್ದಾರೆ, ಅವರಿಗೂ ಮುಟ್ಟಬೇಕು. ಆದ್ರೆ ನಾಳೆ ಹೀಗೆ ಇರುವುದಿಲ್ಲ. ಯಾರು ತಡವಾಗಿ ಹೋದ್ರು ಆಗ್ತದೆ ಅಂತ ಯೋಚನೆ ಮಾಡ್ಕೊಂಡು ತಡ ಬರಬೇಡಿ, ಸಮಯಕ್ಕೆ ಸರಿಯಾಗಿ ಬನ್ನಿ. ಅವರಿನ್ನು ಕೂತ್ಕೊಂಡು ಇನ್ನೂ ಒಂದಿಬ್ರು ಯಾರೋ ಬರ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ. ಇನ್ನೊಂದು ಕತೆ ಹೇಳಿ ನಿಜವಾಗಿ ನಾನು ಮಾತಿಗೆ ಹೋಗ್ತೇನೆ. ಒಬ್ಬ ಊರಲ್ಲಿ ಒಬ್ಬ ರಾಜ ಇದ್ದ. ಯಾರಿದ್ದ? ಕೊನೆಯವರೆಗೆ ಒಟ್ಟಿಗೆ ಇರ್ತಾರೆ. ಆ ರಾಜನ ಆಸ್ಥಾನಕ್ಕೆ ಒಬ್ಬ ಗೊಂಬೆ ಮಾರುವವ ಬರ್ತಾನೆ. ನೋಡಿ, ಹಾಗೆ ಗೊಂಬೆ ಮಾರುವವ ಬರ್ತಾನೆ. ಆದ್ರೆ ಒಂದು ಗೊಂಬೆ ಇರ್ಲಿಲ್ಲ, 3 ಗೊಂಬೆ ಇತ್ತು. ಅವನ ಕೈಯಲ್ಲಿ 3 ಗೊಂಬೆ ಇತ್ತು. ಅದನ್ನು ತಕೊಂಡು ಬಂದು ಅಲ್ಲಿ ಅಮ್ಮನ ಹತ್ರ ಕೊಟ್ರು. ಆ ಮಗು ಅವನು ರಾಜನ ಹತ್ರ ಕೊಡ್ತಾನೆ. ರಾಜನ ಹತ್ರ ಕೊಟ್ಟು ಹೇಳ್ತಾನೆ, ಮಹಾರಾಜ, ಈ ಗೊಂಬೆಗಳನ್ನ ಮಾರುವುದಕ್ಕೋಸ್ಕರ ನಾನು ಬಂದಿದ್ದೇನೆ, ದಯವಿಟ್ಟು ನೀವು ತಗೊಳ್ಬೇಕು. ರಾಜ ಕೇಳ್ದ, ಇದಕ್ಕೆ ಎಷ್ಟಪ್ಪ ಬೆಲೆ, ರೇಟ್ ಎಷ್ಟು ರೇಟ್ ಹೇಳ್ತೀಯಾ? ಆವಾಗ ಹೇಳ್ದ, ನೋಡಿ ಮಹಾರಾಜರೇ, ಮೊದಲ ಗೊಂಬೆ ಇದೆಯಲ್ಲ ಇದಕ್ಕೆ 1,000 ರೂಪಾಯಿ, ಎರಡನೇ ಗೊಂಬೆ ಇದೆಯಲ್ಲ ಅದಕ್ಕೆ 5,000 ರೂಪಾಯಿ, ಮೂರನೇ ಗೊಂಬೆ ಇದೆಯಲ್ಲ ಅದಕ್ಕೆ 10,000 ರೂಪಾಯಿ. ರಾಜ ನೋಡ್ದ, 3 ಗೊಂಬೆ ಕೂಡ ಒಂದೇ ತರ ಇದೆ, ಟಿಟ್ಟೋ, ಏನು ವ್ಯತ್ಯಾಸ ಇಲ್ಲ. ಯಾಕಪ್ಪ ಮೋಸ ಮಾಡ್ತಾ ಇದೀಯಾ? ಒಂದೇ ತರದ ಗೊಂಬೆ ಇಟ್ಕೊಂಡು 3 ಬೆಲೆ ಹೇಳ್ತಾ ಇದೆಯಲ್ಲ, ಯಾಕೆ ವ್ಯತ್ಯಾಸ, ಬೆಲೆಯಲ್ಲಿ ವ್ಯತ್ಯಾಸ ಅಂತ ಕೇಳಿದ. ಅದಕ್ಕೆ ಬೊಂಬೆ ಮಾರುವವರು ಹೇಳಿದ, ಮಹಾರಾಜರೇ, ಬೊಂಬೆ ನಾನು ಮಾಡುವುದಿಲ್ಲ, ಮಾರುವುದು ಮಾತ್ರ. ಮಾಡುವವರು ಬೇರೆ ಇದ್ದಾರೆ. ಅವ್ರ ಹತ್ರ ನಾನು ಕೇಳಿದೆ, ಈ ಗೊಂಬೆಗೆ ಬೆಲೆ ಎಷ್ಟು ಅಂತ. ಅವ್ರು ಹೇಳಿದ್ರು, ಮಹಾರಾಜರೇ, ಇದಕ್ಕೆ 1,000, ಇದಕ್ಕೆ 5,000, ಇದಕ್ಕೆ 10,000 ಅಂತ. ಹಾಗಾಗಿ ನಾನು ಹೇಳಿದ್ದೇನೆ. ಆದ್ರೆ ಮಹಾರಾಜರೇ, ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೇನೆ. ನಾನು ನಿಮ್ಮ ಆಸ್ಥಾನದಲ್ಲಿ ಬಹಳ ಬುದ್ಧಿವಂತರಾಗಿರ್ತಕ್ಕಂಥ ಮಂತ್ರಿಗಳಿದ್ದಾರೆ. ಈ ಬೆಲೆಯಲ್ಲಿ ವ್ಯತ್ಯಾಸ ಯಾಕೆ ಅಂತ ಅವ್ರು ಕಂಡು ಹುಡುಕ್ಲಿ, ನೋಡ್ಲಿ ಅವರು ಅಂದ. ಹೌದಲ್ಲ ಅಂತ ಮಹಾರಾಜ ಮಂತ್ರಿಗಳ ಕಡೆ ನೋಡಿ ಹೇಳಿದ, ಈ 3 ಗೊಂಬೆಗಳು ಒಂದೇ ರೀತಿಯಾಗಿವೆ, ಆದರೆ ಅವುಗಳ ಬೆಲೆಯಲ್ಲಿ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಅನ್ನೋದನ್ನ ಕಂಡು ಹುಡುಕಿ ಹೇಳಿ ಅಂತ. ಎಲ್ರು ಬಂದ್ರು. ವೆಯ್ಟ್ ವ್ಯತ್ಯಾಸ ಇದೆಯಾ ಅಂತ ನೋಡಿದ್ರು, ಇಲ್ಲ. ರಚನೆಯಲ್ಲಿ ವ್ಯತ್ಯಾಸ ಇದೆ ಅಂತ ನೋಡಿದ್ರು, ಇಲ್ಲ. ಏನ್ ನೋಡಿದ್ರು ವ್ಯತ್ಯಾಸ ಇಲ್ಲ, ಎಲ್ಲ ಬಿಟ್ಬೋದ್ರು. ಆದ್ರೆ ತುಂಬಾ ಪ್ರಾಯ ಆಗಿರ್ತಕ್ಕಂಥ ವೃದ್ಧರಾದ ಒಬ್ಬ ಮಂತ್ರಿ ಬಂದು ತನ್ನ ತಲೆಯ ಮೇಲಿದ್ದಂತ ಉತ್ತನೆ ಕೂದಲಲ್ಲಿ ಒಂದು ಕೂದಲನ್ನ ತೆಗೆದು ಮೊದಲ ಗೊಂಬೆ ಕಿವಿಗೆ ಹಾಕಿದ. ಹಾಕಿದ ಕೂಡಲೇ ಅದು ಈ ಕಡೆ ಕಿವಿಯಿಂದ ಬಂತು, ಹೀಗೆ ತೆಗೆದ 1,000. ಎರಡನೇ ಗೊಂಬೆಗೆ ಹಾಕಿದ, ತಳ್ತಾನೆ, ಹೀಗ್ ಬಂತು, ಬಾಯಿಯೊಳಗೆ ಬಂತು. ಮೂರನೇದಕ್ಕೆ ಹಾಕಿದ, ಬಾಯಲ್ಲೂ ಬರ್ಲಿಲ್ಲ, ಕಿವಿಯಲ್ಲೂ ಬರ್ಲಿಲ್ಲ, ಒಳಗೂ ಬೈ. ಅವನು ಹೇಳಿದ, ಮಹಾರಾಜರೇ, ಕರೆಕ್ಟ್ ಇದೆ, ಗೊಂಬೆಗಳ ಬೆಲೆ ಸರಿಯಾಗಿ. ಯಾಕಪ್ಪ? ಯಾಕೆ ಅಂದ್ರೆ ಬೆಲೆಯ ವ್ಯತ್ಯಾಸ ಗೊಂಬೆಗಳಿಂದಾಗಿ ಅಲ್ಲ, ಆ ಗೊಂಬೆಗಳು ಹೇಳ್ತಾ ಇರ್ತಕ್ಕಂತಹ ನೀತಿ ಏನಿದೆ ಅದರಿಂದಾಗಿ ವ್ಯತ್ಯಾಸ ಇದೆ. ಏನ್ ನೀತಿಯಪ್ಪ? ಮಹಾರಾಜರೇ, ಮೊದಲ ಗೊಂಬೆ ಏನ್ ಹೇಳ್ತದೆ ಅಂತ ಕೇಳಿದ್ರೆ, ಯಾರು ಈ ಕಿವಿಯಲ್ಲಿ ಕೇಳಿದ್ದಾನೋ ಈ ಕಿವಿಯಲ್ಲಿ ಬಿಡ್ತಾನೋ ಅವನು ಬಹಳ ಕಡಿಮೆ ಬೆಲೆ ಉಳ್ಳಂತವನು, ಅವನಿಗೆ 1,000 ಅಷ್ಟೇ. ಆದ್ರೆ ಇನ್ನೊಬ್ಬ ಯಾರೋ ಅಥವಾ ಇನ್ನೊಬ್ಳು ಯಾರೋ ಕೇಳಿ ಮನೆಯಲ್ಲಿ ಹೋಗಿ ಪಕ್ಕದ ಮನೆಯವರಿಗೆ ನಿನ್ನೆ ಪ್ರವಚನ ಹಾಗಿತ್ತು, ಹೀಗಿತ್ತು, ಹೀಗಿತ್ತು, ಹಾಗಿತ್ತು ಅಂತ 4 ಜನರಿಗೆ ಹೇಳ್ತಾರಲ್ಲ, ಅವರಿಗೆ ಸ್ವಲ್ಪ ಜಾಸ್ತಿ ಬೆಲೆ, 5,000 ರೂಪಾಯಿ. ಆದ್ರೆ ಯಾರು ತಾವು ಕೇಳಿಸಿಕೊಂಡದ್ದನ್ನ ಒಳಗೆ ತೆಗೆದುಕೊಂಡು ತಮ್ಮ ಆಚರಣೆಯಲ್ಲಿ, ತಮ್ಮ ನಡತೆಯಲ್ಲಿ,
ತಮ್ಮ ವ್ಯಕ್ತಿತ್ವದಲ್ಲಿ ತಮ್ಮ ಸ್ವಭಾವದಲ್ಲಿ ಸೇರಿಸಿಕೊಂಡು ಬದುಕ್ತಾರಲ್ಲ ಅವರಿಗೆ ಜಾಸ್ತಿ ಬೆಲೆ ಅಂತ ಈ ಮೂರ್ತಿ ತೋರಿಸ್ತದೆ. ಚಪ್ಪಾಳೆ ಹೊಡಿತಾ ಹೊಡಿತಾ ನಾನು ಕೇಳ್ತಾ ಇರೋದಿಷ್ಟೇ, ಎಲ್ಲಿರುವವರಲ್ಲಿ 1,000 ರೂಪಾಯಿ ಬೆಲೆಯ ಬೊಂಬೆಗಳು ಎಷ್ಟು ಜನ? ಕೈ ಎತ್ತಿ ಅಂತ ಹೇಳಲಿಲ್ಲ ನಾನು. 5,000 ರೂಪಾಯಿ ಬೆಲೆ ಇರ್ತಕ್ಕಂಥ ಜನ ಎಷ್ಟು ಜನ? ಕೈ ಎತ್ತಿ 10,000 ರೂಪಾಯಿ ಬೆಲೆ ಇರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ? ಅದು ಇಲ್ವಾ? ನನ್ನ ಪ್ರವಚನ ಇಲ್ಲಿಗೆ ಮುಗೀತದೆ ಇಲ್ವಾ? ಹೋಗುದೇ ಇಲ್ಲ ಒಳಗೆ. ಏನ್ ಕತ್ತಿನೋ ಗೊತ್ತಿಲ್ಲಪ್ಪ. ಬಂಧುಗಳೇ, ಬಹಳ ಮುಖ್ಯವಾಗಿ ಬರುವವರೆಲ್ಲ ಬಂದರು, ಹಾಗಾಗಿ ವಿಷಯಕ್ಕೆ ಹೋಗೋಣ. ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವೀ ಪ್ರವಚನ ಇರಬಹುದು, ಭರತೇಶ ವೈಭವ ಇರಬಹುದು, ಒಂದು ಗ್ರಂಥವನ್ನ ಸ್ವಾಧ್ಯಾಯ ಮಾಡತಕ್ಕಂಥದ್ದು ಇರಬಹುದು, ಯಾರೋ ಗುರುಗಳು ಬಂದಿದ್ದಾರೆ ಅವರ ಉಪದೇಶ ಇರಬಹುದು, ಯಾವುದನ್ನಾದ್ರೂ ಯಾರು ಕೇಳ್ತಾನೆ, ಯಾರು ತೆಕೊಳ್ತಾನೆ ಅಂದ್ರೆ ಅಂತರಾಯ ಕರ್ಮವ. ಬಿಡಿ, ಅದು ಭವ್ಯ ಜೀವಿ ಆದ್ರಿಂದ ಕೇಳಲಿಕ್ಕೆ ಬಂದಿದೆ. ಹೋಯ್ತಾ ಬಂಧುಗಳೇ? ಯಾರು ಕೇಳ್ತಾರೆ? ಲಾಸ್ಟ್ ಇದರ ನಂತರ ಆಚೆ ಈಚೆ ಹೋಗುವುದಿಲ್ಲ. ಕೊನೆ ಒಂದು ಕತೆ ಹೇಳ್ಬಿಡ್ತಾರೆ. ಈ ಗ್ರೀಸ್ ದೇಶ ಇದೆಯಲ್ಲ, ಗ್ರೀಕ್ ಕಥೆಗಳೆಲ್ಲ ಅದರಲ್ಲಿ ದೇವತೆಗಳೇ ಬರು. ನೀವು ಶೇಕ್ಸ್ಪಿಯರ್ನ ನಾಟಕಗಳನ್ನೆಲ್ಲ ನೋಡಿದ್ರೆ ದೇವತೆಗಳು ಬರು, ಹೆಚ್ಚು ಕಥೆಗಳೇ. ಹಾಗೆ ಒಂದು ಕತೆ ಹೀಗಿದೆ. ಗ್ರೀಸ್ ದೇಶದಲ್ಲಿ ಒಬ್ಬಳು ದೇವತೆ ಪ್ರತ್ಯಕ್ಷ ಆಗ್ತಾಳೆ ಊರಿನಲ್ಲಿ. ಆ ದೇವತೆಯ ಹೆಸರು ಚೆಲ್ಸಿ. ಏನ್ ಹೆಸರು? ನಾನು ಮಾತಾಡ್ತೀನಿ ಅಂತ ಹೇಳಿರೋದ್ರಿಂದ ಮಧ್ಯದಲ್ಲಿ ಪ್ರಶ್ನೆ ಕೇಳುವುದು, ಯಾಕಂದ್ರೆ ಮಾತಾಡಿಸ್ಬೇಕಲ್ಲ, ಚಾನ್ಸ್ ಕೊಡ್ಬೇಕಲ್ಲ. ಅದಕ್ಕೆ ಚೆಲ್ಸಿ ಅಂತಕ್ಕಂಥ ದೇವತೆ ಗ್ರೀಕಿನ ಮಧ್ಯದಲ್ಲಿ ಬಂದು ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆದ ಕೂಡ ಎಲ್ಲ ಬಂದು ಸೇರಿದ್ರು. ನಾವು ಆಕ್ಸಿಡೆಂಟ್ ಆದಾಗ ಸೇರಿದ ಹಾಗೆ ಸಹಾಯ ಮಾಡೋದಿಲ್ಲ, ವಿಡಿಯೋ ತೆಗಿತೇವೆ. ಓಕೆ, ಬಂದು ಸೇರಿದ್ರು. ಸೇರಿದಾಗ ದೇವತೆ ಹೇಳಿದ್ಲು, ನಾನು ನಿಮ್ಗೆಲ್ಲ ಒಂದು ಹೊಸ ಸುದ್ದಿಯನ್ನು ಕೊಡುವುದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಹೌದಾ, ಏನು ಅಂದ್ರು. ನಿಮ್ಮ ಊರಿನಲ್ಲಿ ಒಬ್ಬ ಮಹಾಜ್ಞಾನಿ ಹುಟ್ಟಿದ್ದಾನೆ ಅಂದ್ರು. ಮಹಾಜ್ಞಾನಿ ಹುಟ್ಟಿದ್ದಾನೆ. ಹೌದಾ, ಯಾರು ಅಂದ್ರು. ಅವ್ರಿಗೆ ಭಾರಿ ಖುಷಿ ಆಯ್ತು. ನಾಳೆ ಕೌಟುಂಬದಲ್ಲಿ ಬಂದು ಯಾರು ಬಂದು ಹೇಳಿದ್ರೆ ನೀವೆಷ್ಟು ಖುಷಿ ಪಡೋದಿಲ್ಲ? ಹೌದಾ. ಆಗ ತಕ್ಷಣ ಚೆಲ್ಸಿ ಅಂತಕ್ಕಂಥ ದೇವತೆ ಹೇಳ್ತಾಳೆ, ಅವನ ಹೆಸರು ಸಾಕ್ರಟೀಸ್ ಅಂತ. ಇಂಗ್ಲಿಷ್ ಸ್ವಲ್ಪ ಗೊತ್ತಿರೋರಿಗೆ ಗೊತ್ತಿದೆ, ಬಹಳ ದೊಡ್ಡ ತತ್ವಜ್ಞಾನಿ ಅವನು, ಸಾಕ್ರಟೀಸ್ ಅಂತ. ಸರಿ, ಅಷ್ಟಾಗ್ತಾ ಇದ್ದಾಗೆ ಅಲ್ಲಿ ಬಂದಿರ್ತಕ್ಕಂಥ ಜನ ಎಲ್ಲ ದೇವತೆಯನ್ನ ಬಿಟ್ಟರು ಸಾಕ್ರಟೀಸ್ ಇದ್ದಲ್ಲಿ ಓಡಿ. ಅವರು ಊರಿನಲ್ಲಿ ಇರ್ತಕ್ಕಂಥವನು, ಆದ್ರೆ ಈ ದೇವತೆ ಬಂದು ಹೇಳ್ತಾಳೆ ಮಹಾಜ್ಞಾನಿ ಅಂತ, ಅಂದ್ರೆ ನೇರವಾಗಿ ಸಾಕ್ರಟೀಸ್ ಇದ್ದಲ್ಲಿ ಓಡಿ ಬರ್ತಾ ಇದ್ದ ಆ ಜನರನ್ನು ನೋಡಿ ಏನು ಏನು ಅಂದ. ಈಗ ನಮ್ಮ ಊರಿನ ಬೀದಿಯಲ್ಲಿ ಒಂದು ದೇವತೆ ಪ್ರತ್ಯಕ್ಷ ಆಗಿದ್ದು, ಚೆಲ್ಸಿ ಅಂತ ದೇವತೆ ಅಂತೆ. ಹೌದಾ, ಏನು ಹೇಳಿದ್ದು? ನಮ್ಮ ಊರಿನಲ್ಲೊಬ್ಬ ಮಹಾಜ್ಞಾನಿ ಹುಟ್ಟಿದ್ದಾನಂತೆ ಅಂದು. ಹೌದಾ, ಯಾರಂತೆ ಅಂದ ಬಹಳ ಕುತೂಹಲದಿಂದ ಕೇಳಿದ. ಆಗ ಎಲ್ಲರೂ ಸೇರಿ ಹೇಳಿದ್ರು, ನೀನೇ ಅಂತೆ ಅಂತ. ಸಾಕ್ರಟೀಸ್ ನೀನೇ ಅಂತೆ ಅಂತ. ಸುಮ್ಮನಾಗಿಬಿಟ್ಟ ಸಾಕ್ರಟೀಸ್. ನಾನು ಸುಮ್ಮನೆ ಯಾಕಂದ್ರೆ ಮುಂದಿನ ವಾಕ್ಯ ಬಹಳ ಮುಖ್ಯ, ನಿಮ್ ಗಮನ ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಸಾಕ್ರಟೀಸ್ ಸುಮ್ಮನೆ ಆಗ್ಬಿಟ್ಟ. ಆಗ ಬಂದಿರ್ತಕ್ಕಂಥ ಜನ ಎಲ್ಲ ಕೇಳ್ತಾರೆ, ಆ ದೇವತೆ ಹೇಳಿದ್ಲಲ್ಲ ನೀನು ಮಹಾಜ್ಞಾನಿ ಅಂತ, ಹೌದಾ ಅಂತ ಕೇಳಿ. ಹಾಗೆ ಕೇಳುವಾಗ ಅವರ ಆಲೋಚನೆ ಏನಿತ್ತು ಅಂತ ಕೇಳಿದ್ರೆ, ಇಲ್ಲಪ್ಪ ನಾನು ಜ್ಞಾನಿ ಅಲ್ಲ ಅಂತ ಹೇಳ್ತಾನೆ ಅಂತಿತ್ತು. ಯಾರೋ ಅವ್ರ ಜ್ಞಾನಿಗಳು ಕೂಡ ತಾವು ಜ್ಞಾನಿ ಅಂತ ಹೇಳೋದಿಲ್ಲ. ಆದ್ರೆ ಅವರ ಆಲೋಚನೆಗೆ ವಿರುದ್ಧವಾಗಿ ಅವನು ಹೇಳಿದ, ಹೌದು ನಾನು ಜ್ಞಾನಿ ಅಂತ. ಅವ್ರಿಗೆ ಆಶ್ಚರ್ಯ ಆಯ್ತು. ಕೊನೆಯ ಪ್ರಶ್ನೆ ಕೇಳಿದ್ರು, ಹೌದಾ ನೀನು ಜ್ಞಾನಿಯ? ಅದು ಹೇಗೆ ಅಂದ್ರು. ಅದು ಹೇಗೆ ಅಂದ್ರು.
ಆಗ ಸಾಕ್ರಟಿಸ್ ಹೇಳಿದ, ಒಂದು ಕಡೆ ಬಕೆಟ್ ಸರಿ ಇದೆಯಲ್ಲ, ಆಗ ಸಾಕ್ರಟಿಸ್ ಹೇಳಿದ ಜಗತ್ತಿನ ತುಂಬಾ ವಿಷಯಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ರಿಂದ ನಾನು ಜ್ಞಾನಿ ಅಂತ. ಜಗತ್ತಿನ ತುಂಬಾ ವಿಷಯಗಳು ನನಗೆ ಗೊತ್ತಿಲ್ಲ ಅಂತ ಗೊತ್ತುಂಟು, ಆದ್ರಿಂದ ನಾನು ಜ್ಞಾನಿ ಅಂದ. ನಮ್ಮ ದೊಡ್ಡ ಸಮಸ್ಯೆ ಬಂಧುಗಳೇ, ನಮ್ಗೆ ಗೊತ್ತಿಲ್ಲ ಅಂತಲೇ ಗೊತ್ತಿಲ್ಲ. ಯಾವಾಗ ಗೊತ್ತಿಲ್ಲ ಅಂತ ಗೊತ್ತಾಗ್ತದೆ, ನಾನು ತಿಳ್ಕೊಳ್ಬೇಕು ಅಂತ ಹೋಗ್ತೇವೆ. ಕೈ ಮುಗಿದು ಹೇಳ್ತೇನೆ, ನಾವೀಗ ಒಂದು 8 ವರ್ಷದಿಂದ ಆನ್ಲೈನ್ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಆ ಆನ್ಲೈನ್ ಸ್ವಾಧ್ಯಾಯದಿಂದ 8 ವರ್ಷಗಳಲ್ಲಿ ಆದ ಪ್ರಯೋಜನ ಏನು ಅಂತ ಕೇಳಿದ್ರೆ ಪಂಡಿತರೆ, ನಮ್ಗೆ ತುಂಬಾ ವಿಷಯಗಳು ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಬೇರೆ ಏನು ಗೊತ್ತಾಗಿದೆ ಪ್ರಶ್ನೆ ಬೇರೆ. ತುಂಬಾ ವಿಷಯಗಳು ಗೊತ್ತಿಲ್ಲ, ನಾವು ಅಜ್ಞಾನಿಗಳಿದ್ದೇವೆ. ಯಾವಾಗ ಮನುಷ್ಯನಿಗೆ ತುಂಬಾ ವಿಷಯಗಳು ಗೊತ್ತಿಲ್ಲ ಅಂತ ಗೊತ್ತಾಗ್ತದೋ ಅವನ ತಿಳ್ಕೊಳ್ಳೋದಕ್ಕೆ ಹೋಗ್ತಾನೆ. ಆದ್ರೆ ಎಷ್ಟೋ ಸಲ ನೋಡಿ, ಕರೆಕ್ಟ್ ಆಗಿ 9ನೇ ತರಗತಿಗೆ ಬಂದಾಗ ಮಕ್ಕಳಿಗೆ ಹೇಳ್ತಾ ಇದ್ದೆ, 8ನೇ ಕ್ಲಾಸ್ನವರೆಗೆ ಕರೆಕ್ಟ್ ಇರ್ತವೆ ಮಕ್ಕಳು. 9ನೇ ಕ್ಲಾಸ್ ನೀನೆಲ್ಲ ಹೇಳಬೇಡ, ನಂಗೆಲ್ಲ ಗೊತ್ತುಂಟು ಅಲ್ಲಿಗೆ ಶುರು ಮಾಡ್ತೇವೆ ಮನೆಯಲ್ಲಿ. ಏನೂ ಗೊತ್ತಿಲ್ಲ, ನಮ್ಗೆ ಗೊತ್ತುಂಟು. ನಮಗೆ ಗೊತ್ತಿಲ್ಲ ಅಂತ ಗೊತ್ತಿರ್ಬೇಕು. ಬಹುಶಃ ಬಂಧುಗಳೇ, ನಾನು ಅಂತಹದ್ದೇ ಜ್ಞಾನಿ ಇಲ್ಲಿ ಗೊತ್ತಿರೋದು. ನಂಗೆ ತುಂಬಾ ವಿಷಯ ಗೊತ್ತಿಲ್ಲ ಅಂತ ಗೊತ್ತುಂಟು. ನಾನು ಬಹಳ ಪ್ರೀತಿ ಮಾಡ್ತಕ್ಕಂಥ ಬಾಹುಬಲಿ ಉಪಾಧ್ಯಾಯವರು ಬಂದಿದ್ದಾರೆ. ತುಂಬಾ ವಿಷಯ ಅವರ ಒಡನಾಟ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವ್ರು ಮಾತನಾಡುವಾಗಲೆಲ್ಲ ನನ್ಗೆ ಏನಾದ್ರು ಹೊಸ ವಿಷಯಗಳು ತಿಳಿಯುತ್ತವೆ, ನನ್ಗೆ ಗೊತ್ತಾಗ್ತದೆ. ಹಾಗೆ ಗೊತ್ತಿಲ್ಲ ಅಂತ ಭಾವನೆ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಗೊತ್ತಿದೆ ಅಂತಿದ್ರೆ ನಿಮ್ಗೇನ್ ಕೆಲಸ ಇಲ್ಲ, ಟೈಮ್ ವೇಸ್ಟ್ ಆಗ್ತದೆ. ಹಾಗಾಗಿ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ತಕ್ಕಂತಹ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದಾನೆ. ಮಾತಾಡಿಸ್ಬೇಕಲ್ಲ, ವಿಷಯಕ್ಕೆ ಹೋಗ್ತಾ ಮಾತಾಡ್ತೇನೆ. ಬಂಧುಗಳೇ, ನಾವೆಲ್ಲ ಜೈನೇತರರು ಇದ್ರೆ ಕ್ಷಮಿಸಿ, ಈ ಪ್ರಶ್ನೆ ಸ್ವಲ್ಪ, ಯಾಕಂದ್ರೆ ಇವತ್ತಿನ ವಿಷಯವೇ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ. ನಾವೆಲ್ಲ ಜೈನರಾಗಿ ಹುಟ್ಟಿದ್ದೇವೆ. ಬಹಳ ಜನ, ಕೆಲವರು ಮೊದಲು ಜೈನ ಆಗಿರ್ಬೋದು, ಜೈನರಾಗಿ ಹುಟ್ಟಿದ್ದೇವೆ. ಸಂತೋಷ ಇದೆಯಾ ಇಲ್ವಾ? ಯಾರಿಗೆಲ್ಲ ನಾವು ಜೈನರಾಗಿ ಹುಟ್ಟಿದ್ದೇವೆ ಅನ್ನೋದಕ್ಕೆ ಸಂತೋಷ ಇದೆಯೋ ಅವರೊಂದ್ಸಲ ಸಂತೋಷವನ್ನ ಚಪ್ಪಾಳೆ ಮೂಲಕ ವ್ಯಕ್ತಪಡಿಸಿ. ಅದ್ರ ಒಟ್ಟಿಗೆ ಎರಡನೇ ಪ್ರಶ್ನೆ ಏನು ಅಂದ್ರೆ, ಸತ್ ಮೇಲೆ ಎಲ್ಲರೂ ಸಾಯ್ತೇವೆ, ಖಂಡಿತ ಸಾಯ್ತೇವೆ, ಅದ್ರಲ್ಲಿ ಏನು ಅನುಮಾನವೇ ಇಲ್ಲ. ಹುಟ್ಟಿದವರು ಯಾರಿದ್ದಾರೋ ಅವರೆಲ್ಲ ಸಾಯ್ತೇವೆ, ಪ್ರಶ್ನೆ ಇಲ್ಲ. ಸತ್ ಮೇಲೆ ಪುನಃ ನಾವು ಜೈನರೇ ಆಗಬೇಕು ಅಂತ ಆಸೆ ಪಡುವವರು ಎಷ್ಟು ಜನ ಕೈ ತಪ್ಪಾಳಿ ಚಪ್ಪಾಳಿ ಹೊಡೆದು. ನಾನು ಹೊಡಿಲಿಲ್ಲ ಅಂತ ಮಾತ್ರ ನಾನು ಅಲ್ಲ ಅಂತ ಇಟ್ಕೊಳ್ಬೇಡಿ, ನಾನು ಮದುವೆ ನನ್ನನ್ನು ನೋಡ್ಕೊಂಡು ಏನೋ ಯೋಚನೆ ಮಾಡ್ಬೇಕು. ನಾನಂತೂ ಹೇಳ್ತೇನೆ, ಸಾಧ್ಯ ಆದ್ರೆ ಮೋಕ್ಷ ಪಡಿಬೇಕು, ಆ ಪ್ರಶ್ನೆ ಬೇರೆ. ಆಗದಿದ್ರೆ ಮತ್ತೆ ಮತ್ತೆ ಹುಟ್ಟುವುದಾದ್ರೆ ಮನುಷ್ಯರಾಗಿ ಜೈನರಾಗಿ ನೀವು ಕೌಟಗೊಪ್ಪದಲ್ಲಿ ಅಂತ ಹೇಳ್ಬೋದು, ಆದ್ರೆ ನಾನ್ ರಂಜಾಳದಲ್ಲೇ ಹುಟ್ಟಬೇಕು ಅಂತ ಹೇಳುವವನ, ನನ್ನ ಊರಿನಲ್ಲೇ ಹುಟ್ಟಬೇಕು ಅಂತ ಹೇಳುವವನ. ಬಿಡಿ, ಊರಿನ ವಿಷಯ ಬಿಟ್ಬಿಡೋಣ. ನಿಮ್ಗೀಗ ಒಂದು ಜಾಣತನದ ಪ್ರಶ್ನೆ ಕೇಳ್ತಾರೆ, ಮತ್ತೆ ಉಪಾಧ್ಯಾಯ ನಮ್ಮ ಪಂಡಿತರಿಗೆ ನಿಷೇಧ ಆಯ್ತು, ಅವ್ರ ಉತ್ತರ ಕೊಡ್ಲಿಕ್ಕಿಲ್ಲ. ನಿಮಗೆ ಯಾರಿಗಾದ್ರು ನನ್ ಗೊತ್ತಿಲ್ಲ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ತಿಳ್ಕೊಬೇಡಿ, ನಾನು ಜ್ಞಾನಿ ನೀವು ಅಜ್ಞಾನಿ ಅಂತ ಆ ತರದೇ ಪ್ರಶ್ನೆ ಇಲ್ಲ. ಎಷ್ಟು ಜನರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ? ನಾವು ಏನು ಮಾಡಿದ್ದರಿಂದ ಜೈನರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಅಂತ ಕೇಳಲಿಲ್ಲ. ನಾನು ಏನು ಮಾಡಿದ್ದರಿಂದ ಹಿಂದಿನ ಜನ್ಮದಲ್ಲಿ ಏನಾದ್ರು ಮಾಡಿದ್ದರಿಂದ ತಾನು ಜೈನರಾಗಿ ಹುಟ್ಟಿದ್ದು. ಯಾಕೆಂದ್ರೆ ನಾವು ಯಾರು ಕೂಡ ಅಪ್ಲಿಕೇಶನ್ ಹಾಕ್ಲಿಲ್ಲ ನಾವು ಜೈನರಾಗಿ ಹುಟ್ಟಬೇಕು ಅಂತ, ಹಾಕ್ಲಿಲ್ಲಲ್ಲ. ಇಲ್ಲ, ಅರ್ಜಿ ಹಾಕಿ ಹುಟ್ಟಲಿಲ್ಲ, ನಾವು ದೇವರ ಹತ್ರ ಬೇಡಿ ಹುಟ್ಟಲಿಲ್ಲ, ನಾವು ಹುಟ್ಟಿದ್ದೇವೆ. ಎ ಗ್ರೇಟ್ ಹ್ಯಾಪಿನೆಸ್ ಏನ್ ಗೊತ್ತಾ ನಿಮ್ಗೆ? ನಾವು ಹುಟ್ಟಿತ್ತಲೇ ಜೈನರಾಗಿ ಜೈನರ ಮನೆಯಲ್ಲಿ, ಜೈನ ಅಪ್ಪ ಅಮ್ಮರ ಮನೆಯಲ್ಲಿ ಹುಟ್ಟಿದ್ದರಿಂದ ನಾವು ಮಾಂಸ ತಿನ್ಲಿಕ್ಕೆ ಕಲೀಲಿಲ್ಲ. ಒಂದು ವೇಳೆ ಬೇರೆಯವರ ಮನೆಯಲ್ಲಿ, ಮಾಂಸ ತಿನ್ನುವವರ ಮನೆಯಲ್ಲಿ ಹುಟ್ಟಿದ್ದರೆ ನಮ್ಗೆ ಗೊತ್ತಾಗೋಷ್ಟು ಹೊತ್ತಿಗೆ, ಅಂದ್ರೆ ಮಾಂಸ ತಿನ್ನುವುದು ಒಳ್ಳೇದಲ್ಲ ಅಂತ ಗೊತ್ತಾಗೋಷ್ಟು ಹೊತ್ತಿಗೆ ತಿನ್ಲಿಕ್ಕೆ ಶುರು ಮಾಡಿ ಆಗಿರ್ತಿತ್ತು. ಏನು ಮಾಡ್ಲಿಕ್ಕಾಗದಿರ್ತಕ್ಕಂಥ ಅಸಹಾಯಕತೆ ಇರ್ತಿತ್ತು. ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ ಇವುಗಳೆಲ್ಲ ಕೆಟ್ಟದ್ದು ಅಂತ
ತಿಳುವಳಿಕೆ ಬರುವುದಕ್ಕಿಂತ ಮುಂಚೆನೆ ಆ ವಾತಾವರಣದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ. ನಮ್ ಭಾಗ್ಯ ನೋಡಿ. ಆದ್ರೂ ಗೊತ್ತಿಲ್ಲ ನಂಗೆ, ಯಾರಾದ್ರೂ ಆ ತಿನ್ನುವವರನ್ನ ಕುಡಿಯುವವರನ್ನ ನೋಡಿ ನಾವು ಜೈನರಾಗಿ ಹುಟ್ಟಿ ಹಾಳಾಗಿ ಹೋದ್ವು, ಅದಾಗ್ಬೇಕಿತ್ತು ಅಂತ ಯೋಚನೆ ಮಾಡುವವರಿದ್ರೆ ಅವ್ರ ಬಗ್ಗೆ ನನ್ನೇನು ಮಾತಿಲ್ಲ. ನಾನ್ ಮಾತಾಡ್ತಾ ಇರೋದು ಇವ್ರ ಬಗ್ಗೆ, ಖುಷಿ ಪಡ್ತಾ ಇರೋವ್ರ ಬಗ್ಗೆ. ನಾವು ಯಾವ ಕೆಲಸ ಮಾಡಿದ್ದರಿಂದ ಈ ಜನ್ಮದಲ್ಲಿ ಜೈನರಾಗಿ ಹುಟ್ಟಿದ್ದು ಮತ್ತು ಇಲ್ಲಿ ಏನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಕೂಡ ನಾವು ಜೈನರಾಗಿ ಹುಟ್ಟೇವೆ, ಉತ್ತರ ಗೊತ್ತಿದ್ದವ್ರು ಕೈ ಎತ್ತಬೇಕು. ನೋಡಿ, ನೀವು ಪ್ರವಚನ ಮಾಡಿ ಅಂತ ಹೇಳಿದ್ರೆ ಗೆಲ್ತಿದ್ರಿ, ಸುಮ್ಮನೆ ಏನು ಕಷ್ಟ ಕೊಡ್ತಿರ್ಲಿಲ್ಲ. ನಾನು ನನ್ನಷ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಿದ್ದೆ. ಮಾತಾಡಿ ಅಂತ ಹೇಳಿದ್ರಿ, ಜಮ್ಮು ಕೂಡ ಹೇಳಿದ್ದಾರೆ ಆಯ್ತಾ ಮಾತನಾಡಿ ಅಂತ. ಓಕೆ, ಹೇಳಿ. ಒಂದು ಕ್ಲೂ ಕೊಡ್ತೇನೆ, ಸುಲಭದ ಕ್ಲೂ ಅಲ್ಲ, ಸ್ವಲ್ಪ ತತ್ವಾರ್ಥ ಸೂತ್ರದಲ್ಲಿ ಇದಕ್ಕೆ ಪರ್ಫೆಕ್ಟ್ ಉತ್ತರ ಇದೆ. ಈಗ ನಿಮ್ಗೆ ಈ ಮಾತು ಪ್ರೇರಣೆ ಆಗ್ಬೇಕು, ನಾನ್ ಚೂರು ತತ್ವಾರ್ಥ ಸೂತ್ರ ಓದ್ಬೇಕು ಅಂತ. ಓದ್ತಾ ಇದ್ರೆ ಸಂತೋಷ, ಓದ್ತಾ ಇದ್ರೆ ಬಕೆಟ್ ಸರಿ ಇಟ್ಕೊಂಡು ಓದ್ಬೇಕು ಅಂತ ಸರಿ ಮಾಡ್ಕೊಳ್ಬೇಕು. ಅಂದಾಜಿನಲ್ಲಿ ಆದ್ರೆ ಹೇಳಿ, ಪರವಾಗಿಲ್ಲ, ತಪ್ಪಾದ್ರೆ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಯಾವ ಕ್ರಿಯೆ ಮಾಡಿದ್ದರಿಂದ ನಾವು ಜೈನರಾಗಿ ಹುಟ್ಟಿದ್ದೇವೆ? ಅಮ್ಮ ಹೇಳಿ ಮಾಡಿ. ನನ್ನ ಪ್ರಶ್ನೆ ಪುನಃ ಒಳಗೆ ಹೋಗ್ತದೆ, ಯಾವ ಪುಣ್ಯ ಕ್ರಿಯೆ ಮಾಡಿದ್ದರಿಂದ ಜೈನರಾಗಿ ಹುಟ್ಟಿದ್ವು ಅಂತ. ಪುಣ್ಯ ಕರೆಕ್ಟೇ, ಖಂಡಿತವಾಗಿ ನಾವೆಲ್ಲ ಪುಣ್ಯ ಮಾಡಿದ್ದರಿಂದಲೇ, ಪೂರ್ವ ಜನ್ಮದ ಪುಣ್ಯದಿಂದಲೇ ಜೈನರಾಗಿ ಹುಟ್ಟಿದ್ದು. ಆದ್ರೆ ಹೊರಗೆ ಅಲ್ಲ, ಉತ್ತರ ಕ್ಲಿಯರ್ ಮಾಡ್ತೇನೆ ನಾನು. ಫಾರ್ ಎಕ್ಸಾಂಪಲ್, ಐಶ್ವರ್ಯ ರೈಗೆ ಒಳ್ಳೆಯ ಕಣ್ಣುಂಟು, ಕರೆಕ್ಟಾ? ಅವಳಿಗೆ ಚಂದದ ಕಣ್ಣು ಎಲ್ಲಿಂದ ಬಂತು ಅಂತ ಕರ್ಮ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ, ಹಿಂದಿನ ಜನ್ಮದಲ್ಲಿ ಅವಳು ನೇತ್ರದಾನ ಮಾಡಿದ್ದಿರಬೇಕು. ಆದ್ದರಿಂದ ನೇತ್ರದಾನ ಮಾಡಿದ ಪುಣ್ಯದ ಫಲದಿಂದ ಅವಳಿಗೆ ಈ ಜನ್ಮದಲ್ಲಿ ಒಳ್ಳೆ ಕಣ್ಣು ಬಂತು. ನಮ್ಮಲ್ಲಿ ಜ್ಞಾನಾವರಣೀಯ ಕರ್ಮ ಅಂತ ಒಂದಿದೆ. ಯಾರು ಓದುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅವರಿಗೆ ಪುಸ್ತಕ ಕೊಡಿಸಿ ಅವರಿಗೆ ಓದಲಿಕ್ಕೆ ಸಹಾಯ ಮಾಡ್ತಾರೋ, ಮುಂದಿನ ಜನ್ಮದಲ್ಲಿ ಆ ಸ್ಕಾಲರ್ಶಿಪ್ ಗಳನ್ನ ಕೊಟ್ಟವರು, ವಿದ್ಯೆಗೆ ಸಹಾಯ ಮಾಡಿದವರು, ತಿಳುವಳಿಕೆಗೆ ಸಹಾಯ ಮಾಡಿದವರು ಬಹಳ ಬುದ್ಧಿವಂತರಾಗಿ ಹುಟ್ಟುತ್ತಾರೆ. ಅಂದ್ರೆ ಈ ಜನ್ಮದಲ್ಲಿ ನೀವು ಬುದ್ಧಿವಂತರಾಗಿದ್ರೆ ಕಳೆದ ಜನ್ಮದಲ್ಲಿ ನೀವು ಜ್ಞಾನಾವರಣೀಯ ಪಾಪಕರ್ಮ ಕಡಿಮೆ ಮಾಡುವುದಕ್ಕೆ ಬೇಕಾದ ಕ್ರಿಯೆಗಳನ್ನ ಮಾಡಿದ್ದೀರಿ ಅಂತ ಅರ್ಥ. ಇದು ನಿಮ್ಗೆ ಸ್ಪಷ್ಟ ಮಾಡಿದ್ದು ನಾನು. ಈಗ ಹೇಳಿ, ಹಾಗೆಯೇ ಜೈನರಾಗಿ ಹುಟ್ಟಬೇಕು ಅಂತಾದ್ರೆ ಯಾವ ಕ್ರಿಯೆ ಮಾಡದೇ ಇದ್ದರಿಂದ ಮತ್ತು ಯಾವ ಕ್ರಿಯೆ ಮಾಡಿದ್ದರಿಂದ ನಾವು ಜೈನರಾದು? ಅಮ್ಮ, ಇದು ಅಂದಾಜಲ್ಲಿ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಉತ್ತರ ಅಲ್ಲ. ಇನ್ನೂ ಒಂದು ಕ್ಲೂ ಜಾಸ್ತಿ ಮಾಡ್ತೇನೆ. ಅಲ್ಲಿ ತತ್ವಾರ್ಥ ಸೂತ್ರದಲ್ಲಿ ಜೈನ ಎನ್ನುವ ಶಬ್ದ ಇಲ್ಲ, ಉಚ್ಚ ಗೋತ್ರ ಎನ್ನುವ ಶಬ್ದ ಇದೆ. ಜೈನ ಧರ್ಮ ಉಚ್ಚ ಗೋತ್ರ ಹೌದಲ್ಲ, ಒಪ್ಕೊಳ್ತೇವಲ್ಲ ನಾವು. ಹಾಗಾದ್ರೆ ಈ ಜೈನ ಎನ್ನುವ ಉಚ್ಚ ಗೋತ್ರ ನಮ್ಗೆ ಪ್ರಾಪ್ತಿ ಆಗ್ಲಿಕ್ಕೆ ಏನು ಕಾರಣ? ನನ್ಗೆ ತುಂಬಾ ಖುಷಿ ಕೊಟ್ಟರೆ, ಇದು ಸ್ವಾಧ್ಯಾಯದಿಂದ ತಿಳಿದದ್ದು, ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ ಇದು. ಹೇಳಿ, ಯಾರು ಹೆಂಗಸರೇ ಮಾತಾಡ್ತಾ ಇದ್ದಾರೆ, ಗಂಡಸರು ಬರೀ ನೋಡ್ತಾ ಇದ್ದಾರೆ. ಅಲ್ಲಮ್ಮ, ಅಲ್ಲ, ನಾನ್ ಹೇಳ್ತಾ ಇರೋದು ನಾವು ಜೈನರಾಗಿ ಹುಟ್ಟಲಿಕ್ಕೆ ಯಾವ ಕ್ರಿಯೆ ಮಾಡಿದ್ದರಿಂದ ಕಾರಣ. ಹೇಳಿಮ್ಮ, ಪರವಾಗಿಲ್ಲ. ಹಾ ಸರ್ ಹೇಳಿ. ಜೀವನೇ ಅಲ್ಲ, ಜಂಬು ಅವರೇ, ನೀವು ಅರ್ಧ ಗಂಟೆ ಪ್ರವಚನ ಮಾಡಿ ಹೋಗಿ ಅಂತ ಹೇಳಿದ್ರೆ ಯಾವ ಪ್ರಶ್ನೆಗಳು ಇರ್ತಾ ಇಲ್ಲ. 2 ಗಂಟೆ ಕೊಟ್ಟದ್ದರಿಂದ ಹೇಳಿ ಮಾಡಿ. ಯಾವ ಶುಭ ಕರ್ಮ? ನಾನು ಅದೇ ಹೇಳ್ತೇನೆ, ನಿರ್ದಿಷ್ಟವಾಗಿ ಯಾವ ಕರ್ಮ, ಯಾವ ಕ್ರಿಯೆ? ಓ ಅಲ್ಲ ಅಲ್ಲ, ನಾನ್ ಮತ್ತೆ ಯೋಚನೆ ಮಾಡ್ತಾ ಇರೋದು ಬಂಧುಗಳೇ, ಇವತ್ತು ಇಲ್ಲಿ ಬಂದು ಕೂತು ಈ ಸಭಾಭವನದಲ್ಲಿ ಈ ತರದ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಭಾಗವಹಿಸಿ
ಅಥವಾ ಮೊದಲ ಬಾರಿಗೆ ಏರ್ಪಡಿಸಿದ ದಿನ ಸಾರ್ಥಕ ಆಗ್ಬೇಕು, ಸಾರ್ಥಕ ಆಗ್ಬೇಕು ಹೇಳಿದ ಸುಮ್ಮನೆ ಸಮಯ ವ್ಯರ್ಥ ಆಗ್ತದೆ. ಬಹಳ ನಿರ್ದಿಷ್ಟವಾಗಿ ತತ್ವಾರ್ಥ ಸೂತ್ರದಲ್ಲಿ ಆಚಾರ್ಯ ಉಮಾಸ್ವಾಮಿ ಅವರು ಉಲ್ಲೇಖ ಮಾಡ್ತಾರೆ, ಯಾವ ವ್ಯಕ್ತಿ ಪರನಿಂದೆ ಆತ್ಮ ಪ್ರಶಂಸೆ ಮಾಡುವುದಿಲ್ಲವೋ ಅವನು ಉಚ್ಚಗೋತ್ರದಲ್ಲಿ ಹುಟ್ಟಾನೆ, ಅಂದ್ರೆ ಜೈನನಾಗಿ ಹುಟ್ಟಾನೆ ಅಂತ ಕ್ಲಿಯರ್ ಇದೆ. ಬಂಧುಗಳಿಗೆ ಖುಷಿ ಪಡಿ, ನಾನು ಹೇಳ್ತಾ ಇರೋದು ಖುಷಿ ಪಡಿ. ನಾವಿಷ್ಟೂ ಜನರು ಯಾರೆಲ್ಲ ಜೈನರಿದ್ದೇವೆ, ಇಷ್ಟೂ ಜನರು ಕಳೆದ ಜನ್ಮದಲ್ಲಿ ಬೇರೆಯವರನ್ನ ನಿಂದೆ ಮಾಡ್ಲಿಲ್ಲ, ಆದ್ರಿಂದ ಜೈನರಾಗಿ ಹುಟ್ಟಿದ್ದೇವೆ. ನಮ್ಮನ್ನ ನಾವು ಹೊಗಳಿಕೊಳ್ಳಿಲ್ಲ, ನಾನು ಹಾಗೆ, ನಾನು ಹೀಗೆ, ನಾನು ಹೇಗೆ ಅಂತ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಲ್ಲ, ಆದ್ರಿಂದ ಜೈನರಾಗಿ ಹುಟ್ಟಿದ್ದೇವೆ. ಮುಂದಿನ ಜನ್ಮದಲ್ಲಿ ಹುಟ್ಟಬೇಕು ಅಂದ್ರೆ ನಿಮ್ಮ ಬಗ್ಗೆ ಹೊಗಳಿಕೊಳ್ಬೇಡಿ, ಬೇರೆಯವರನ್ನ ಟೀಕೆ ಮಾಡಬೇಡಿ. ಹಾಗಾಗಿ ಜೈನರಾದ್ರೆ ಹುಟ್ಟಬೇಕಾದ್ರೆ ಏನ್ ಮಾಡ್ಬೇಕು? ಬೇರೆಯವರ ಒಳ್ಳೆಯ ಗುಣಗಳನ್ನ ಹಾಡಿ ಹೊಗಳಿ. ನಾನು ಹೇಳ್ತಾ ಇರೋದಲ್ಲ, ತತ್ವಾರ್ಥ ಸೂತ್ರ ಒಂದ್ಸಲ ನೋಡಿ, ಸ್ಪಷ್ಟವಾಗಿ ಹೇಳ್ತದೆ. ನೀವು ಬೇರೆಯವರ ಗುಣ ಸಣ್ಣದಿದ್ರು ದೊಡ್ಡ ಮಾಡಿ ಕೇಳಿ. ನಾವು ಎಷ್ಟು ಸಲ ನಮ್ಮ ಮನಸ್ಸು ಬರುವುದಿಲ್ಲ. ಈಗ ನೋಡ್ತೇನೆ, ನಾನು ತಮಾಷೆಗೆ ಹೇಳ್ತಾ ಇರ್ತೇನೆ, ಶಾಲೆಗಳಲ್ಲಿ ಹೋದಾಗ್ಲೆಲ್ಲ ಸುಮ್ನೆ ಕೇಳಿ, ಇದು ಕೂಡ ನೀವು ಮಾತಾಡಿಸ್ಲಿಕ್ಕೆ. ನಿಮ್ಮ ಮನೆಯಲ್ಲಿ ನಮ್ಗೆ ಕೌಟಗೊಪ್ಪ ಈ ಪ್ರಶ್ನೆಗೆ ಸರಿ ಉತ್ತರ ಬರ್ತದೆ ಅಂತ ವಿಶ್ವಾಸ ಇಲ್ಲ, ಯಾಕಂದ್ರೆ ನಿಮ್ಮನೆ ಕರೆಂಟ್ ಹೋಗ್ತಲೇ ಇರ್ತದೆ. ಆದ್ರೆ ನಮ್ಮಲ್ಲಿ ಕರೆಂಟ್ ಹೋಗೋದೆಲ್ಲ ಕಡಿಮೆ. ಕರೆಂಟ್ ಹೋದ ಕೂಡಲೇ, ಅದರಲ್ಲೂ ರಾತ್ರಿ, ಅದರಲ್ಲೂ ಇಂಟ್ರೆಸ್ಟ್ ಆಗಿ ಟಿವಿ ನೋಡ್ತಾ ಇದ್ರೆ, ಇತ್ಯಾದಿ ನೋಡ್ತಾ ಇದ್ರೆ, ಕರೆಂಟ್ ಹೋದ್ರೆ ನೀವು ಮಾಡುವ ಮೊದಲ ಕೆಲಸ ಏನು ಅಂತ? ಓ ಏನ್ ಮಾಡ್ತೀರಮ್ಮ? ಓ ಕೇಳ್ತಾ ಇಲ್ಲ, ನಂಗೆ ಬರುವಾಗಿಲ್ಲ, ನಂಗೂ ಪ್ರಾಯವಾಯ್ತು, ಹಾಗಾಗಿ ಕೇಳಿ. ತಮಾಷೆ ಉತ್ತರ ಇದು. ನಮ್ಮ ಮನೆಗಳಲ್ಲಿ ಕರೆಂಟ್ ಹೋದ್ರೆ ನಾವು ಮಾಡುವ ಮೊದಲ ಕೆಲಸ ಮನೆಯಿಂದ ಹೊರಗೆ ಬಂದು ಪಕ್ಕದ ಮನೆಯವರಿಗೆ ಉಂಟಾ ಅಂತ ನೋಡುದು. ಕೇಳಿ ಕೇಳಿ ಕೇಳಿ, ತಡೀರಿ. ನೋಡಿದ ಮೇಲೆ ಅವರಿಗಿದ್ರೆ ನಮ್ಗೆ ಸಿಟ್ಟು, ಅವರಿಗುಂಟು ನಮಗಿಲ್ಲ, ಅವರಿಗಿಲ್ಲ ಇದ್ರೆ ಪರವಾಗಿ. ನೋಡಿ, ಅಂದ್ರೆ ಅರ್ಥ ಏನು? ಒಂದು ಸೌಲಭ್ಯ, ಒಂದು ಸುಖ ಇನ್ನೊಬ್ಬರಿಗೆ ಇದ್ದು ನಮಗಿಲ್ಲದೆ ಇದ್ರೆ ನಮ್ಗೆಲ್ಲೋ ಹೊಟ್ಟೆ ಉರಿತದಲ್ಲ. ಹಾಗಾಗಿ ಬೇರೆಯವ್ರ ಹತ್ರ ಒಳ್ಳೆಯ ಗುಣ ಇದ್ರೆ ನಾವು ಹೊಗಳಿಕ್ಕೆ ತಯಾರಿರ್ತೇವಾ? ನಾನು ಕೌಟಗೊಪ್ಪದವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಯಾಕಂದ್ರೆ ಕೌಟಗೊಪ್ಪದ ಜನರ ಮೇಲೆ ಪ್ರೀತಿ ಇದೆ, ಆದ್ರಿಂದ ನೀವೆಲ್ಲ ಜೈನರಾಗಿ ಹುಟ್ಟಬೇಕು ಅಂತ ಆಸೆಯಿಂದ ಹೇಳ್ಕೊಳ್ತೇನೆ. ಯಾವತ್ತೂ ಜೀವನದಲ್ಲಿ ಬೇರೆಯವರ ತಪ್ಪುಗಳನ್ನ ದೊಡ್ಡದು ಮಾಡಿ ಕಮೆಂಟ್ಸ್ ಮಾಡಿ ಮಾತಾಡಬೇಡಿ. ಅವರ ಗುಣಗಳು ಚಿಕ್ಕದಿದ್ರು ಕೂಡ ದೊಡ್ಡದು ಮಾಡಿ 100 ಜನರಿಗೆ ಫೋನ್ ಮಾಡಿ ಹೇಳಿ. ಆದ್ರಿಂದ ಪರನಿಂದೆ ಆತ್ಮ ಪ್ರಶಂಸೆ ಮಾಡಬಾರದ ಸಂಗತಿ ಎನ್ನುವ ಎಚ್ಚರ ನಮ್ಗೆ ಇರ್ಲಿ, ಸದಾ ಕಾಲ ಇರ್ಲಿ ಅನಂತ ವಿನಂತಿ ಮಾಡ್ಕೊಳ್ತೇನೆ. ಬಂಧುಗಳಿಗೆ ಮುಂದಕ್ಕೆ ಹೋಗೋಣ. ಈ ಸಂದರ್ಭದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೇವೆ. ಒಂದ್ಸಲ ಒಂದು ಸಮಾರಂಭಕ್ಕೆ ನಾನು ಹೋಗಿದ್ದೆ. ಒಬ್ರು ಸುಮ್ಮನೆ ಒಂದು ಕುಟಿಲ ಪ್ರಶ್ನೆಯನ್ನ ಕೇಳಿದ್ರು. ಸುಮ್ಮನೆ ಹೀಗೆ ಪ್ರಶ್ನೆ ಕೇಳೋದು, ಬಹುಶಃ ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಏನು ಗೊತ್ತಿಲ್ಲ. ಹಾಯ್, ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಮನುಷ್ಯರಿಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ನಂಗೆ ಗೊತ್ತಾಯ್ತು ಅವ್ರು ಏನು ಉತ್ತರ ಕೊಟ್ಟು ನನ್ನನ್ನು ಶಿಕ್ಷೆ ಆಗ್ತಾರೆ ಅಂತ, ನಂಗೇನು ಗೊತ್ತಿಲ್ಲ ಅಂತ ನಿರೂಪಿಸ್ತಾರೆ. ನಾನು ಮೊದಲೇ ಒಪ್ಪಿಕೊಂಡೆ, ನನ್ಗೆ ಗೊತ್ತಿಲ್ಲ ರೀ, ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ಏನ್ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ಮನುಷ್ಯನಿಗೂ ಪ್ರಾಣಿಗಳಿಗೂ ಇರ್ತಕ್ಕಂಥ ಮೊದಲ ವ್ಯತ್ಯಾಸ ಏನು ಅಂದ್ರೆ, ಉಳಿದೆಲ್ಲ ಪ್ರಾಣಿಗಳಿಗೆ ಅವುಗಳ ತಲೆ ಅವುಗಳ ಶರೀರದ ಮುಂಭಾಗದಲ್ಲಿರುತ್ತದೆ. ಮನುಷ್ಯನಿಗೆ ಮಾತ್ರ ಅವನ ತಲೆ ಅವನ ಶರೀರದ ಮುಂಭಾಗದಲ್ಲಿರುವುದಿಲ್ಲ, ಮೇಲ್ಭಾಗದಲ್ಲಿರುತ್ತದೆ. ನಾನು ಬಹಳ ಲಘುವಾಗಿ ತಗೊಂಡು ಹೇಳಿದೆ, ಅಯ್ಯೋ ಎಲ್ಲಾದ್ರೂ ಒಂದ್ ಕಡೆ ತಲೆ ಇರುತ್ತಲ್ಲ, ಮುಂಭಾಗ ಆದ್ರೆ ಏನು, ಮೇಲ್ಭಾಗ ಆದ್ರೆ ತಲೆ ಉಂಟಲ್ಲ. ಅವ್ರು ಹೇಳಿದ್ರು, ಇದರ ಮೂಲಕ ಪ್ರಕೃತಿ ನಮ್ಮ ಸೃಷ್ಟಿಯಲ್ಲಿಯೇ ಒಂದು ಸಂದೇಶವನ್ನ ನಮ್ಗೆ ಕೊಟ್ಟಿದೆ. ಏನು ಸಂದೇಶ? ಉಳಿದೆಲ್ಲ ಪ್ರಾಣಿಗಳು ತಿಂದು ಉಂಡು ಏನ್ ಬೇಕೋ ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಸಾಕು, ಅದಷ್ಟೇ ಅದರ ಸಂದೇಶ.
ನೀನು ಮುಂದಕ್ಕೆ ಹೋಗ್ತಾ ಇರಿ. ಒಂದು ಹಸು, ಒಂದು ಏನು ನೀವ್ ಏನ್ ಹೇಳ್ತೀರಿ, ಎಮ್ಮೆ, ಏನ್ ಹೇಳ್ತೀರಿ, ಅದು ಮೇಯ್ಕೊಂಡ್ ಮುಂದಕ್ಕೆ ಹೋದ್ರೆ ಸಾಕು, ಜೀವಮಾನ ಪರ್ಯಂತ, ಅಷ್ಟೇ ಅದರ ಜೀವನದ ಉದ್ದೇಶ. ಆದ್ರೆ ಮನುಷ್ಯ ಬರೀ ಊಟ ಮಾಡಿ ತಿಂಡಿ ತಿಂದು ಮುಂದಕ್ಕೆ ಹೋಗೋದು ನಿನ್ನ ಜೀವನದ ಉದ್ದೇಶ ಅಲ್ಲ, ನೀನು ಮೇಲಕ್ಕೆ ಹೋಗ್ಬೇಕು ಏನೋ ಸಂದೇಶವನ್ನ ಪ್ರಕೃತಿ ಕೊಟ್ಟಿದೆ ನಮ್ಗೆ. ಪ್ರಕೃತಿ ಕೊಟ್ಟಿದೆ. ಹಾಗಾದ್ರೆ ನಾವು ಮೇಲಕ್ಕೆ ಹೋಗ್ಬೇಕು. ಹೋಗ್ತೇವೆ ಕೊನೆಗೊಂದ್ ದಿವಸ, ಆವತ್ತು ಹೋಗ್ತೇವೆ ಮೇಲೆ. ಆದ್ರಿಂದ ನಿಜವಾಗಿ ಎಲ್ಲಿಗೆ ಹೋಗ್ತೇವೋ ಏನು ಹೋಗಿದ್ದೇವೋ ಗೊತ್ತಿಲ್ಲ, ಆದ್ರೆ ನಮ್ ಉಳಿದವರು ಇಲ್ಲಿ ಇದ್ದವರೆಲ್ಲ ಸ್ವರ್ಗಸ್ಥರಾದರು ಹೇಳ್ಬಿಡ್ತಾರೆ. ಬಹಳ ವಿಶೇಷ ಇದೆ. ಅವನ್ ನರಕಕ್ಕೆ ಹೋಗಿರ್ಬೋದು, ಬೇಕಾದ್ರೆ ನಾವು ಸ್ವರ್ಗಸ್ಥರಾದವು ಅಂತ ಹೇಳ್ಬಿಡ್ತಾರೆ. ಇರ್ಲಿ ಬಿಡಿ, ಅದ್ರ ಬಗ್ಗೆ ಬೇರೆ ಚರ್ಚೆ ಮಾಡಿ. ಮೇಲೆ ಹೋಗುವುದು ಅಂದ್ರೆ ಏನು? ಅಂದ್ರೆ ಇದರಿಂದ ಒಂದು ಸ್ಪಷ್ಟ ಏನು ಅಂತ ಕೇಳಿದ್ರೆ, ನಮ್ಮ ಜೀವನ ಪ್ರಾಣಿಗಳ ಜೀವನದಂತೆ ಅಲ್ಲ. ಇದು ಸ್ಪಷ್ಟ ಇರಲಿ. ಈ ಜಗತ್ತಿನಲ್ಲಿ ಜೀವರಾಶಿಗಳು ತುಂಬಾ ಇವೆ, ಆದ್ರೆ ಮನುಷ್ಯ ಎಲ್ಲ ಜೀವಿಗಳ ಹಾಗೆ ಅಲ್ಲ. ಪುರಂದರದಾಸರು ಹೇಳಿದ ಹಾಗೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂದ್ರು. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂದ್ರು. ಅವ್ರ ಅರ್ಥ ಬೇರೆ ಅರ್ಥದಲ್ಲಿ ಹೇಳಿರ್ಬೋದು, ಆದ್ರೆ ನಾವು ಕೂಡ ಅದನ್ನೇ ಯೋಚನೆ ಮಾಡಬೇಕಾದ ಸಂಗತಿ. ನಮ್ಗೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನ ಸಾರ್ಥಕಪಡಿಸಿಕೊಳ್ಬೇಕು. ಮೋಕ್ಷ ಕೂಡ ದೇವತೆಗಳಿಗೆ ಸಿಗೋದಿಲ್ಲ, ಬರೀ ಮನುಷ್ಯರಿಗೆ ಮಾತ್ರ ಸಿಗ್ತದೆ. ಸಾರ್ಥಕಪಡಿಸಿಕೊಳ್ಳುವ ಅವಕಾಶ ಇರ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂತ ಒಂದು ಜನ್ಮ ಅಂದ್ರೆ ಅದು ಮನುಷ್ಯ ಜನ್ಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ಅದರ ಹಾಗೆ ನಡೀತಾ ಇದ್ದೇವಾ? ಸಾರ್ಥಕಪಡಿಸುವ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳು, ನಮ್ಮ ಕ್ರಿಯೆಗಳು, ನಮ್ಮ ಭಾವನೆಗಳು, ಪರಿಣಾಮಗಳು ಇದೆಯಾ ಅಂತ ಯೋಚನೆ ಮಾಡಬೇಕಂತ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ಇದು ಹೇಳುವಾಗ ನಾನು ತುಂಬಾ ಕಡೆ ಹೇಳಿದ ಅಥವಾ ಭರತೇಶ ವೈಭವದ ಸಂದರ್ಭದಲ್ಲಿ ಹೇಳಿರ್ಬೋದು, ಆದ್ರೆ ಸಂದರ್ಭೋಚಿತವಾಗಿ ಇಲ್ಲಿ ನೆನಪು ಮಾಡಿಕೊಳ್ತೇನೆ ಒಂದು ಸಂಖ್ಯೆಯನ್ನು. ತರುಸಾಕೃತಿಯವರಿಗೆ ಸಂಬಂಧಪಟ್ಟ ಒಂದು ಘಟನೆ. ಅವರು ಒಂದ್ ಕಡೆ ಚಾತುರ್ಮಾಸ ಮಾಡ್ತಾ ಇದ್ರಂತೆ. ಇಲ್ಲಿ ತರುಸಾಕೃತಿಯವರು ಚಾತುರ್ಮಾಸ ಮಾಡ್ತಾ ಇದ್ದಾರೆ ಅಂತ ಒಂದು ಫ್ಲೆಕ್ಸ್ ಹಾಕಿ, ದೊಡ್ಡ ಬೋರ್ಡ್ ಹಾಕಿ ಇದ್ರು. ಒಬ್ಬ ಕಾಲೇಜಿಗೆ ಹುಡುಗ ಹೋಗ್ತಿದ್ದ. ಆ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥ ಹುಡುಗ ದಾರಿಯಲ್ಲಿ ಹೋಗುವಾಗ ಫ್ಲೆಕ್ಸ್ ನೋಡಿದ್ದೆ, ಇಲ್ಲಿ ಅವನಿಗೆ ಗೊತ್ತಾಯ್ತು. ಯಾಕಂದ್ರೆ ನಮ್ಮ ವಿಜಯ ಕರ್ನಾಟಕದಲ್ಲಿ ನಗ್ನ ಸತ್ಯ ಅಂತ ಒಂದು ಕಾಲಂ ಬರ್ತಿತ್ತು, ತರುಣ್ ಸಾಗರ್ ತುಂಬಾ ಪಾಪ್ಯುಲರ್ ಆಗಿದ್ರು, ಎಲ್ರಿಗೂ ಗೊತ್ತಿತ್ತು. ಅವರ ಗುರುಗಳ ದರ್ಶನ ಮಾಡಿ ಬರೋಣ ಅಂತ ಶ್ರೇಷ್ಠ ಗುರುಗಳು ಇಲ್ಲಿದ್ದಾರೆ, ದರ್ಶನ ಮಾಡಿ ಬರೋಣ ಅಂತ ತಟ್ಟನೆ ಒಳಗೆ ಹೋಗ್ಬಿಟ್ಟ. ಹೋಗಿದ್ದೆ ತರುಣ್ ಸಾಗರ್ಜಿ ಅವರನ್ನು ಕಂಡ, ಅವರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದಾಗ, ನಾನು ಕೆಲವು ಸಲ ದರ್ಶನ ಮಾಡಿದ್ದೆ ಮಹಾರಾಜರದ್ದು. ಅವರಿಗೊಂದು ಸ್ವಭಾವ ಇತ್ತು, ಯಾರ ಹತ್ರ ಆದ್ರೂ ಮಾತನಾಡ್ಬೇಕು ಅಂದ್ರೆ ಮಾತನಾಡ್ತಾ ಇದ್ರು, ಮಾತನಾಡೋದು ಬೇಡ ಅಂತ ಅನ್ಸಿ ಸುಮ್ಮನೆ ಇರ್ತಿದ್ರು. ಫಾರ್ ಎಕ್ಸಾಂಪಲ್, ನಾನು ಹೋದಾಗ ಮಾತನಾಡೋದು ಬೇಡ ಅಂತ ಅನ್ನಿಸ್ತು ಅವರಿಗೆ, ಆದ್ರೆ ಮಾತಾಡಿಲ್ಲ. ನಾನು ಸಣ್ಣದಾಗಿ ಬೇಸರ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಪ್ರಶ್ನೆ ಇಲ್ಲ, ನಾನು ದರ್ಶನ ಮಾಡೋದು ನನ್ನ ಉದ್ದೇಶ ಆಗಿತ್ತು. ಆದ್ರೆ ಈ ಕಾಲೇಜ್ ಹುಡುಗ ಹೋಗ್ತಾ ಇಲ್ವಾ, ಅವ್ರ ಹತ್ರ ಮಾತಾಡ್ಬೇಕು ಅಂತ ಅನಿಸ್ಬಿಡ್ತು ಅವರಿಗೆ. ತಕ್ಷಣ ಕೇಳಿದ್ರು ಆ ಕಾಲೇಜ್ ಹುಡುಗರನ್ನ, ಏನಪ್ಪಾ ಏನ್ ಮಾಡ್ತಾ ಇದೀಯಾ ಅಂತ. ತಕ್ಷಣ ಅವನ ಕೈಯಲ್ಲಿ ಪುಸ್ತಕ ಇತ್ತಲ್ಲ, ಪುಸ್ತಕ ಎತ್ತಿ ತೋರಿಸಿ ಹೇಳ್ದ, ಸ್ವಾಮಿ ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅಂತ. ಇದು ಕಾಲೇಜಿಗೆ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಪ್ರೂಫ್. ಅದೊಂದು ಸ್ವಾರಸ್ಯ ಗೊತ್ತಾ ನಿಮ್ಗೆ? ಚಿಕ್ಕ ಕ್ಲಾಸ್ ನಲ್ಲಿ ಮಕ್ಕಳಿಗೆ ಒಂದಷ್ಟು ಪುಸ್ತಕ, ಪಾಪ ರಿಕ್ಷಾದಲ್ಲಿ ಅವ್ರ ಒಳಗೆ ಹೋದ್ರು ಬ್ಯಾಗ್ ಒಳಗೆ ಹೋಗೋದಿಲ್ಲ, ಬಸ್ಸಲ್ಲಿ ಎಲ್ಲ ನೋಡಿ. ಕ್ಲಾಸ್ ಮೇಲೆ ಹೋಗ್ತಾ ಇದ್ದಾಗ ಬ್ಯಾಗ್ ಚಿಕ್ಕದಾಗ್ತಾ ಹೋಗುದು. ಕಾಲೇಜಿಗೆ ಹೋಗೋದು ಒಂದೇ, ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಅದರಲ್ಲಿ ಒಂದರಲ್ಲಿ. ನಾನು ವಿದ್ಯಾರ್ಥಿಗಳಿಗೆ ತಮಾಷೆ ಮಾಡ್ತಿದ್ದೆ ನಾನು. ಆಗ ಅವ್ರು ಹೇಳ್ತಿದ್ರು, ಅದು ಇಟ್ಕೊಳ್ತಿರ್ಲಿಲ್ಲ ಸರ್, ಬಸ್ಸಲ್ಲಿ ಸಿಹಿ ಕೊಡುದಿಲ್ಲ, ಆದ್ರಿಂದ ಪಾಸ್ ಕೊಡುದಿಲ್ಲ, ನೀವು ವಿದ್ಯಾರ್ಥಿ ಅಲ್ಲ ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಒಂದು ಪ್ರೂಫ್ ಬೇಕಲ್ಲ ಸರ್, ಅದಕ್ಕೆ ಹೇಳ್ಕೊಂಡು ಹೋಗ್ತೇವೆ ಅಂತಿದ್ರು. ಹಾಗೆ ಇವನಿಗೆ ತೋರಿಸಿ ಹೇಳ್ದ, ಸ್ವಾಮಿ ನಾನು ಕಾಲೇಜಿಗೆ ಹೋಗ್ತೇನೆ ಅಂತ. ಆಗ ತಕ್ಷಣ ತರುಣ್ ಸಾಗರ್ಜಿ ಮುಂದಿನ ಎಲ್ಲ ಪ್ರಶ್ನೆಗಳು ಯಾಕೆ 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 ಎಂಬುದಾಗಿತ್ತು. ಅವ್ರು ಕೇಳಿದ್ರು, ಕಾಲೇಜಿಗೆ ಯಾಕೆ ಹೋಗ್ತೀಯಾ ಅಂತ. ಪುನಃ ಪುಸ್ತಕ ಎತ್ತಿ ಹಿಡಿದು ಹೇಳ್ದ, ಓದ್ಲಿಕ್ಕೆ ಸ್ವಾಮಿ ಅಂದ. ಓದ್ಲಿಕ್ಕೆ ಅಂದ. ಪುನಃ ಕೇಳಿದ್ರು, ನೀನ್ ಯಾಕೆ ಓದ್ತೀಯಾ ಅಂತ ಕೇಳಿದ್ರು. ಅಯ್ಯೋ ಒಳ್ಳೆ ಮಾರ್ಕ್ಸ್ ಬರ್ಬೇಕಲ್ಲ ಸ್ವಾಮಿ ಅದಕ್ಕೆ ಅಂದ. ಮಾರ್ಕ್ಸ್ ಯಾಕೆ ಬರ್ಬೇಕು ನಿಮ್ಗೆ ಅಂದ್ರು. ಒಳ್ಳೆ ಮಾರ್ಕ್ಸ್ ಕಾರ್ಡ್ ಬೇಕಲ್ಲ ಅಂದ. ಮಾರ್ಕ್ಸ್ ಕಾರ್ಡ್ ಯಾಕೆ ಬೇಕೆ ಅಂದ್ರು.
ನನಗೆ ಒಳ್ಳೆ ಉದ್ಯೋಗ ಸಿಗ್ಬೇಕಲ್ಲ, ಮಾಸ್ ಕಾರ್ಡ್ ಚೆನ್ನಾಗಿದ್ರೆ ತಾನೇ ಉದ್ಯೋಗ ಸಿಗೋದು ಅಂದ. ನಿನಗೆ ಉದ್ಯೋಗ ಯಾಕೆ ಬೇಕು ಅಂದ್ರು. ನಾನು ಮದುವೆ ಆಗ್ಬೇಕಲ್ಲ ಸ್ವಾಮಿ, ಉದ್ಯೋಗ ಎಲ್ಲ ಇದ್ರೆ ಹುಡುಗಿ ಯಾರು ಕೊಡ್ತಾರೆ ಅಂತ. ಹೇಳ್ಕೊಡಲ್ಲ ಉದ್ಯೋಗ ಎಲ್ಲ ಇದ್ರೆ, ಆದ್ರಿಂದ ಮದುವೆ ಆಗ್ಬೇಕಲ್ಲ ಅಂತ. ನೀನ್ ಯಾಕೆ ಮದುವೆ ಆಗ್ಬೇಕು ಅಂತ ಕೇಳಿದ್ರು. ಅಯ್ಯೋ ಸಂಸಾರ ಮಾಡ್ಬೇಕಲ್ಲ ಸ್ವಾಮಿ ಇಂದ. ನೀನ್ ಯಾಕೆ ಸಂಸಾರ ಎಲ್ಲ ಯಾಕೆ ಯಾಕೆ ಸಂಸಾರ ಮಾಡ್ಬೇಕು ಅಂದ್ರು. ನಾನು ಬದುಕ್ಬೇಕಲ್ಲ ಸ್ವಾಮಿಯಿಂದ. ಆಗ ತರುಣ್ ಸಾಗರ್ಜಿ ಕೊನೆಯ ಪ್ರಶ್ನೆ ಕೇಳಿದ್ರು, ನೀನು ಯಾಕೆ ಬದುಕ್ಬೇಕು ಅಂದ್ರು. ಪ್ರತಿ ಸಲ ಈ ಕಥೆ ಹೇಳಿದಾಗ ನಾನು ಹೇಳ್ತೇನೆ, ಅವನಿಗಲ್ಲ ನಿನಗೆ ನನಗೆ ಕೇಳಿದ್ರೆ ಏನ್ ಉತ್ತರ ಇರ್ತಿತ್ತು ಯೋಚನೆ ಮಾಡಿ. ಯಾಕೆ ಬದುಕ್ಬೇಕು? ಆದ್ರೆ ನಮ್ಮಷ್ಟು ದಡ್ಡ ಅಲ್ಲ ಅಂತ ಹೇಳುದಿಲ್ಲ ನಾನು, ನಿಮ್ಮನ್ನ ದಡ್ಡರನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ ಆಗಲ್ಲ. ಆದ್ರೆ ಅವು ಜಾಣ. ಅವ ಒಂದು ಕ್ಷಣ ಮಾತ್ರ ಉತ್ತರ ಕೊಡದ ನಿಲ್ಸಿದ. ಆಮೇಲೆ ಹೇಳ್ದ, ಸ್ವಾಮಿ ಎಲ್ಲ ಬದುಕ್ತಾ ಇದ್ದಾರಲ್ಲ ಅದಕ್ಕೆ ನಾನು ಬದುಕ್ಬೇಕು ಅಂತ. ಬಂಧುಗಳಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾವು ಯಾಕೆ ಬದುಕ್ತಾ ಇದ್ದೇವೆ? ನಮ್ಗೆ ಸಾಯ್ಲಿಕ್ಕೆ ಧೈರ್ಯ ಇಲ್ಲ. ನನ್ನ ಆಚೆ ಮನೆಯವರು ಬದುಕ್ತಾ ಇದ್ದಾರೆ, ಈಚೆ ಮನೆಯವರು ಬದುಕ್ತಾ ಇದ್ದಾರೆ, ಎದುರು ಮನೆಯವರು ಬದುಕ್ತಾ ಇದ್ದಾರೆ, ಹಿಂದಿನ ಮನೆಯವರು ಬದುಕ್ತಾ ಇದ್ದಾರೆ ಅಂತ ನಾವು ಬದುಕ್ತೇವೋ? ಬದುಕ್ತಾ ಇರ್ತಕ್ಕಂತ ನಮ್ಮ ಜೀವನಕ್ಕೆ ಒಂದು ಉದ್ದೇಶ, ಒಂದು ಗುರಿ ಇದೆ ಅಂತಕ್ಕಂತ ಸ್ಪಷ್ಟತೆ ನಮ್ಗೆ ಇದೆಯಾ? ಇದ್ರೆ ಆ ಖಚಿತವಾದಂತಹ ಗುರಿಯನ್ನ ಯಾತಕ್ಕೋಸ್ಕರ ಬದುಕ್ತಾ ಇದ್ದೇವೋ ಅದನ್ನ ಸಾಧಿಸುವುದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಪ್ರತಿನಿತ್ಯದ ನಮ್ಮ ದಿನಚರಿಯಲ್ಲಿ ಮಾಡ್ತಾ ಇದ್ದೇವೋ ಜೈನರಾಗಿ ಎನ್ನುವ ಪ್ರಶ್ನೆ ನಮ್ಮನ್ನ ಕಾಡಬೇಕು. ಯೋಚನೆ ಮಾಡಿ. ಇದನ್ನ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಯೋಚನೆಗೆ ಪೂರಕವಾಗಿ ಇನ್ನೊಂದು ಘಟನೆಯನ್ನ ಹೇಳ್ತೇನೆ. ಎಲ್ಲ ಘಟನೆಗಳನ್ನು ಹೇಳಿದ್ರು ಘಟನೆಗಳ ಮೂಲಕ ನೀವು ನೆನಪಿಟ್ಕೊಳ್ಬೇಕು ಅಂತ, ಬಕೆಟ್ ಅಲ್ಲೆಲ್ಲ ಬೀಳ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅಷ್ಟೇ. ಒಂದು ಘಟನೆ ಹೇಳ್ತೇನೆ, ಇದನ್ನು ಕೂಡ ಪರದೇಶ ವೈಭವದ ಸಂದರ್ಭದಲ್ಲಿ ಹೇಳಿರ್ಬಹುದು. ನನಗೆ ತುಂಬಾ ವಿಶ್ವಾಸ, 14 ವರ್ಷ ಆಗಿರೋದ್ರಿಂದ ಬರ್ತಿರ್ತೀನಿ, 11 ವರ್ಷ ಆಗಿರೋದು. ಈ ಘಟನೆ ನಾನು ಕೇಳಿದ ಮೇಲೆ ಇದು ನಿಜ ಘಟನೆ, ಬರೀ ಯಾವುದು ಕಥೆ ಅಲ್ಲ. ಥಾಯ್ಲ್ಯಾಂಡ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ನನ್ಗೆ ತುಂಬಾ ಖುಷಿ ಕೊಡ್ತು. ನಿಜವಾಗಿ ನಮ್ಮ ಧರ್ಮಕ್ಕೆ ನೇರವಾಗಿ ಸಂಬಂಧಪಟ್ಟದ್ದಲ್ಲ, ಆದ್ರೂ ಖುಷಿ ಕೊಡ್ತು. ಥಾಯ್ಲ್ಯಾಂಡ್ ನಲ್ಲಿ ಏನ್ ಮಾಡಿದ್ರು ಕೇಳಿದ್ರೆ, ಒಂದು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತು. ಅದು ಒಂದು ಊರಿನ ಮೂಲಕ ಹಾದು ಹೋಗ್ತದೆ. ನ್ಯಾಷನಲ್ ಹೈವೇ ಅಂದ್ರೆ ಗೊತ್ತಿದೆ ನಮ್ಗೆ, ಆ ಕಡೆಯಿಂದ 2 ಈ ಕಡೆಯಿಂದ 2 ಹೋಗ್ಬೇಕು, ಮತ್ತೆ ಜಾಗ ಬಿಡ್ಬೇಕು, ಎಷ್ಟು ವಿಶಾಲವಾದ ಜಾಗ ಬೇಕು. ಸರಿ, ಎಲ್ಲ ಅಂಗಡಿಗಳಿಗೆ ಗುರುತು ಹಾಕಿದ್ರು, ಅಂಗಡಿ ತೆಗೀರಿ, ಮನೆ ತೆಗೀರಿ, ಪರಿಹಾರ ಕೊಡ್ತೇವೆ ಎಲ್ಲ ಅಂದ್ರು. ಕೊನೆಗೆ ಏನಾಯ್ತು, ಆ ಊರಿನ ಮಧ್ಯ ಭಾಗದಲ್ಲಿ ಒಂದು ಬುದ್ಧ ದೇವಸ್ಥಾನ ಇತ್ತು, ಬೌದ್ಧ ದೇವಸ್ಥಾನ. ಅದರಲ್ಲಿ ಬುದ್ಧನ ಮೂರ್ತಿ ಇತ್ತು. ಜನ ಬುದ್ಧನ ಪೂಜೆ ಮಾಡ್ತಾ ಇದ್ರು. ಈಗ ನ್ಯಾಷನಲ್ ಹೈವೇ ಅದೇ ದೇವಸ್ಥಾನದ ಮೂಲಕವೇ ಹೋಗ್ತದೆ, ಆದ್ರಿಂದ ದೇವಸ್ಥಾನ ತೆಗಿಬೇಕು ಅಂದ್ರೆ. ಈಗ ಥಾಯ್ಲ್ಯಾಂಡ್ ಜನರಿಗೆಲ್ಲ ಸಿಟ್ಟು ಬಂತು. ಅವರೆಲ್ಲ ಹೇಳಿದ್ರು, ನಮ್ ಮನೆ ಕೊಡ್ತೇವೆ, ಹೊಲ ಕೊಡ್ತೇವೆ, ಗದ್ದೆ ಕೊಡ್ತೇವೆ, ಅಂಗಡಿ ಕೊಡ್ತೇವೆ, ಫ್ಯಾಕ್ಟ್ರಿ ಕೊಡ್ತೇವೆ, ಏನ್ ಬೇಕಾದ್ರೂ ಬಿಟ್ಟು ಕೊಡ್ತೇವೆ, ಯಾಕಂದ್ರೆ ನಮ್ ರಾಷ್ಟ್ರ ಮುಖ್ಯ. ಆದ್ರೆ ಆ ಬುದ್ಧ ದೇವಸ್ಥಾನವನ್ನ ತೆಗಿಲಿಕ್ಕಂತೂ ನಾವು ಬಿಡೋದಿಲ್ಲ. ಯಾಕೆ ಬಿಡಲ್ಲ? ಆಗ ಅವ್ರು ಹೇಳಿದ್ರು, ಆ ದೇವಸ್ಥಾನ, ಬುದ್ಧ ದೇವಸ್ಥಾನ ಏನಿದೆ ಅದು ಬಹಳ ಮುಖ್ಯವಾದದ್ದು ನಮ್ಗೆ. ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂಥ ದೇವರು ಏನಿದ್ದಾರೆ ಅವರು ತುಂಬಾ ಶಕ್ತಿಶಾಲಿ, ಮಹಿಮಾಶಾಲಿ. ನಿಮ್ಮ ಈ ಕಡೆ ಬೇರೆ ಏನ್ ಶಬ್ದ ಉಪಯೋಗಿಸ್ತೀರೋ ಗೊತ್ತಿಲ್ಲ ನಮ್ಗೆ. ತುಂಬಾ ಅತಿಶಯ ಇದೆ. ಏನು ಅತಿಶಯ? ನಾವು ಆ ಬಿಂಬದ ಎದುರು ನಿಂತು ಏನು ಪ್ರಾರ್ಥನೆ ಮಾಡ್ತೇವೋ ಅದೆಲ್ಲ ಈಡೇರ್ತದೆ, ನಮ್ಗೆ ವಿಶ್ವಾಸ ಇದೆ. ಅದರ ಜೊತೆಯಲ್ಲಿ ಇನ್ನೊಂದು ಕಾರಣಕ್ಕೆ ಆ ದೇವಸ್ಥಾನ ತೆಗೆಯಬಾರದು. ಯಾಕೆ ಅಂದ್ರೆ ಆ ದೇವರ ಮೂರ್ತಿ ಮಣ್ಣಿನಿಂದ ಮಾಡಿಟ್ಟಿದ್ದಾರೆ. ಹಾಗಾಗಿ ನೀವು ತೆಗಿಲಿಕ್ಕೆ ಹೋದ್ರೆ ತುಂಡಾಗ್ತದೆ, ಅದು ಹಾಳಾಗ್ತದೆ. ನಮ್ಗೆ ಬೇಕು, ಆ ಮೂರ್ತಿಯೇ ಬೇಕು, ಆದ್ರಿಂದ ನಾವು ತೆಗಿಲಿಕ್ಕೆ ಬಿಡಲ್ಲ ಅಂತ ಸರ್ಕಾರ ಬಹಳ ಆಲೋಚನೆ ಮಾಡಿ ಮುಂದೆ ಬುದ್ಧಿವಂತ ಅಧಿಕಾರಿಯೊಬ್ಬ ಬಂದು ಹೇಳಿದ, ಆಯ್ತು, ನಾವು ಏನ್ ಮಾಡ್ತೇವೆ ಅಂದ್ರೆ ಬೇರೆ ದೇವಸ್ಥಾನ ಕಟ್ಟಿ ಆ ದೇವರ ಮೂರ್ತಿ ಎಷ್ಟುಂಟೋ ಅಷ್ಟು ಪ್ರದೇಶದ ಭೂಮಿಯನ್ನೇ ಅಗೆದು, ಮೂರ್ತಿಯನ್ನ ಮುಟ್ಟುವುದಿಲ್ಲ, ಭೂಮಿಯನ್ನೇ ಅಗೆದು ಅದನ್ನ ತಗೊಂಡು ಹೋಗಿ ಹೊಸ ದೇವಸ್ಥಾನದಲ್ಲಿ ಇಟ್ಟು ಕೊಡ್ತೇವೆ, ಪ್ರಾಮಿಸ್ ಕೊಡ್ತೇವೆ ನಾವು. ನೀವು ಯಾರು ಕೂಡ ಗದ್ದಲ ಮಾಡಬಾರ್ದು, ರಾಷ್ಟ್ರಕ್ಕೋಸ್ಕರ ನೀವು ತ್ಯಾಗ ಮಾಡಬೇಕು. ಸರಿ, ಇಟ್ಕೊಡ್ತೀರಿ ಅಂತ ಆದ್ರೆ ಆಗ್ಬೋದು, ಆದ್ರೆ ಮೂರ್ತಿ ಹಾಳಾಗಬಾರ್ದು, ನಮ್ಗೆ ಹೊಸ ದೇವಸ್ಥಾನದಲ್ಲಿ ಅದೇ ಮೂರ್ತಿ ಸಿಗ್ಬೇಕು ಅಂದ್ರೆ. ಸರಿ ಆಯ್ತು, ಸರ್ಕಾರ ಹೊಸ ದೇವಸ್ಥಾನ ಕಟ್ಟಿಸಿದ ಮೇಲೆ ಒಂದು ಒಳ್ಳೆಯ ದಿವಸ, ಶುಭ ದಿವಸ,
ಈಗೆಲ್ಲ ಬಂದಿದೆ, ಬಹಳ ಯಂತ್ರಗಳೆಲ್ಲ ಬಂದಿದ್ದಾವೆ. ಆ ಯಂತ್ರಗಳ ಮೂಲಕ ಏನ್ ಮಾಡಿದ್ರು ಕೇಳಿದ್ರೆ ಭೂಮಿಯನ್ನೇ ಅಗದ್ರು. ಈಗ ಮರವನ್ನೆಲ್ಲ ಸಾಗಿಸ್ತಾರೆ, ಹಾಗೆ ಭೂಮಿಯನ್ನೇ ಅಗದು ಇಡೀ ಪೀಠ ಸಮೇತ ಆ ದೇವರ ಮೂರ್ತಿಯನ್ನ ತೆಗೆದು ದೊಡ್ಡ ಟ್ರಾಲಿಯಲ್ಲಿ ಇಟ್ಟರು. ಟ್ರಾಲಿಯಲ್ಲಿ ಇಟ್ಟು ಬಹಳ ಜನ ಸೇರಿದ್ದಾರೆ. ಯಾಕಂದ್ರೆ ಭಕ್ತರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ರು, ಅವರೆಲ್ಲ ಸೇರಿದ್ದಾರೆ ಈ ಘಟನೆ ನೋಡ್ಬೇಕು ಅಂತ. ಈಗ ಟ್ರಾಲಿ ಮುಂದಕ್ಕೆ ಹೋಗ್ಲಿಕ್ಕೆ ಶುರುವಾಯಿತು. ಆದರೆ ದುರಾದೃಷ್ಟ ನೋಡಿ, ಯಾವಾಗ ಟ್ರಾಲಿ ಚಲಿಸ್ಲಿಕ್ಕೆ ಪ್ರಾರಂಭ ಆಯಿತೋ ಎಲ್ಲಿತ್ತೋ ಮಳೆ ಬೀಳ್ಲಿಕ್ಕೆ ಪ್ರಾರಂಭ ಆಯ್ತು. ಜನ ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ, ಅಥವಾ ಮಳೆಗೆ ಬೇಕಾಗಿರ್ತಕ್ಕಂಥ ರಕ್ಷಣಾ ಕಾರ್ಯವನ್ನ ಮಾಡತಕ್ಕಂಥ ಸಿದ್ಧತೆನ ಅವ್ರು ಮಾಡಿರ್ಲಿಲ್ಲ. ಯಾವಾಗ ಮಳೆ ಬಿತ್ತೋ ಅವ್ರು ನೋಡ್ತಾ ಇದ್ದಾಗೆ ಮಣ್ಣಿನ ಮೂರ್ತಿಯ ಮೇಲೆ ಆ ಮಳೆ ಬೀಳ್ತಾ ಇದ್ದ ಹಾಗೆ ಮಣ್ಣಿನ ಕವಚ ಕರಗ್ಲಿಕ್ಕೆ ಪ್ರಾರಂಭ ಆಯ್ತು. ಬುದ್ಧನ ಮೂರ್ತಿ ಕರಗ್ಲಿಕ್ಕೆ ಪ್ರಾರಂಭ ಆಯ್ತು. ಜೋರಾಗಿ ಮಳೆ ಬೀಸ್ಲಿಕ್ಕೆ ಶುರುವಾಯಿತು. ಹಾಗೆ ಪ್ರಾರಂಭ ಆಗ್ತಾ ಇತ್ತು. ಹಾಗೇನೆ ಜನ ಎಲ್ಲ ತಮ್ಮನ್ನು ರಕ್ಷಿಸಿಕೊಳ್ಬೇಕಲ್ಲ, ಓಡಿ ಹೋಗಿ ಬದಿಗಳಲ್ಲಿ ನಿಂತಿದ್ದಾರೆ. ನಿಂತು ಎಲ್ಲರೂ ಕಣ್ಣೀರ್ ತೆಗಿತಾ ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಿಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಎಷ್ಟು ಹೋರಾಟ ಮಾಡಿದ್ವಿ, ಸರ್ಕಾರದ ಜೊತೆಯಲ್ಲಿ ಎಷ್ಟು ಜಗಳ ಮಾಡಿದ್ವು, ನಾವು ಎಲ್ಲ ಪ್ರಯತ್ನಗಳನ್ನ ಮಾಡಿದಲ್ಲ, ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ, ಕ್ಷಮಿಸು ದೇವ ಅಂತ ಕೈ ಮುಗಿತಾ ಇದ್ದಾರೆ. ಅಷ್ಟೊತ್ತಿ ಜೋರ್ ಬಂತು ಮಳೆ, ಯಾರು ಅಲ್ಲಿ ನಿಲ್ಲದೆ ಇರುವಷ್ಟು ರೀತಿಯಲ್ಲಿ ಬರ್ತಾ ಇದ್ದ ಹಾಗೇನೆ ಆ ಮಣ್ಣು ಕೊಚ್ಕೊಂಡು ಹೋಯ್ತು. ಆದ್ರೆ 1 ನಿಮಿಷ ಕಳೀತಾ ಇದ್ದಾಗೆ ಜನರ ಕಣ್ಣುಗಳೆಲ್ಲ ದೊಡ್ಡದಾಯ್ತು. ಯಾಕೆ ಅಂದ್ರೆ ಅವ್ರು ನೋಡ್ತಾ ಇದ್ದ ಹಾಗೆ ಯಾವಾಗ ಹೊರಗಿರ್ತಕ್ಕಂತ ಮಣ್ಣಿನ ಕವಚಗಳೆಲ್ಲ ಕರಗಿ ಹೋಯ್ತೋ ಅದರ ಒಳಗಿಂದ ಒಂದು ಬಂಗಾರದ ಮೂರ್ತಿ ಕಾಣಿಸ್ಕೊಳ್ಳಿಕ್ ಪ್ರಾರಂಭ ಆಯ್ತು. ವಾಸ್ತವ ಏನಿತ್ತು ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ, ಶತಶತಮಾನಗಳ ಹಿಂದೆ ಅವರ ಹಿರಿಯರು ಚಿನ್ನದಿಂದಲೇ ಮೂರ್ತಿಯನ್ನ ಮಾಡಿ ಕಳ್ಳರು ಕಟ್ಕೊಂಡು ಹೋಗದೇ ಇರ್ಲಿ ಅಂತ ಮಣ್ಣು ಮೆತ್ತಿ ಮಣ್ಣಿನ ಮೂರ್ತಿಯಾಗಿ ತೋರಿಸ್ಬಿಟ್ಟಿದ್ರು, ಮಾಡಿಟ್ಟಿದ್ರು. ಆದ್ದರಿಂದ ಅದಕ್ಕೊಂದು ಮಹಿಮೆ ಬಂದಿತ್ತು. ಯಾವಾಗ ಅದನ್ನ ಜನ ನೋಡಿದ್ರೋ ಜನರಿಗೆ ಮಳೆ ಲೆಕ್ಕ ಆಗ್ಲಿಲ್ಲ, ಎಲ್ಲ ಹೋಗಿದ್ದೆ ಬೀದಿಗೆ ನುಗ್ಗಿದ್ರು, ಜೈಕಾರ ಹಾಕಿದ್ರು, ಟ್ರಾಲಿಯ ಜೊತೆಲಿ ಹೋದ್ರು. ಬಹಳ ಸುಂದರವಾದಂತಹ ಚಿನ್ನದ ಮೂರ್ತಿಯನ್ನ, ಈಗ ಅದು ಮಣ್ಣಿನ ಮೂರ್ತಿ ಆಗಿ ಉಳಿದಿಲ್ಲ, ಅದರ ಚಿನ್ನದ ಮೂರ್ತಿ ಒಳಗಿದೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ತಗೊಂಡು ಹೋಗಿ ಹೊಸ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ. ಇದಿಷ್ಟೇ ಕತೆ. ಆದ್ರೆ ನಮ್ಗೆ ಜೈನರು ಅಥವಾ ಬೇರೆಯವರು ಇದ್ದೇವೆ, ನಮ್ಗೆ ಬುದ್ಧನ ಕತೆ ಯಾಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ನನಗೆ ಈ ಕಥೆಯಲ್ಲಿ ಕಂಡದ್ದು ಜೈನ ಧರ್ಮ. ಯಾಕೆ ಅಂದ್ರೆ ಇದು ಮಣ್ಣಿನ ಕವಚ, ಒಳಗಡೆ ಒಬ್ಬ ಚಿನ್ನದ ಮೂರ್ತಿ ಇದ್ದಾನೆ. ನಮ್ಮೆಲ್ಲರ ಒಳಗೆ ಕೂಡ ಯಾರು ಜೀವಿ ಅಂತ ಗುರುತಿಸಲ್ಪಡ್ತಿರೋ ಅವರೆಲ್ಲರ ಒಳಗಡೆ ಒಬ್ಬ ಬಂಗಾರದ ಮೂರ್ತಿ ಇದ್ದಾನೆ. ಆದ್ರೆ ಯಾಕೆ ಕಾಣಿಸ್ತಾ ಇಲ್ಲ? ನಾವೆಲ್ಲ ಬಂಗಾರದ ಮೂರ್ತಿಗಳು ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆಂದ್ರೆ ಹೊರಗಡೆ ಮಣ್ಣಿನ ಕವಚವನ್ನ ಮೆತ್ತಿಕೊಂಡು ಮನುಷ್ಯರಾಗಿ ಬದುಕ್ತಾ ಇದ್ದೇವೆ. ನಮ್ ಜೀವನದ ಉದ್ದೇಶ ಒಂದೇ ಬಂಧುಗಳೇ, ಈ ಮಣ್ಣಿನ ಕವಚ ಕರಗಿ ಹೋಗ್ಬೇಕು, ಚಿನ್ನದ ಮೂರ್ತಿಯಾಗಿಯೇ ಸಿದ್ಧಶಿಲೆಯಲ್ಲಿ ಕಂಗೊಳಿಸ್ಬೇಕು ಅಂತ ಹೇಳ್ತಕ್ಕಂಥದ್ದೇ ನಮ್ಮ ಜೀವನದ ಉದ್ದೇಶ, ಪರಮೋದ್ದೇಶ. ಹಾಗಾಗಿ ದಿನನಿತ್ಯ ನಮ್ಮ ಪ್ರಯತ್ನ ಏನಿದ್ರು ಕೂಡ ಈ ಮಣ್ಣಿನ ಕವಚವನ್ನ ಕಳ್ಕೊಳ್ಳುವುದು, ಚಿನ್ನದ ಮೂರ್ತಿಯಾಗಿ ಅಶರೀರಿಯಾಗಿ ಶುದ್ಧ ಸ್ಥಿತಿಯಲ್ಲಿ ಆ ಸಿದ್ಧಶಿಲೆಯಲ್ಲಿ ನಾವು ಕೂಡ ಒಂದಲ್ಲ ಒಂದು ದಿವಸ ನೆಲೆಗೊಳ್ತಕ್ಕಂಥದ್ದೇ ಬಹಳ ಮುಖ್ಯವಾದಂತ ನಮ್ಮ ಉದ್ದೇಶ ಎನ್ನುವುದನ್ನ ನಾವು ನೆನ್ಪಿಟ್ಕೊಂಡ್ರೆ ನಮ್ ದಿನಚರಿ ಹೇಗಿರ್ಬೇಕು, ನಮ್ ಬದುಕು ಹೇಗಿರ್ಬೇಕು ಎನ್ನುವುದನ್ನೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕು. ಹೀಗನ್ನುವಾಗ ನನಗೆ ನೆನಪಾಗ್ತಕ್ಕಂಥದ್ದು, ಪ್ರತಿ ಭಾನುವಾರ 1-2 ಊರುಗಳಲ್ಲಿ ಚಿಕ್ಕ ಕ್ಲಾಸ್ ಮಾಡ್ತೇನೆ ನಾನು. ಮತ್ತು ವರ್ಷದಲ್ಲಿ 1-2-3 ಶಿಬಿರಗಳನ್ನ ಮಾಡ್ತೇವೆ ನಾವು. ವೇಣೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ, ಬೇರೆ ಕಡೆ ಶಿಬಿರ ಮಾಡ್ತೇವೆ. ಪ್ರಾರಂಭದ ವರ್ಷದಲ್ಲಿ ಈ ಶಿಬಿರಗಳಲ್ಲಿ ಮಕ್ಕಳಿಗೆ 4 ವಾಕ್ಯಗಳನ್ನ ಕಂಠಪಾಠ ಮಾಡಿಸ್ತೇನೆ ನಾನು. ಜೈನರ ಎಲ್ಲ ಮಕ್ಕಳಿಗೆ ಈ 4 ವಾಕ್ಯ ಕಂಠಪಾಠ ಬರಬೇಕು ಅಂತ ಹೇಳ್ತೇನೆ. ಏನು ಕಂಠಪಾಠ? ನೀವೆಲ್ಲ ದೊಡ್ಡವರು, ತಿಳಿದಿರೋರು, ನಿಮ್ಗೆ ಆ ವಾಕ್ಯಗಳು ಸಣ್ಣದು ಅಂತ ಅನ್ನಿಸ್ಬಹುದು. ಆದ್ರೆ ಮಕ್ಕಳ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತದೆ ಮತ್ತು ನನ್ನ ಮುಂದಿನ ವಿಷಯ ಹೇಳಿಕೊಳ್ಳುವ ದೃಷ್ಟಿಯಿಂದ ಅದು ಪ್ರಾಮುಖ್ಯತೆಯನ್ನು ಪಡೀತದೆ. 1ನೇ ವಾಕ್ಯ, ಎಲ್ಲ ಜೀವಿಗಳ ಒಳಗೂ ಕೂಡ ಒಬ್ಬ ಆತ್ಮನಿದ್ದಾನೆ. ಮಕ್ಕಳು ಬಾಯ್ಪಾಠ ಮಾಡ್ತಾರೆ. ಯಾವುದನ್ನ ನೀವು ಜೀವಿ ಅಂತ ಕರೀತೀರೋ, ಅದು ಏಕೇಂದ್ರಿಯ ಇರಬಹುದು, ದ್ವಿಂದ್ರಿಯ ಇರಬಹುದು, ಚತುರ್ವಿಂದ್ರಿಯ ಇರಬಹುದು, ಪಂಚೇಂದ್ರಿಯ ಇರಬಹುದು. ನೀವೊಂದು ಮರ,
ಅದು ಏಕೇಂದ್ರೀಯ ಜೀವ, ಆದರೆ ಅದರ ಒಳಗೆ ಒಬ್ಬ ಆತ್ಮನಿದ್ದಾನೆ. ಮಕ್ಕಳಿಗೆ ನಾನು ಸ್ಪಷ್ಟಪಡಿಸ್ತೇನೆ, ನಿಮ್ಗೆ ಅರ್ಥ ಆಗ್ತದೆ, ನಾನು ಹೆಚ್ಚು ವಿವರಿಸುವುದಿಲ್ಲ. ಒಂದನೇ ವಾಕ್ಯ ಕಂಠಪಾಠ ಮಾಡತಕ್ಕಂಥ ವಾಕ್ಯ, ಜೈನ ಮಕ್ಕಳಿಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಾಕ್ಯ ಯಾವುದು ಅಂತ ಹೇಳಿದ್ರೆ, ಎಲ್ಲಾ ಜೀವಿಗಳ ಒಳಗೆ ಒಬ್ಬ ಆತ್ಮನಿದ್ದಾನೆ. ಆಮೇಲೆ ಪುನಃ ಕೇಳುತ್ತೇನೆ, ನಿಮ್ಮ ಮನೇಲಿ ನಾಯಿ ಉಂಟು, ಅದರೊಳಗೆ ಆತ್ಮ ಇದ್ದಾನ? ಇದ್ದಾನೆ. ಇರುವೆ ಉಂಟು, ಆತ್ಮನಿದ್ದಾನ? ಇದ್ದಾನೆ. ಸಂಜೆ ಬಂದು ಕಚ್ಚುತ್ತದಲ್ಲ ಸೊಳ್ಳೆ, ಅದರೊಳಗೆ ಆತ್ಮನಿದ್ದಾನ? ಇದ್ದಾನೆ. ಎಲ್ಲದರೊಳಗೂ ಆತ್ಮನಿದ್ದಾನೆ, ನಿನ್ನೊಳಗೆ ಇದ್ದಾನೆ. ಓಕೆ, ಒಂದು ವಾಕ್ಯ ಕಂಪ್ಲೀಟ್. ಎರಡನೇ ವಾಕ್ಯ, ಎಲ್ಲಾ ಆತ್ಮಗಳು ಸಮಾನ. ಎಲ್ಲಾ ಆತ್ಮಗಳು ಸಮಾನ. ನೆನ್ಪಿಟ್ಕೊಳ್ಬೇಕು ನಾವು. ಏನು ಸಮಾನ ಅಂದ್ರೆ ಆತ್ಮ ಸಮಾನತೆ ಅಂತ. ತುಂಬಾ ಸ್ವಾರಸ್ಯದ ಒಂದು ಸಂಗತಿ ಹೇಳ್ತೇನೆ ನಾನು. ಎಷ್ಟೋ ಸಲ, ತುಂಬಾ ಸಲ, ಕೆಲವು ಸಲ ತಮಾಷೆಗೋಸ್ಕರ ಮಾಡಿದ್ದೆ. ಎಲ್ಲಾದ್ರೂ ಹೋಗುವಾಗ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಒಂದು ಭಾವನೆ ಇರ್ತದೆ ಅಂತ ಹೇಳಿದ್ರೆ, ಮಾಸ್ಟರ್ ಎದುರಿಂದ ಬಂದ್ರೆ ನಮಸ್ಕಾರ ಕೊಡದೆ ನಾವು ಅವ್ರನ್ನ ನೋಡ್ಲೇ ಇಲ್ಲ ಅಂತ ಆಕ್ಟಿಂಗ್ ಮಾಡ್ಕೊಂಡು ಆಚೆ ನೋಡ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಏನೋ ಒಂದು ಸಂತೋಷ, ಅವರಿಗೆ ಖುಷಿ ಸಿಗುತ್ತೆ. ಅವರಿಗೆ ಆಯ್ತಾ? ಆ ಖುಷಿ ನಮಗೂ ಸಿಗುತ್ತೆ, ಅವ್ರಿಗೆ ಖುಷಿ ಸಿಕ್ತಲ್ಲ ಅಂತ ನಮಗೂ ಸಿಗುತ್ತೆ, ಬಿಡಿ, ಪ್ರಶ್ನೆ ಇಲ್ಲ. ಆದ್ರೆ ನಾನು ಕೆಲವು ಸಲ ತಮಾಷೆಗೋಸ್ಕರ ಏನ್ ಮಾಡ್ತೇನೆ ಅಂದ್ರೆ, ಹಾಗೆಲ್ಲೋ ಮುಖ ಆ ಕಡೆ ತಿಳ್ಕೊಂಡು ಹೇ ನಮಸ್ತೆ ಅಂತೇನೆ ನಾನು. ತಪ್ಪ? ಸಿದ್ಧಾಂತಕ್ಕೆ ಬನ್ನಿ. ನನ್ನ ಒಳಗಿರ್ತಕ್ಕಂಥದ್ದು ಒಂದು ಆತ್ಮ, ನನ್ನ ಸ್ಟೂಡೆಂಟ್ ನ ಒಳಗಿರ್ತಕ್ಕಂಥದ್ದು ಒಂದು ಆತ್ಮವೇ ತಾನೆ. ನಾನ್ ನಮಸ್ಕಾರ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಎಲ್ಲಾ ಆತ್ಮಗಳು ಸಮಾನ. ಆದ್ರಿಂದ ನಿಜವಾಗಿ ಆದ್ರೆ ನೀವು ದಶಲಕ್ಷಣ ಇತ್ಯಾದಿಗಳ ಸಂದರ್ಭದಲ್ಲಿ ಯೋಚನೆ ಮಾಡುವಾಗ ಮಾರ್ಧವ ಗುಣ ಅಂತ ಬರ್ತದೆ. ಎರಡನೇದು, ನಮ್ಮಲ್ಲಿ ಮಾರ್ಧವ ಗುಣ ನಾಶ ಆಗ್ಲಿಕ್ಕೆ ಮುಖ್ಯ ಕಾರಣವೇ ಸಮಾನ ಅಲ್ಲ ಅಂತ ತಿಳ್ಕೊಂಡಿರೋದು. ಯಾವಾಗ ನಾವು ಎಲ್ಲಾ ಆತ್ಮಗಳು ಸಮಾನ ಅಂತ ತಿಳ್ಕೊಳ್ತೇವೋ ಆಗ ಅಹಂಕಾರ ಪಡುವುದಿಲ್ಲ. ನಾನು ಅವನಿಗಿಂತ ದೊಡ್ಡವ, ನಾನು ಅವನಿಗಿಂತ ಶ್ರೀಮಂತ ಅನ್ನೋದು ಯಾಕೆ ಈ ವ್ಯತ್ಯಾಸ ಬಂತು, ದೊಡ್ಡವ ಚಿಕ್ಕವ ಎನ್ನುವ ಭಾವನೆ ಯಾಕೆ ಬಂತು ಅಂತ ಕೇಳಿದ್ರೆ, ಕರ್ಮ ಕಾರಣದಿಂದ. ಪೂರ್ವಾರ್ಜಿತ ಪುಣ್ಯ ಚೆನ್ನಾಗಿದ್ರೆ ನನ್ನ ಹತ್ರ ಜಾಸ್ತಿ ಇದೆ, ಪಾಪ ಜಾಸ್ತಿ ಇದ್ರೆ ಬೇರೆಯವನಿಗಿಂತ ಕಡಿಮೆ ಇದೆ. ವ್ಯತ್ಯಾಸ ಇಲ್ಲಿ ಹೊರಗಿದ್ದು. ಕರ್ಮ ಲೇಪನದಲ್ಲಿ ಮಾತ್ರ ವ್ಯತ್ಯಾಸವೇ ವಿನಃ ಒಳಗಿರ್ತಕ್ಕಂಥ ಆತ್ಮನಲ್ಲಿ ವ್ಯತ್ಯಾಸ ಇಲ್ಲ. ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಒಳಗಿದ್ದಂತ ಆತ್ಮ ಮತ್ತು ನನ್ನ ಒಳಗಿರ್ತಕ್ಕಂಥ ಆತ್ಮ ಆತ್ಮದ ದೃಷ್ಟಿಯಿಂದ ಸಮಾನರೇ. ಅಸಮಾನತೆ ಎನ್ನುವುದು ಕರ್ಮ ಕಾರಣದಿಂದ ಬರ್ತದೆ. ನೋಡುವುದಕ್ಕೆ ನಾವೆಲ್ಲ ಒಂದೇ ತರ ಯಾಕೆ ಕಾಣ್ತಾ ಇಲ್ಲ? ಒಂದೇ ತಾಯಿಗೆ ಹುಟ್ಟಿದಂತಹ ಇಬ್ಬರು ಅವಳಿ ಮಕ್ಕಳು ಕೂಡ ಒಂದೇ ತರ ಇರುವುದಿಲ್ಲ. ಯಾಕೆ? ಇರ್ಬೇಕಾಗಿತ್ತಲ್ಲ. ಎಲ್ಲ ಸಂಸ್ಕಾರ, ಒಂದೇ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಒಂದೇ ರೀತಿಯ ಸ್ವಭಾವವನ್ನು ಹೊಂದಿರುವುದಿಲ್ಲ. ಯಾಕೆ? ಒಂದೇ ಕಾರಣಕ್ಕೆ, ನಾವು ಪೂರ್ವಾರ್ಜಿತವಾಗಿ ಆಯಾಯ ಆತ್ಮ ಹಿಡಿದುಕೊಂಡು ಬಂದಿರತಕ್ಕಂತಹ ಕರ್ಮದ ಲೇಪನಗಳು ಬೇರೆ, ಕರ್ಮದ ಪ್ರಮಾಣಗಳು ಬೇರೆ, ಪುಣ್ಯ ಪಾಪಗಳು ವ್ಯತ್ಯಾಸ ಇದೆ. ಆದ್ದರಿಂದ ಆ ಕರ್ಮ ಕಾರಣದ ವ್ಯತ್ಯಾಸದಿಂದಾಗಿ ನಾವು ಸಮಾನರಾಗಿ ಕಾಣಿಸುತ್ತಿಲ್ಲ ಅಷ್ಟೇ. ಆದ್ರೆ ಆತ್ಮನ ದೃಷ್ಟಿಯಿಂದ ಎಲ್ಲರೂ ಸಮಾನ. ಇದು ಎರಡನೇ ಪಾಯಿಂಟ್. ಮೊದಲನೇ ಪಾಯಿಂಟ್ ಏನ್ ಹೇಳಿ ನೋಡೋಣ ಒಂದ್ಸಲ. ಬಕೆಟ್ ಎಲ್ಲ ರಾಚೀಚೆ ಹೋಗಿದ್ದೆ ನೋಡೋಣ. ಎರಡನೇದು, ಎಲ್ಲ ಆತ್ಮಗಳು ಸಮಾನ. ಮೂರನೇ ವಾಕ್ಯ ಬಾಯ್ಪಾಟ್ ಮಾಡಿಸ್ತೇನೆ ನಾನು. ಎಲ್ಲಾ ಆತ್ಮಗಳು ಅನಾದಿ ಮತ್ತು ಅನಂತ. ಅನಾದಿ ಮತ್ತು ಅನಂತ ಅಂದ್ರೆ ಅರ್ಥ ಏನು ಅಂದ್ರೆ, ನಮ್ಮ ಆತ್ಮ ಯಾವಾಗ ಹುಟ್ಟಿದ ಅಂತ ಗೊತ್ತಿಲ್ಲ, ಹಾಗಾಗಿ ಅನಾದಿ, ಆರಂಭ ಗೊತ್ತಿಲ್ಲ ನಮ್ಗೆ. ನಾವು ಕೇಳಬಾರ್ದು ಯಾರು ಕೂಡ. ಆದ್ರೆ ಒಂದು ಸ್ವಾರಸ್ಯ ಗೊತ್ತಾ ನಿಮ್ಗೆ? ನಮ್ಮೆಲ್ಲರ ತವರು ಮನೆ ಒಂದೇ ಅಂತ. ತಮಾಷೆಗೆ ಹೇಳಿಲ್ಲ ನಾನು. ನಮ್ಮೆಲ್ಲರ ತವರು ಮನೆ ಒಂದೇ, ನಿಗೋದ. ಎಲ್ಲ ಜೀವಿಗಳು ಸೃಷ್ಟಿಯಾಗುವುದು, ಎಲ್ಲಾ ಜೀವಿಗಳು ಮೊದಲು ಹುಟ್ಟುವುದು ನಿಗೋದದಲ್ಲಿಯೇ. ಹಾಗಾಗಿ ನಾವೆಲ್ಲ ಒಂದೇ ತವರು ಮನೆಗೆ ಸೇರಿದವರು. ಆಮೇಲೆ ವ್ಯತ್ಯಾಸ ಬೇರೆ. ಹಾಗಾಗಿ ಅವಾಗ, ಆದ್ರೆ ಅಲ್ಲಿ ಯಾವಾಗ ಹುಟ್ಟಿದ್ದು ನಾವು, ನಮ್ಮ ಸೃಷ್ಟಿ ಯಾವಾಗ ಆಯ್ತು ಗೊತ್ತಿಲ್ಲ ನಮ್ಗೆ. ಆದ್ರಿಂದ ಅನಾದಿ. ಅದಕ್ಕಿಂತಲೂ ಸ್ವಾರಸ್ಯ ಅನಾದಿ ಅಂದಾಗ ನೆನಪಾಯ್ತು ನನಗೆ. ಹಾಗಾಗಿ ಯಾವತ್ತೂ ಕೂಡ ನಾವು ಯಾವಾಗ ಸೃಷ್ಟಿ ಆಯ್ತು, ಮನುಷ್ಯ ಯಾವಾಗ ಕೇಳಬಾರ್ದು ಅಂತ ಹೇಳುದು ಅಲ್ಲ. ಒಂದ್ಸಲ ಒಬ್ರು ಮೇಷ್ಟ್ರು ಕ್ಲಾಸ್ ಅಲ್ಲಿ ಕೇಳಿದ್ರಂತೆ, ಈ ಭೂಮಿಯ ಮೇಲೆ ಮನುಷ್ಯ ಯಾವಾಗ ಹುಟ್ಟಿದ ಅಂತ. ಇದು ಸುಮ್ಮನೆ ತಮಾಷೆಗೆ ಯಾವಾಗ ಹುಟ್ಟಿದ ಅಂತ ಒಬ್ಬ ವಿದ್ಯಾರ್ಥಿ ಕೈ ಎತ್ತಿದ. ಹೇಳಪ್ಪ ಸರ್, ಸಾವಿರಾರು ವರ್ಷಗಳಿಂದ. ಪರ್ಫೆಕ್ಟ್ ಹೇಳ್ಬೇಕು, ಕರೆಕ್ಟ್ ಹೇಳ್ಬೇಕು, ನಿರ್ದಿಷ್ಟವಾಗಿ ಹೇಳ್ಬೇಕು ಒಂದು. ಆಯ್ತಾ?
ಅಷ್ಟೊತ್ತಿಗೆ ಅವನಿಗೆ ಹಠ ಬಂತು. ವಿದ್ಯಾರ್ಥಿ ಎದ್ದು ನಿಂತು ಹೇಳಿದ, ಸರ್, ಸಾವಿರಾರು ವರ್ಷಗಳ ಹಿಂದೆ ಜನವರಿ 16ನೇ ತಾರೀಕು ಅಂತ. ಯಾಕೆ ಪರ್ಫೆಕ್ಟ್ ಹೇಳ್ಬೇಕು ಹೇಳಿದ್ದಾರಲ್ಲ, ಅಲ್ಲ ಅಂತ ಹೇಳಿಕ್ಕೆ ಮಾಸ್ಟ್ರಿಗೆ ಗೊತ್ತಿರ್ಬೇಕಲ್ಲ. ಮಾಸ್ಟ್ರಿಗೆ ಗೊತ್ತುಂಟ ಯಾವಾಗ ಹುಟ್ಟಿದ್ದು ಅಂತ? ಗೊತ್ತಿಲ್ಲ. ಹಾಗೆ ಕೇಳಬಾರದು. ನಾನು ಹೇಳ್ತಾ ಇರೋದು ಯಾವಾಗ ಯಾಕಂದ್ರೆ ಇದು ಒಂದೇ ಜೀವನ ಅಲ್ಲ ನಮ್ದು, ಇದು ಒಂದೇ ಭವ ಅಲ್ಲ. ಈ ಹಿಂದೆ ಎಷ್ಟು ಭವಗಳಲ್ಲಿ ಇದ್ವೋ ಗೊತ್ತಿಲ್ಲ, ಎಲ್ಲಿದ್ವೋ ಗೊತ್ತಿಲ್ಲ, ಏನಾಗಿದ್ವೋ ಗೊತ್ತಿಲ್ಲ, ಮುಂದೆ ಎಷ್ಟು ಜನ್ಮ ಇದೆಯೋ ಗೊತ್ತಿಲ್ಲ ನಮ್ಗೆ. ಜನ್ಮ ಜನ್ಮಾಂತರಗಳಲ್ಲಿ ತೊಳಲಾಡ್ತಾ ಇರ್ತಕ್ಕಂಥ ನಮ್ಮ ಈ ಆತ್ಮನಿಗೆ ಆ ಜನ್ಮಗಳ ಆದಿ ಗೊತ್ತಿಲ್ಲ, ಅಂತ್ಯ ಇಲ್ಲ, ಅನಂತ. ಬಹಳ ಸ್ವಾರಸ್ಯ. ಅನಂತ. ನೆನಪಿಟ್ಕೊಳ್ಳಿ, ಈ ಜಗತ್ತಿನಲ್ಲಿ ಜೀವಿಗಳು ಹುಟ್ಟುತ್ತವೆ, ಆದರೆ ಯಾವತ್ತೂ ಕೂಡ ನಾಶ ಆಗುವುದಿಲ್ಲ. ಅನಂತ, ನಾಶವೇ ಇಲ್ಲ. ಇಷ್ಟೆಲ್ಲ ಪಾಠ ಮಾಡಿದ್ಮೇಲೆ ಶಿಬಿರದಲ್ಲಿ ಮತ್ತು ಕ್ಲಾಸ್ ನಲ್ಲಿ ಕೊನೆಗೊಂದು ಕೇಳಲಿಕ್ಕೆ ಉಂಟು. ನಾನು ಲೋಕಾಭಿರಾಮ ಎಲ್ಲ ಮಾತಾಡಿ ಅಂದ್ರೆ ಬಕೆಟ್ ಅಲ್ಲಿ ಬಿದ್ದಿದೆ ಇಲ್ವ ಅಂತ ನೋಡ್ಬೇಕಲ್ಲ ನಾನು, ಅದಕ್ಕೆ ಇಲ್ಲೆಲ್ಲ ಅಲ್ಲಿ ಕೇಳಲಿಕ್ಕೆ ಉಂಟು. ಮಕ್ಕಳೇ, ಭಗವಾನ್ ಬಾಹುಬಲಿ ಸ್ವಾಮಿ ಈಗ ಇದ್ದಾರಾ? ಇಲ್ಲ ಸರ್. ಅಲ್ಲಿಗೆ ಬಕೆಟ್ ಕ್ಲೋಸ್. ಸಿದ್ಧ ಬಾಯ್ಪಾಠ ಮಾಡಿಸಿದ್ದೇನು? ಅನಂತ, ಅಂತ್ಯವೇ ಇಲ್ಲ. ಆತ್ಮನಿಗೆ ಸಾವಿಲ್ಲ, ಆತ್ಮನಿಗೆ ಮರಣ ಇಲ್ಲ. ಯಾವ ಆತ್ಮನಿಗೂ ಮರಣ ಇಲ್ಲ. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಬಹಳ ಶ್ರದ್ಧೆಯಿಂದ ಹೇಳ್ತಾ ಇದ್ದೇನೆ. ಪ್ರತಿ ದಿವಸ ನೀವು ಪೂಜೆ ಮಾಡ್ತೀರಿ ಅಂತಾದ್ರೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಅತ್ರ ಅವತರ ಅವತರ ಅತ್ರ ದೇಶ ಷಟ ಅತ್ರ ಮಮ ಸನ್ನಿಹಿತೋ ಭವಭವ ಷಟ್ ಅಂತ ಹೇಳುವಾಗ ಪಾರ್ಶ್ವನಾಥ ಸ್ವಾಮಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ವಿಶ್ವಾಸ ಇಡಿ. ಯಾಕಂದ್ರೆ ಇದ್ದಾರಲ್ಲ, ಮತ್ತು ಎಲ್ಲಿ ಬೇಕಾದ್ರೂ ಹೋಗುವಲ್ಲಂತ ಶಕ್ತಿ ಅವರಿಗಿದೆ. ಸಿದ್ಧಪರಮೇಶ್ವರಿಗಳಿಗೆ ಅವರು ಇರೋದು ಸಿದ್ಧಲೋಕದಲ್ಲಿ ಇರ್ಬೋದು. ಆ ಶಕ್ತಿ, ಆ ವಿಶ್ವಾಸ ಇಟ್ಕೊಂಡು ಪೂಜೆ ಮಾಡಿ. ಸುಮ್ಮನೆ ಹತ್ರ ಅವತರ ಪ್ರಶ್ನೆ ಇಲ್ಲ. ಅನಂತ. ನಾನು ಹೇಳುದು ಚೌಬೀಸ ತೀರ್ಥಂಕರರು, ಭಗವಾನ್ ಮಹಾವೀರ ಸ್ವಾಮಿ ಈಗಲೂ ಇದ್ದಾರೆ ಬಂಧುಗಳೇ. ಇನ್ನೂ ಒಂದು ಸ್ವಾರಸ್ಯ ಗೊತ್ತಾ ನಿಮ್ಗೆ? ನಂಗೆ ಗೊತ್ತಿದೆ ಬಹಳ ಜನ ಶಿಖರ್ಜಿ ಯಾತ್ರೆ ಮಾಡಿದ್ದೀರಿ, ಆದ್ರೆ ನಾನು ನಿಮ್ಮಂತಿಗೆ ಮಾಡ್ತಾ ಇಲ್ಲ ಅಥವಾ ಕೌಟುಗುಪ್ಪ ಅಂತ ಹೇಳ್ತಾ ಇಲ್ಲ. ಬಹಳ ಜನರಿಗೆ ಶಿಖರ್ಜಿ ಯಾತ್ರೆ ಮಾಡುವಾಗ ಕೂಟಗಳ ದರ್ಶನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲೋ ಆಚೆ ಮನೆಯವರು ಹೋಗ್ತಾ ಇದ್ದಾರೆ, ನನ್ನ ಬಂಧುಗಳು ಹೋಗಿದ್ದಾರೆ, ಇವ್ರು ಹೋಗಿದ್ದಾರೆ, ನಾನು ಹೋಗ್ಲಿಲ್ಲ ಅಂತ ಆಗ್ತದೆ. ಇದು ಕರೆಂಟ್ ಹೋದ ಕೂಡಲೇ ಪಕ್ಕದ ಮನೆ ನೋಡಿದ ಹಾಗೆ. ನಾನು ಒಂದ್ಸಲ ಶಿಖರ್ಜಿ ಯಾತ್ರೆಗೆ ಹೋಗಿದ್ದೇನೆ ಅಂತ ಆಗಬೇಕು ಅಂತ ಶಿಖರ್ಜಿ ಯಾತ್ರೆ ಮಾಡುವುದಿದೆಯಲ್ಲ, ಮಾನಕಷಾಯ ಕಟ್ಟಿಕೊಳ್ತಕ್ಕಂಥ ಸ್ಥಿತಿ. ಹೋದ ಶಿಖರ್ಜಿ ಯಾತ್ರೆಗೆ ಹೋದವರು ದರ್ಶನ ಮಾಡುವುದು ಹೇಗೆ, ಕೂಟಗಳ ದರ್ಶನ ಮಾಡುವುದು ಹೇಗೆ? ಸುಮ್ಮನೆ ಹೋಗುದು, ಲಾಠಿ ಹಿಡ್ಕೊಳ್ಳೋದು, ಅಲ್ಲಿ ಹೋಗುವಾಗ್ಲೇ ಸಾಕಾಗಿರ್ತದೆ, ಎಷ್ಟೊತ್ತಿಗೆ ಕೆಳಗೆ ಇಳಿತೇವೆ ಅಂತ ಯೋಚನೆ ಮಾಡುವ ಜನ ಆದ್ರೆ ನೀವು ಸುಮ್ಮನೆ ಒಂದು ಸುತ್ತ ಬರೋದು, ಹೀಗ್ ಮಾಡೋದು, ಓಡುವುದು ಅಂತ ಆದ್ರೆ ನೀವು ಮಾಡಿದ ಪ್ರಯತ್ನಗಳೆಲ್ಲ ನಾಶವಾಗಿ ಹೋಗ್ತದೆ. ಅದಕ್ಕೆ ಅದರದೇ ಆದಂತಹ ಮಂತ್ರಗಳಿವೆ. ಪ್ರದಕ್ಷಿಣೆ ಬಂದು ಪುಂಜ ಇಟ್ಟು ಗಂಧವನ್ನ ಪಾದಗಳಿಗೆ ಹಾಕಿ ಮಂತ್ರ ಹೇಳಲಿಕ್ಕಿದೆ. ಮಂತ್ರ ಹೇಳುವಾಗ ಮೊದಲ ಕೂಟದಲ್ಲಿ ಕುಂತುನಾಥ ಸ್ವಾಮಿಯ ಕೂಟ ಹೇಳುವಾಗ ನಾವು ಹೇಳ್ತೇವೆ, ಈ ಕೂಟದಲ್ಲಿ ಮೋಕ್ಷವನ್ನ ಪಡೆದಿರತಕ್ಕಂತಹ ಭಗವಾನ್ ಶ್ರೀ ಕುಂತುನಾಥ ಸ್ವಾಮಿ ಮತ್ತು 7777 ಎಷ್ಟೋ ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ, ಕೋಟಿ ಆ ಎಲ್ಲ ಹಿರೇಶ್ವರರಿಗೆ ನಮೋ ನಮಃ ಅಂತ ಹೇಳಿ ಆಮೇಲೆ ಪಾದಕ್ಕೆ ಹಾಕಿರ್ತಕ್ಕಂತಹ ಗಂಧವನ್ನೆಲ್ಲ ತೆಗೆದುಕೊಂಡು ಬರುವಾಗ ನಾನು ಹೇಳಿಕೊಳ್ತದ್ದು, ಅದನ್ನ ದರ್ಶನ ಮಾಡುವಾಗ ಒಮ್ಮೆ ಆ ಕೂಟದ ಪ್ರದೇಶದಿಂದ ಮೇಲಕ್ಕೆ ನೋಡಿ. ಯಾಕೆ ಅಂದ್ರೆ ಎಲ್ಲಿ ಕುಂತುನಾಥ ಸ್ವಾಮಿಯ ಪಾದಗಳಿವೆಯೋ ಅಲ್ಲಿಯೇ ಮೇಲ್ಭಾಗದಲ್ಲಿ ಸಿದ್ಧಲೋಕದಲ್ಲಿ ಅವರು ಸಿದ್ಧ ಪರಮೇಶ್ವರಿಯಾಗಿ ಈಗಲೂ ಇದ್ದಾರೆ. ಈ ವಿಶ್ವಾಸದೊಂದಿಗೆ ಆ ಕೂಟದಲ್ಲಿ ನಿಂತು ಆ ಕೂಟದಿಂದಲೇ ನಾವು ಕುಂತುನಾಥ ಸ್ವಾಮಿಗೆ ಮೇಲ್ಗಡೆಗೆ ವರ್ಧಿಸ್ಬೇಕು. ಇದು ಕ್ರಮ ಇರೋದು. ಸುಮ್ಮನೆ ಗಿರಿಕಿ ಹೊಡೆದು ಗಾಣದಲ್ಲಿ ಎತ್ತು ಹೋದ ಹಾಗೆ ನಾವು ಹೋಗ್ಬಿಟ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ತಿಳ್ಕೊಳ್ಬೇಕಾದ್ದು ಅಂತ ಹೇಳ್ತಾ ಇರೋದು ಅಷ್ಟೇ. ಹಾಗಾಗಿ ನಾವು ವಾಪಸ್ ಬರೋಣ. ಬಾಯ್ಪಾಠ ಮೊದಲ ವಾಕ್ಯ ಎಂತದ್ದು? ಎಲ್ಲಾ ಜೀವಿಗಳ ಒಳಗೆ ಆತ್ಮನಿದ್ದಾನೆ, ಒಳ್ಳೆ ಮಕ್ಕಳಿದ್ದಾರೆ ನಮ್ಮೊಂದಿಗೆ, ನಾಳೆ ಕೂಡ ಬರ್ಬೇಕಲ್ಲ ಅವರು. ಆದ್ರಿಂದ ಎರಡನೇದ್ದು ಎಲ್ಲಾ ಆತ್ಮಗಳು ಸಮಾನ. ಮೂರನೇದ್ದು ಎಲ್ಲಾ ಆತ್ಮಗಳು ಅನಾದಿ ಅನಂತ. ಹಾಗಾದ್ರೆ ಯಾರಾದ್ರೂ ಮರಣ ಹೊಂದಿದ್ರೆ ದುಃಖ ಪಡಬೇಕಾದಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆತ್ಮ ಸಾಯುವುದಿಲ್ಲ.
ಶರೀರ ಈ ಭವ ನಾಶ ಆಗಿ ಇನ್ನೊಂದು ಭವಕ್ಕೆ ಹೋಗ್ತೇವೆ, ನಮ್ಮ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಇನ್ನೊಂದು ಭವ ಪ್ರಾರಂಭ ಆಗ್ತದೆ. ಅದು ಬಿಟ್ರೆ ಆತ್ಮ ಅವಿನಾಶಿಯಾಗಿ ಇರ್ತಾನೆ ಅಂತಕ್ಕಂಥದ್ದನ್ನು ಬಾಯ್ಪಾಠ ಮಾಡಿಸ್ತೇನೆ ನಾನು. ಆಯ್ತು, ಮೂರಾಯ್ತು. ಮತ್ತೆ ವಿಶೇಷವಾಗಿರ್ತಕ್ಕಂಥದ್ದು ಬಹುಶಃ ಜಗತ್ನಲ್ಲಿ ಇರ್ತಕ್ಕಂಥ ಇನ್ಯಾವ ಧರ್ಮ ಕೂಡ ಹೇಳದೇ ಇರ್ತಕ್ಕಂಥ ಕೊನೆಯ ಸಿದ್ಧಾಂತ, ಕೊನೆಯ ಬಾಯ್ಪಾಠ ಮಾಡಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಜೈನ ಧರ್ಮ ಹೇಳ್ತದೆ ಪ್ರತಿಯೊಂದು ಆತ್ಮನೂ ಕೂಡ ಪರಮಾತ್ಮನಾಗಬಹುದು, ಸಿದ್ಧಾತ್ಮನಾಗಬಹುದು. ಈ ಸಂದೇಶ ಕೊಡತಕ್ಕಂಥದ್ದು ಜೈನ ಧರ್ಮ. ನಾವು ತುಂಬಾ ಸಲ ಶಿಬಿರದಲ್ಲಿ ಕೇಳಿದ್ದೇವೆ, ಯಾರಾದ್ರೂ ಸಿಕ್ಕಿದ್ರೆ ಜೈ ಜಿನೇಂದ್ರ ಅಂತೇವೆ. ನಾನು ಸುಮ್ಮನೆ ಜೋರು ಮಾಡಿ ಕೆಲವು ಸಲ ಮಕ್ಕಳಿಗೆ ಹೇಳಲಿಕ್ಕೆ ನಿಮ್ ಬುದ್ಧಿ ಸರಿ ಇಲ್ಲ, ಎದುರುಗಡೆ ಇರುವವನು ಮನುಷ್ಯ, ನೀವು ಹೇಳುವುದೆಂತದು ಜೈ ಜಿನೇಂದ್ರ. ಜಿನೇಂದ್ರ ಅಂತ ಅರ್ಥ ಎಂತದು ಭಗವಂತ ಅಂತ. ಈ ಎದುರುಗಡೆ ಅವನನ್ನ ನೋಡ್ಕೊಂಡು ನಾವು ಭಗವಂತನಿಗೆ ಜೈ ಅಂತ ಯಾಕೆ ಹೇಳ್ತೀವಿ? ಎದುರುಗಡೆ ಇರ್ತಕ್ಕಂಥವನು ಮನುಷ್ಯ, ಅವನಿಗೆ ಹೇಳುವಾಗ ನೀವು ಪರಮಾತ್ಮನಿಗೆ ಜೈ ಅಂತ ಹೇಳ್ಬೇಕು ಅಂತ ಎದುರುಗಡೆ ಅವನಿಗೆ ಏನ್ ಬೆಲೆ ಅಪ್ಪ? ಆಗ ಅವನು ಹೇಳ್ತಾನೆ ಜೈ ಜಿನೇಂದ್ರ ಅಂತ ಅವನು ಹೇಳ್ತಾನೆ. ವಾಸ್ತವ ಏನು? ವಾಸ್ತವ ಅಂದ್ರೆ ನಿನ್ನ ಒಳಗೆ ಜಿನೇಂದ್ರನಾಗಬಲ್ಲಂತಹ ಆತ್ಮನಿದ್ದಾನೆ, ಅವನಿಗೆ ಜೈ. ಒಂದಲ್ಲ ಒಂದು ದಿವಸ, ಈಗ ಹೀಗಿರ್ಬಹುದು, ಒಂದಲ್ಲ ಒಂದು ದಿವಸ ನೀನು ಜಿನೇಂದ್ರನಾಗಬಲ್ಲಂತಹ ಆತ್ಮ, ಆದ್ರಿಂದ ಜೈ ಗೆಲ್ಲು ಅಂತ. ಆಗ ಅವ ಹೇಳ್ತಾನೆ ನಿನ್ನೊಳಗೂ ಅದೇ ತರದ ಒಂದು ಆತ್ಮ ಇದೆ, ಜೈ ಜಿನೇಂದ್ರ. ಎಷ್ಟು ಚಂದದ ನಮಸ್ಕಾರ ನಮ್ದು. ಹಾಗಾಗಿ ಜೈ ಜಿನೇಂದ್ರ ಅಂತ ಹೇಳ್ತೇವೆ. ಅಂದ್ರೆ ಅರ್ಥ ಏನು ಅಂದ್ರೆ, ಈ ಜಗತ್ನಲ್ಲಿ ಈ ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂತಹ ಒಂದು ಧರ್ಮವಾಗಿ, ಶ್ರೇಷ್ಠ ಧರ್ಮವಾಗಿ ಕಂಗೊಳಿಸ್ತಕ್ಕಂಥದ್ದು ಜೈನ ಧರ್ಮ. ಆ ಜೈನ ಧರ್ಮ ಹೇಳ್ತದೆ ಪ್ರತಿಯೊಂದು ಆತ್ಮನು ಪ್ರತ್ಯೇಕವಾಗಿ, ಜಾಗ ಬೇಕಾದಷ್ಟಿದೆ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಶರೀರ ಇಲ್ಲ. ಯಾರು ಸಿದ್ಧ ಪರಮೇಶ್ವರಗಳು ಯಾರು ಮೋಕ್ಷಕ್ಕೆ ಹೋಗ್ತಾರೋ, ಶರೀರ ಸಮೇತ ಯಾರು ಮೋಕ್ಷಕ್ಕೆ ಹೋಗುದಿಲ್ಲ, ಆತ್ಮ ಮಾತ್ರ ಮೋಕ್ಷಕ್ಕೆ ಹೋಗ್ತದೆ. ಅದೊಂದು ರೀತಿಯಲ್ಲಿ ಜ್ಯೋತಿ ಸ್ವರೂಪ. ಈಗ ಇಲ್ಲಿ ಒಂದು 20 ಬೆಳಕು ಲೈಟ್ ಹಾಕಿದ್ದೀರಿ ಅಂತ ಇಟ್ಕೊಂಡು, 20 ಹಾಕಿದ್ರು ಬೆಳಕು ಆಗುದಿಲ್ಲ, ಇದು ಜಾಗ ಇಲ್ಲ ಅಂತ ಹೇಳೋದಿಲ್ಲ. 100 ಹಾಕಿದ್ರು ಜಾಗ ಇಲ್ಲ ಅಂತ ಹೇಳೋದಿಲ್ಲ. 5000 ಹಾಕಿದ್ರು ಬೆಳಗ್ತದೆ, ಬೆಳಕಿಗೆ ಜಾಗ ಇಲ್ಲ ಅಂತಲ್ಲ. ಹಾಗಾಗಿ ಈ ಆತ್ಮಜ್ಯೋತಿ ಎನ್ನುವುದು ಅಲ್ಲಿ ಸಿದ್ಧ ಪರಮೇಶ್ವರಿಯಾಗಿ ಎಷ್ಟು ಸಂಖ್ಯೆಯಲ್ಲಿದ್ರು ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ ಅಂತೆ, ಸ್ಪರ್ಶ ಇಲ್ಲ. ಹಾಗಾಗಿ ಅಲ್ಲಿ ನೋಡಿ, ಆ ಕೂಟದಲ್ಲಿ ಗುಂತುನಾಥ ಸ್ವಾಮಿಯ ಕೂಟದಲ್ಲಿ ನಾವು ಕೈ ಮುಗಿಯುವಾಗ ಅಷ್ಟು ಹೇಳಿ ಎಷ್ಟು ಕೋಟಿ ಕೋಟಿ ಕೋಟಿ, ಅದೇ ಕೂಟದಿಂದ ಅದೇ ಗಪ್ಪ ಅಲ್ಲಿ ಕೋಟಿ ಕೋಟಿ. ಯಾಕೆ ಅಂದ್ರೆ ಅಲ್ಲಿ ಎಷ್ಟು ಕೋಟಿ ಹೋದರೂ ಕೂಡ ಸ್ಥಳಕ್ಕೆ ಅಭಾವ ಅಂತಕ್ಕಂಥದ್ದಿಲ್ಲ, ಅಲ್ಲೆಲ್ಲೋ ಜಾಗ ಇಲ್ಲ, ಆದ್ರಿಂದ ನಾವು ಸಿದ್ಧ ಪರಮೇಶ್ವರಿಗಳಾಗೋದಿಲ್ಲ ಅಂತ ಹೇಳಬೇಡಿ. ಸುಮ್ಮನೆ ಮೋಕ್ಷಕ್ಕೆ ಹೋದ್ರೆಲ್ಲ ಕಿರಿಕಿರಿ ಆಗ್ತದೆ, ಅಲ್ಲಿ ಜಾಗ ಇಲ್ಲ, ಮತ್ತೆ ಆಚೆ ದುಡುದು ಈಚೆ ದುಡುದೆಲ್ಲ ಮಾಡ್ಬೇಕಾಗ್ತದೆ ಅಂತ ಯೋಚನೆ ಮಾಡಬೇಡಿ. ಎಷ್ಟು ಜನರಿಗೆ ಬೇಕಾದ್ರೂ ಜಾಗ ಇದೆ ಅಲ್ಲಿ, ಆ ತರದ ಯಾವ ಸಮಸ್ಯೆಗಳು ಇಲ್ಲ. ಆದ್ದರಿಂದ ಎಲ್ಲಾ ಜೀವಿಗಳು ಕೂಡ ಪರಮಾತ್ಮನಾಗಬಲ್ಲ ಅಂತ ಹೇಳ್ತಕ್ಕಂಥ ಸಂದೇಶವನ್ನ ಕೊಡತಕ್ಕಂಥ ಧರ್ಮ ಅದು ಜೈನ ಧರ್ಮ ಎನ್ನುವುದನ್ನ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೊಂಡ್ರೆ, ಯಾಕೆ ಈ ಕೊನೆಯ ವಾಕ್ಯ ನಮ್ಗೆ ಬಹಳ ಮುಖ್ಯ ಆಗುದು ಯಾಕೆ ಅಂದ್ರೆ, ಆವಾಗ ನಮ್ಗೆ ಗೊತ್ತಾಗ್ತದೆ ನಾನು ಬದುಕುವುದು ಯಾಕೆ, ನಾನು ಊಟ ಮಾಡುವುದು ಯಾಕೆ. ಭರತೇಶ ಸಂದರ್ಭದಲ್ಲಿ ಮಾತನಾಡಿದ್ದೇವೆ. ಭರತ ಚಕ್ರವರ್ತಿ ಯೋಚನೆ ಮಾಡ್ತಾ ಇದ್ದ, ನಾನು ಊಟ ಮಾಡ್ತಾ ಇರೋದು ಈ ಶರೀರ ಬೇಕು ಅಂತಲ್ಲ, ಆ ಶರೀರದ ಒಳಗೆ ಒಬ್ಬ ಆತ್ಮನಿದ್ದಾನಲ್ಲ, ಅವನು ಕಾಪಾಡಬೇಕು, ಅವನು ಹೋಗ್ಬಾರ್ದಲ್ಲ. ತಮಾಷೆಗೂ ಹೇಳ್ತಾ ಇದ್ದೆ ನಾನು, ಭರತೇಶ ವೈಭವ ಸಂದರ್ಭದಲ್ಲಿ ಹೇಳಿದ್ದೇನೆ. ಏನು ಅಂದ್ರೆ, ಎಲ್ಲಾದ್ರೂ ನನ್ನ ಜೀವನದಲ್ಲಿ ನಿರಾಶೆ ಬಂದು ನಾನು ಬದುಕುದು ಬೇಡ ಅಂತ ಹೇಳಿ ನಾಳೆ ಹಗ್ಗ ತೆಕ್ಕೊಂಡು ನೇಣು ಹಾಕೊಂಡು ಏನೋ ಮಾಡ್ಕೊಂಡು ನಾವು ಸತ್ತು ಹೋದ್ರೆ, ಮರುದಿವಸ ಯಾವ ಪತ್ರಿಕೆಯವರು ಮಾಧ್ಯಮದವರು ಕೂಡ ಶರೀರ ಹತ್ಯೆ ಅಂತ ಹೇಳುವುದೇ ಇಲ್ಲ. ಏನ್ ಬರೀತಾರೆ ಅವರು? ಆತ್ಮಹತ್ಯೆ ಅಂತ ಬರೀತಾರೆ. ನೀವು ಕೊಂದದ್ದು ಶರೀರವನ್ನಲ್ಲ, ಒಳಗಿರ್ತಕ್ಕಂಥ ಆತ್ಮನನ್ನು ಅಂತ. ಯಾಕಂದ್ರೆ ಆತ್ಮ ಮುಖ್ಯನೇ ಹೊರತು ಶರೀರ ಮುಖ್ಯ ಅಲ್ಲ ಅಂತ ಬರೀತಾರೆ ನೋಡಿ. ಹಾಗಾಗಿ ಈ ಆತ್ಮ ಮುಖ್ಯವಾಗಿರ್ತಕ್ಕಂತಹ ಶರೀರದಲ್ಲಿ ನಾವಿರುವಾಗ ಆತ್ಮನನ್ನ ರಕ್ಷಣೆ ಮಾಡ್ಲಿಕ್ಕೆ ಊಟ ಮಾಡೋದು. ಕೆಲವರು ನೋಡಿದ್ರೆ ಅವರು ಆತ್ಮನ ಬಗ್ಗೆ ಗೊತ್ತಿದ್ದು ಊಟ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ಊಟ ಮಾಡೋದಕ್ಕೋಸ್ಕರವೇ ನಾವು ಬದುಕ್ತಾ ಇದ್ದೇವೆ ಅಂತ ಯೋಚನೆ ಮಾಡಿ, ಅದಕ್ಕೆ ಬದುಕುವುದಕ್ಕೋಸ್ಕರ ಊಟ ಮಾಡೋದು ಅಥವಾ ಊಟ ಮಾಡೋದಕ್ಕೋಸ್ಕರ ಬದುಕುವುದು. ಕೆಲವು ಸಲ ಊಟ ಮಾಡೋದಕ್ಕೋಸ್ಕರ ಬದುಕುವುದಾದ್ರೆ ಅದೇ ಹೇಳಿ ಪ್ರಯೋಜನ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಸದ್ಯಕ್ಕೆ ಶರೀರದೊಳಗೆ ಆತ್ಮನಿದ್ದಾನೆ, ಕರ್ಮಲೇಪನದಿಂದಾಗಿ, ಕರ್ಮದ ಕಾರಣದಿಂದಾಗಿ ಈ ಶರೀರ ರಚನೆಯಾಗಿದೆ. ಈ ಶರೀರ ಇರುವವರೆಗೆ ನಾವು ತಾಳ್ಮೆಯಿಂದ ಆ ಶರೀರವನ್ನ ಉಪಯೋಗಿಸಿಕೊಂಡು ಒಳಗಿರ್ತಕ್ಕಂಥ ಆತ್ಮನನ್ನ ಪರಮಾತ್ಮನನ್ನಾಗಿಸಿಕೊಳ್ಳುವುದಕ್ಕೋಸ್ಕರ ನಾವು ಶ್ರಮ ಪಡ್ತಾ ಇರ್ಬೇಕು ಎನ್ನುವ ಕಾರಣಕ್ಕಾಗಿ ನಾವು ನಿತ್ಯವೂ ಕೂಡ ತಿಂಡಿ ತಿನಿಸು ಏನು ತಿನ್ಬೇಕು, ಅದು ಶರೀರನ್ನ ಆತ್ಮನಿಗಾಗಿ ಪೋಷಣೆ ಮಾಡೋದಕ್ಕೋಸ್ಕರ ಹೊರತು ಶರೀರಕ್ಕೋಸ್ಕರ ಅಲ್ಲ ಅಂತ.
ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಸಂಗತಿ. ನಾನು ಇಷ್ಟನ್ನು ಯಾಕೆ ವಿವರಿಸಿದೆ ಅಂತ ಹೇಳಿದ್ರೆ, ನಾವು ಯಾಕೆ ಬದುಕಬೇಕು, ಬದುಕಿನ ಉದ್ದೇಶ ಏನು ಅಂತ ಕೇಳಿದ್ರೆ, ಉದ್ದೇಶ ಒಂದೇ. ಥೈಲ್ಯಾಂಡ್ನ ಕಥೆಯ ಹಾಗೆ ನನ್ನ ಒಳಗಿರ್ತಕ್ಕಂತಹ ಚಿನ್ನದ ಮೂರ್ತಿಯ ಹಾಗಿರುವಂತಹ ಶ್ರೇಷ್ಠನಾದಂತಹ ಆತ್ಮನನ್ನ ಒಂದಲ್ಲ ಒಂದು ದಿನ, ಯಾಕಂದ್ರೆ ನಮ್ಗೆ ಆ ಯೋಗ್ಯತೆ ಇದೆ. ಬಹುಶಃ ಸ್ವಾಮಿ ವಿವೇಕಾನಂದರು ಒಂದು ವಾಕ್ಯ ಹೇಳ್ತಾರೆ, ಈ ಅರ್ಥ ತಿಳಿದು ಹೇಳಿದ್ರೋ ಬೇರೆ ಹೇಳಿದ್ರೋ ಗೊತ್ತಿಲ್ಲ, ಎವ್ರಿ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂದ್ರು. ಎಂತ ಮಾತು! ಎವ್ರಿ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಅಥವಾ ಬೇಡ, ದೊಡ್ಡವರಿಗಾದ್ರೂ ನೆನಪಿದೆ, ಬಹಳ ಚಿಕ್ಕ ಮಕ್ಕಳಿಗೆ ನೆನಪಿಲ್ಲದಿರ್ಬೋದು. ಒಂದು 4-8 ವರ್ಷಗಳ ಹಿಂದೆ ಪತ್ರಿಕೆಗಳಲ್ಲಿ ಒಂದಿವಸ ಮುಖವಾಣಿಯಲ್ಲಿ ಬಂತು, ಎಂತದು, ದೇವಕಣವನ್ನ ವಿಜ್ಞಾನಿಗಳು ಕಂಡು ಹುಡುಕಿದ್ರು ಅಂತ. ನಮ್ಗೆಲ್ಲ ತಮಾಷೆ ಅಂತ ಅನಿಸ್ತು ಜೈನರಿಗೆ. ಯಾಕಂದ್ರೆ ಜೈನನ್ಗೆ ವಿಸ್ಮಯವನ್ನಾಸ್ತಿ ಅಂತ, ಜೈನರಿಗೆ ಆಶ್ಚರ್ಯವೇ ಇಲ್ಲ ಅಂತ. ಯಾಕೆ? ನಾವು ಕೋಟ್ಯಾಂತರ ವರ್ಷಗಳಿಂದ ಪ್ರತಿಯೊಬ್ಬ ಆತ್ಮನೊಳಗೂ ಕೂಡ ದೇವಕಣ ಇದೆ ಅಂತ ಹೇಳ್ತಾ ಬಂದವರು ನಾವು. ಇದು ವಿಜ್ಞಾನಿಗಳು ಕಂಡು ಹುಡುಕಿದ್ದು ಒಳ್ಳೆ ದೊಡ್ಡ ವಿಷಯ ಆಯ್ತು. ಅಂದ್ರೆ ಜೈನ ಸಿದ್ಧಾಂತಕ್ಕೆ ವಿಜ್ಞಾನದ ಮುದ್ರೆ ಒಟ್ಟಿಗೆ ಇತ್ತಲ್ಲ, ಅದು ದೊಡ್ಡ ಸಂಗತಿ ಅಂತ ಹೇಳೋದು. ದೇವಕಣ ನಮ್ಮಲ್ಲಿದೆ, ನಮ್ಮಲ್ಲಿ ದೇವರಾಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆತ್ಮನಿದ್ದಾನೆ. ಅವನನ್ನ ದೇವತ್ವಕ್ಕೆ ಮುಟ್ಟಿಸುವುದು ನಮ್ಮ ಬದುಕಿನ ಉದ್ದೇಶ. ಆದ್ರಿಂದ ಬದುಕಿನ ಹೆಜ್ಜೆಗೂ ಶರೀರ ಪೋಷಣೆಗಿಂತ ಹೆಚ್ಚು ಆತ್ಮ ಕಲ್ಯಾಣ ನಮ್ಮ ಉದ್ದೇಶ ಆಗ್ಬೇಕು, ಗುರಿ ಆಗ್ಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂದೇಶ. ಬಂಧುಗಳೇ, ಮುಂದಿನ ಹೆಜ್ಜೆಗೆ ಹೋಗೋಣ. ನನಗೆ ಸಮಯ ತುಂಬಾ ಕೊಟ್ಟಿದ್ದಾರಲ್ಲ, ಖುಷಿಯಿಂದ ಇನ್ನೊಂದು ಹಂತಕ್ಕೆ ನಾವು ಹೋಗ್ಬೇಕು. ನಾವೆಲ್ಲ ಭಾರತ ದೇಶದಲ್ಲಿ ಹುಟ್ಟಿದವರು, ತುಂಬಾ ಭಾಗ್ಯಶಾಲಿಗಳು ಅಂತ ಹೇಳುವುದು. ಬಂಧುಗಳೇ, ಸ್ವಲ್ಪ ಯೋಚನೆ ಮಾಡಿ. ಜೈನರು ಇರ್ಬೋದು, ಜೈನೇತರರು ಇರ್ಬೋದು, ಎಂತಹ ಪವಿತ್ರವಾದ, ನಾನು ಹೇಳಿದ್ರೆ ಇದು ಕೂಡ ಅರ್ಜಿ ಹಾಕ್ಲಿಲ್ಲ ನಾವು. ಹಾಗಿದ್ದಿದ್ರೆ ಬೇರೆ ದೇಶದ ಹಾಕ್ತಿದ್ವಿ. ಅಮೆರಿಕದಲ್ಲಿ ಹುಟ್ಟಬೇಕು, ಅಲ್ಲಿ ತುಂಬಾ ಸಂಬಳ ಸಿಗ್ತದಂತೆ. ಕೆನಡಾದಲ್ಲಿ ಹುಟ್ಟಬೇಕು, ಅಲ್ಲಿ ತುಂಬಾ ಜಾಗ ಉಂಟಂತೆ. ಎಲ್ಲ ಕೇಳ್ತಿದ್ವೋ ಈ ಭಾರತ ಯಾಕೆ ಜನಸಂಖ್ಯೆ ವಿಪರೀತ ಅಂತ. ಅಥವಾ ಚೀನಾದಲ್ಲಿ ಹುಟ್ಟಬೇಕು, ಸಿಕ್ಕಿದ್ದೆಲ್ಲ ತಿಂತಾರೆ ಅಂತ ಇರ್ಬೋದು, ಗೊತ್ತಿಲ್ಲ. ಹಾಗಾಗಿ ಆದರೆ ನಮ್ಮ ಭಾಗ್ಯವಶದಿಂದ ನಾವು ಜೈನರಾಗಿ ಹೇಗೆ ಹುಟ್ಟಿದ್ವೋ, ಅಥವಾ ಯಾವುದೇ ಧರ್ಮದಲ್ಲಿ ಶ್ರೇಷ್ಠವಾದಂತಹ ಜಾತಿಯಲ್ಲಿ ಹೇಗೆ ಹುಟ್ಟಿದ್ವೋ, ಅದೇ ರೀತಿಯಲ್ಲಿ ಶ್ರೇಷ್ಠವಾದ ದೇಶದಲ್ಲಿ ನಾವು ಹುಟ್ಟಿದ್ವು. ಎಂತ ಹೆಮ್ಮೆ, ಎಂತ ಗೌರವ ನಮ್ಗೆ. ನಾನು 1000 ಸಲ ಹೇಳ್ತಾ ಇರ್ತೇನೆ, ಕ್ಲಾಸ್ಗಳಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಭಾರತದಲ್ಲಿ ಹುಟ್ಟಿದ ಭಾಗ್ಯ ನಮ್ದು. ಎಂತ ದೇಶ ಭಾರತ, ಗಮನಿಸಿ. ಜೈನರಿಗಂತೂ ಭಾರತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಣ್ಣ ಕಥೆ. ಇದೊಂದು ಕಥೆಗಳೆಲ್ಲ ನಿಮ್ಗೆ ಬೋರ್ ಆಗ್ಬಾರ್ದು ಅಂತ ದೃಷ್ಟಿಯಿಂದ. ಚೀನಾದಿಂದ ಒಬ್ಬ ಯಾತ್ರಿಕ, ಪ್ರವಾಸಿ ಭಾರತಕ್ಕೆ ಬಂದ. ಆದ್ರೆ ಭಾರತಕ್ಕೆ ಬಂದ್ರೆ ಇಲ್ಲಿ ಪ್ರವಾಸ ಮಾಡುವಾಗ ಅವನಿಗೆ ಭಾಷೆಯೂ ಬರುವುದಿಲ್ಲ, ಸ್ಥಳವೂ ಗೊತ್ತಿಲ್ಲ, ಅವನಿಗೆ ಪ್ರದೇಶವೂ ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾನೋ, ಒಬ್ಬ ಭಾರತದ ದ್ವಿಭಾಷೆಯನ್ನ, ಚೀನಿ ಭಾಷೆ ಮತ್ತು ಭಾರತದ ಭಾಷೆ ಬರುವವರನ್ನು ನೇಮಕ ಮಾಡಿಕೊಂಡು ಊರಿಂದ ಊರಿಗೆ ಹೋಗ್ತಾ ಇದ್ದ. ಒಂದು ಊರಿಗೆ ಹೋಗಿದ್ದಾರೆ. ಈ ಭಾರತದವ ಮುಂದೆ ಹೋದ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ, ಪ್ರವೇಶ ದ್ವಾರದಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ, ನಿಮ್ಮ ಪಾದರಕ್ಷೆಗಳನ್ನ ಇಲ್ಲಿ ಕಳಚಿಟ್ಟು ಬನ್ನಿ ಅಂತ. ಭಾರತದವನಿಗೆ ಗೊತ್ತಾಯ್ತು, ಅವನು ಅಲ್ಲಿಯೇ ಹೋಗಿ ಪಾದರಕ್ಷೆಗಳನ್ನ ಕಳಚಿಟ್ಟ. ಇನ್ನು ಇವನಿಗೆ ಹೇಳ್ಬೇಕಲ್ಲ, ಚೀನಾದವನಿಗೆ, ಅವನಿಗೆ ಬೋರ್ಡ್ ಅರ್ಥ ಆಗೋದಿಲ್ವೇ, ಅವನು ಚೈನೀ ಅಲ್ವಾ ಭಾಷೆ. ಆದ್ರಿಂದ ಅವ ಹೀಗೆ ಹೋಗಿ ಚೀನಾದವನಿಗೆ ಹೇಳ್ಬೇಕು ಅಂತ ಹೀಗೆ ನೋಡ್ತಾನೆ, ಅವನ ಚಪ್ಪಲಿ ಇಲ್ಲ. ಇವನಿಗೆ ತಲೆ ಬಿಸಿ ಆಯ್ತು. ನೀವು ಗ್ರಾಚಾರ, ನಾನು ಹೇಳದೆ ಇವ ಇನ್ನೆಲ್ಲಿಯೋ ಬಿಟ್ಟು ಬಂದಿದ್ದಾನೆ. ಹೇಳದಿರುವುದು ನನ್ನ ತಪ್ಪು, ಎಲ್ಲಿ ಬಿಡ್ಬೇಕು ಅಂತ ಹೇಳಲಿಲ್ಲ ನಾನು ಅಂತ ಯೋಚನೆ ಮಾಡಿ ಹೀಗೆ ನೋಡಿದ. ಆಗ ಚೀನಾದವ ಕೇಳಿದ, ಎಂತ ಅಂತ. ಆಗ ಭಾರತದ ಹೇಳ್ತಾನೆ, ಅಯ್ಯೋ ಮಹಾರಾಯ, ಬೋರ್ಡ್ ಹಾಕಿದ್ದಾರೆ, ನಿಂಗೆ ಅರ್ಥ ಆಗುದಿಲ್ಲ. ಎಂತ ಬೋರ್ಡ್ ಕೇಳಿದ. ಇಲ್ಲಿ ಪಾದರಕ್ಷೆಗಳನ್ನ ಕಳಚಿಟ್ಟು ಬರ್ಬೇಕು, ಚಪ್ಪಲಿಗಳನ್ನ ಕಳಚಿಟ್ಟು ಬರ್ಬೇಕು ಅಂತ ಬರೆದಿದ್ದಾರೆ. ಯಾಕಂದ್ರೆ ಇದಕ್ಕಿಂತ ಮುಂದೆ ಚಪ್ಪಲಿ ಹಾಕೊಂಡು ಹೋಗುವ ಆಗಿಲ್ಲ ಅಂತ. ಹೌದಾ ಅಂದ. ಅದು ಸರಿ, ನಿನ್ ಚಪ್ಪಲಿ ಎಲ್ಲಿ ಹೋಯ್ತು ಕೇಳಿದ. ಅದಕ್ಕೆ ಅವನು ಹೇಳಿದ, ನೋಡಪ್ಪ, ಯಾವುದೇ ಒಂದು ದೇಶಕ್ಕೆ ಅಥವಾ ಪ್ರದೇಶಕ್ಕೆ ಹೋಗ್ಬೇಕಾದ್ರೂ ಕೂಡ ಆ ಪ್ರದೇಶದ ಹವಾಗುಣ, ಆ ಪ್ರದೇಶದ ಉಡುಗೆ ತೊಡುಗೆ, ಆ ದೇಶದ ಆಹಾರ ಪದ್ಧತಿ ಅಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿ ಹೋಗ್ಬೇಕು. ಒಬ್ಬ ಪ್ರವಾಸಿಯ ಕರ್ತವ್ಯ. ಈಗ ಕೌಟಗೊಬ್ಬಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಚಪಾತಿ ಮತ್ತು ಜೋಳದ ರೊಟ್ಟಿ ಮಾತ್ರ ತಿಂತಾರೆ ಅಂತ ಅಭ್ಯಾಸ ಮಾಡಿ ಬಂದದ್ದು ನಾನು. ನಮ್ಮ ಕುಚ್ಚಲಕ್ಕಿ ಅನ್ನ ಸಿಕ್ಕುದಿಲ್ಲ ಅಂತ ಗೊತ್ತುಂಟು ನನಗೆ, ಅಲ್ವಾ? ಹಾಗೆ ಅಧ್ಯಯನ ಮಾಡಿ ಬರ್ಬೇಕು ನಾವು ಯಾವುದೇ ಪ್ರದೇಶಕ್ಕಾದ್ರೆ. ಹಾಗಾಗಿ
ನಾನು ಚೀನಾದಿಂದ ಹೊರಡುವಾಗ, ಭಾರತಕ್ಕೆ ಹೊರಡುವಾಗ ನಾನೆಲ್ಲ ಅಭ್ಯಾಸ ಮಾಡಿದ್ದೇನೆ. ನನಗೆ ಕರೆಕ್ಟ್ ಗೊತ್ತಿದೆ, ಭಾರತದಲ್ಲಿ ದೇವಸ್ಥಾನದ ಒಳಗಡೆ ಚಪ್ಪಲಿ ಹಾಕುವುದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದು ಸರಿ ಮಾರಾಯ, ಈಗ ಎಲ್ಲಿ ಚಪ್ಪಲಿ? ಅಯ್ಯ ಕೇಳು, ನಾನು ನಿನ್ನನ್ನ ನೇಮಕ ಮಾಡುವ ಮೊದಲು ನಾನು ಬರುವಾಗ ಚೀನಾದ ಗಡಿ ಪ್ರದೇಶಕ್ಕೆ ಬಂದಾಗ ಏನನ್ನಿಸ್ತು ಗೊತ್ತಾ? ಇಡೀ ಭಾರತ ದೇಶವೇ ಒಂದು ದೇವಸ್ಥಾನ ಅಂತ ಅನ್ನಿಸ್ತು. ಆದ್ರಿಂದ ಚಪ್ಪಲಿಯನ್ನು ನನ್ನ ಚೀನಾದಲ್ಲೇ ಬಿಟ್ಟು ಬಂದೆ. ನನ್ಗೆ ಈ ಕಥೆ ಕೇಳಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ಅಯ್ಯೋ ನನ್ನ ಜನ್ಮ ಈ ಭಾರತ ದೇಶದಲ್ಲಿ ಆಯ್ತಲ್ಲ, ನಾನೆಷ್ಟು ಪುಣ್ಯಾತ್ಮ. ನಾವು ಜೈನರಾಗಿ ಹುಟ್ಟಿದ್ದು ಎಷ್ಟು ಪುಣ್ಯವೋ, ನಾವು ಭಾರತೀಯರಾಗಿ ಹುಟ್ಟಿದ್ದು ಕೂಡ ಅಷ್ಟೇ ಪುಣ್ಯ. ಒಂದು ಕ್ಷಣ ಯೋಚನೆ ಮಾಡಿ, ಬೇರೆ ಧರ್ಮದವರು ಇದ್ದೀರಿ ಅಂತ ನೀವು ಹೇಳಿದ್ರಲ್ಲ, ಯೋಚನೆ ಮಾಡಿ, ಎಲ್ಲ ಧರ್ಮದವರು ಕೂಡಿಕೊಂಡು ಯೋಚನೆ ಮಾಡೋಣ. ಹಿಂದೂಗಳಲ್ಲಿ ದಶಾವತಾರ ಅಂತ ಇದೆ, 10 ಅವತಾರಗಳನ್ನೆತ್ತಾನೆ ಪರಮಾತ್ಮ ಅಂತ. ಒಂದೇ ಒಂದು ಅವತಾರ ಅಮೆರಿಕಾದಲ್ಲಿ ಆಗ್ಲಿಲ್ಲ, ಒಂದೇ ಒಂದು ಅವತಾರ ಇಂಗ್ಲೆಂಡ್ ಅಲ್ಲಿ ಆಗ್ಲಿಲ್ಲ, ಆಸ್ಟ್ರೇಲಿಯಾಕ್ಕೆ ಒಂದು ಕೊಡ್ಲಿಲ್ಲ ಬೌದ್ಧ ಅವತಾರ ಇಲ್ಲಿಂದ ಹೋಯ್ತು. ಆಮೇಲೆ ಅದು ಪ್ರಶ್ನೆ ಬೇರೆ. ಅವತಾರ ಎತ್ತಿದ್ರ 10ಕ್ಕೆ 10 ಅವತಾರವನ್ನ ಈ ಪುಣ್ಯ ಭೂಮಿಯಲ್ಲಿ ಎತ್ತಾನೆ ಅಂದ್ರೆ ಈ ಭೂಮಿಯ ಶ್ರೇಷ್ಠತೆ ಎಷ್ಟು, ನಾವು ಹುಟ್ಟಿದ ಭೂಮಿಯ ಶ್ರೇಷ್ಠತೆ ಎನ್ನುವುದನ್ನು ಯೋಚನೆ ಮಾಡಿ. ಬೇಡ ನಮ್ ತೀರ್ಥಂಕರರ ಗಿರಿಮೆ ಏನು ಕಡಿಮೆಯೋ? ಪ್ರತಿ ಕಾಲದ ಎಲ್ಲಾ 24 ತೀರ್ಥಂಕರರು ಹುಟ್ಟುವುದು ಅಯೋಧ್ಯೆಯಲ್ಲಿಯೇ, ಸಮಾಧಿ ಆಗುವುದು ಅಥವಾ ನಿರ್ವಾಣ ಹೊಂದುವುದು ಸಮ್ಮೇದ ಶಿಖರ್ಜಿಯಲ್ಲಿಯೇ. ಪುಂಡಾವ ಸರ್ಪಿಣಿ ಕಾಲದ ದೋಷದಿಂದಾಗಿ ಮಾತ್ರ ಸಣ್ಣ ಸಣ್ಣ ವ್ಯತ್ಯಾಸ ಆಯ್ತು, ಬಿಟ್ರೆ ಅಂತೂ ಭಾರತದಲ್ಲಿ ಪಂಚ ಕಲ್ಯಾಣಗಳು ಎಲ್ಲಾ ತೀರ್ಥಂಕರರ, ಎಲ್ಲಾ ಕಾಲದ ಎಲ್ಲಾ ತೀರ್ಥಂಕರರ ಪಂಚ ಕಲ್ಯಾಣಗಳು ನಡೆಯುವುದು ಈ ಪವಿತ್ರವಾದಂತಹ ಭಾರತ ನೆಲದಲ್ಲಿ. ಅಲ್ಲಿ ನಾವು ಹುಟ್ಟಿದ್ದೇವೆ ಬಂಧುಗಳೇ. ನಾವೆಲ್ಲ ಹೋಗಿ ವಿಯೆಟ್ನಾಂನಲ್ಲಿಯೋ ಇನ್ನೆಲ್ಲಿಯೋ ಹುಟ್ಟಲಿಲ್ಲಲ್ಲ. ಎಂಥ ಭಾಗ್ಯಶಾಲಿಗಳು, ಯೋಚನೆ ಮಾಡಿ. ಇದನ್ನ ಸಾರ್ಥಕ ಪಡಿಸ್ಕೊಳ್ಬೇಕೋ ಬೇಡವೋ? ಆದ್ದರಿಂದ ನಾನು ಹೇಳುವುದೇನು ಅಂದ್ರೆ, ಭಾರತೀಯರಿಗೆ 3 ಕರ್ತವ್ಯಗಳಿವೆ ಅಂತ ಹೇಳುದು. ಭಾರತೀಯರಿಗೆ 3 ಕರ್ತವ್ಯ. ಖಂಡಿತ ಇದೇ ಕರ್ತವ್ಯಗಳು ಪಾಕಿಸ್ತಾನಿಯರಿಗಿಲ್ಲ, ಚೀನಿಯರಿಗಿಲ್ಲ, ಬೇರೆಯವರಿಗಿಲ್ಲ. ಭಾರತೀಯರಿಗೆ ಮಾತ್ರ ಇದೆ. ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಧರ್ಮಗಳು ಭಾರತದಲ್ಲಿದ್ದಾವೆ, ಎಲ್ಲಾ ಭಾಷೆಗಳು ಭಾರತದಲ್ಲಿ ಇದ್ದಾವೆ. ಏನೆಲ್ಲ ಜಗತ್ತಿನಲ್ಲಿ ಉಂಟು ಅದೆಲ್ಲ ಭಾರತದಲ್ಲಿ. ವೈವಿಧ್ಯತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳೋದು. ಇದು ಭಾಗ್ಯ. ನಾನು ಹೇಳುದು ನಮ್ ದೋಷ ಅಲ್ಲ. ನೋಡಿ, ಹೀಗೆ ನಾನು ಹೇಳುದು ಹೀಗೆ ನೋಡಿ, ಒಬ್ಬರಾಗಿ ಮತ್ತೊಬ್ಬರಿಲ್ಲ. ಚೀನಾದ ಹೆಂಡತಿಯರಿಗೆ ಎಷ್ಟು ಕಷ್ಟ ಗೊತ್ತುಂಟ ನಿಮಗೆ? ಗಂಡಂದ್ರಿಲ್ಲ ಒಂದೇ ರೀತಿ. ಜಪಾನ್ ಅಲ್ಲ, ನೀವು ನೋಡಿ ಸ್ವಲ್ಪ ಯೋಚನೆ ಮಾಡಿ. ಹೌದಾ ಅಲ್ಲ? ಎಷ್ಟೋ ಸಲ ಚಿತ್ರದಲ್ಲಿ ನೋಡಿದ್ದೀರಿ, ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಎಲ್ಲ ಬೆಳ್ಳಗೆ ದೊಡ್ಡ ಇರ್ತಾರೆ. ಚೀನಾ, ಜಪಾನ್ ಮೊದಲಾದ ದೇಶಗಳು ಎಷ್ಟು ಕಷ್ಟ ಪಾಪ. ನಮ್ಮಲ್ಲಿ ತೊಂದರೆ ಇಲ್ಲ, ಬಿಂದಾಸ್. ಐಡೆಂಟಿಫಿಕೇಶನ್ ಚೆನ್ನಾಗಿದೆ, ಬಹಳ ಚೆನ್ನಾಗಿ ನಾವು ಜೀವನ. ಯಾಕಂದ್ರೆ ವೈವಿಧ್ಯತೆ ಅನ್ನೋದು ಒಂದು ದೌರ್ಬಲ್ಯ ಅಲ್ಲ, ಒಂದು ಶಕ್ತಿ. ಅಂತಹ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರ್ತಕ್ಕಂತಹ ಪವಿತ್ರವಾದಂತಹ ಭಾರತದಲ್ಲಿ ಇರುವವರಿಗೆ ಈ ವೈವಿಧ್ಯತೆಯ ಕಾರಣದಿಂದಾಗಿ ಧರ್ಮದ ದೃಷ್ಟಿಯಿಂದ 3 ಕರ್ತವ್ಯಗಳಿವೆ ಅಂತ ನಾನು ಎಷ್ಟೋ ಸರ್ವಧರ್ಮ ಸಮ್ಮೇಳನಗಳಲ್ಲಿ ಭಾಗವಹಿಸಿದಾಗಿ ಮಾತನಾಡಿದ್ದೆ. 3 ಕರ್ತವ್ಯಗಳು. ಒಂದನೇ, ನಂಬರ್ 1, ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿದುಕೊಳ್ಳಬೇಕು. ಇದು ಭಾರತೀಯನಿಗೆ ಮಾತ್ರ ಇರ್ತಕ್ಕಂಥ ಕರ್ತವ್ಯ. ಧರ್ಮ ಅಂದ್ರೆ ಏನು ಅಂತ ಭಾರತದಲ್ಲಿ ಜೀವನ ಮಾಡುವ ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡಿಕೊಳ್ಬೇಕು. ಎರಡನೇದು, ನಾವು ಹುಟ್ಟಿದ ಧರ್ಮವನ್ನ ಚೆನ್ನಾಗಿ ತಿಳಿದು ಚೆನ್ನಾಗಿ ಪಾಲಿಸಬೇಕು. ಅಡಿಗೆರೆ ಹಾಕ್ತೇನೆ, ಬಕೆಟ್ ಕರೆಕ್ಟ್ ಇಟ್ಕೊಳ್ಳಿ. ಯಾರು ಈ ದೇಶದಲ್ಲಿ ಹುಟ್ಟಿದ್ದೇವೋ, ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಲಿ, ನಾನು ಹುಟ್ಟಿದ ಧರ್ಮವನ್ನ ಚೆನ್ನಾಗಿ ತಿಳಿದು ಚೆನ್ನಾಗಿ ಆಚರಿಸಬೇಕು. ನಮ್ಮ ಡ್ಯೂಟಿ ಅದು. ನಮ್ಮ ಧರ್ಮವನ್ನ ಪಾಲಿಸುವುದು ನಮ್ಮ ಕರ್ತವ್ಯ. ಯಾಕಂದ್ರೆ ನಾವು ಹುಟ್ಟಿದ್ದೇವಲ್ಲ ಆ ಧರ್ಮದಲ್ಲಿ, ನಾವು ಪಾಲಿಸಿದ್ದಕ್ಕೆ ಯಾರು ಪಾಲಿಸೋದು? ಮೂರನೇದು, ವೆರಿ ಇಂಪಾರ್ಟೆಂಟ್, ನಮ್ಮ ಅಕ್ಕಪಕ್ಕದಲ್ಲಿರುವವರ ಧರ್ಮವನ್ನ ತಿಳಿದು ಗೌರವಿಸಬೇಕು. ಪಾಲಿಸುವುದು ಬೇಕಾಗಿಲ್ಲ, ಆದರೆ ಗೌರವಿಸಿ. ಯಾರು ಪರ್ದ ಹಾಕೊಂಡು ಬರ್ತಾರೆ, ಘೋಷ ಹಾಕೊಂಡು ಬರ್ತಾರೆ, ಅಥವಾ ಬುರ್ಕ ಹಾಕೊಂಡು ಬರ್ತಾರೆ, ನೀವು ಅದನ್ನ ಕಂಡು ಸಿಟ್ಟಾಗಬೇಡಿ. ಯಾಕೆ? ಅದು ಅವರ ಧರ್ಮ, ಅವರ ಶ್ರದ್ಧೆ, ಸಹಜ ಅಲ್ಲ. ಆದ್ರೆ ಯಾಕೆ ಹಾಕ್ತಾರೆ ಅದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಸಿದ್ಧಾಂತ ಎಂತದ್ದು? ಅದು ಬೇರೆ ಯಾರು ಇರಬಹುದು.
ಅದನ್ನ ತಿಳಿದು ಗೌರವಿಸುವುದನ್ನ ಕಲಿಬೇಕು ನಾವು. ಅದು ಅವರ ಧರ್ಮದ ಆಚರಣೆಪ್ಪ, ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ ಸರಿ. ಹಾಗೇನೆ ಕೇಳಿ, ಅದಕ್ಕೆ ಯಾಕೆ ಮಹತ್ವ ಅಂದ್ರೆ, ಹಾಗೇನೆ ಬೇರೆ ಧರ್ಮದವರು ನಮ್ಮ ವಿಶೇಷತೆಯನ್ನು ಗುರುತಿಸಿ ಗೌರವಿಸಬೇಕು. ದಿಗಂಬರರಾಗಿ ಮನೆಗಳು ಹೋಗ್ತಾರೆ ಅಂದ್ರೆ ತಲೆದಗ್ಗಿಸಿ ನಿಲ್ಬೇಕು, ಗೌರವಿಸಬೇಕು. ಯಾಕೆ ಈ ದೇಶದಲ್ಲಿ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ದೇವಲ್ಲ, ನಾವು ಗೌರವಿಸ್ತಾ ಇದ್ದೇವಲ್ಲ ಇನ್ನೊಂದು ಧರ್ಮವನ್ನ. ನಾನು ಹೇಳಿದ್ರೆ ನಾವು ಗೌರವಿಸ್ಬೇಕು, ಗೌರವಿಸ್ತಾ ಇದ್ದೇವಲ್ಲ ಅವ್ರು ನಮ್ಮ ಧರ್ಮವನ್ನು ಗೌರವಿಸಬೇಕು. ಹೀಗೆ ಪರಸ್ಪರ ಒಂದು ಧರ್ಮದವರು ಮತ್ತೊಂದು ಧರ್ಮವನ್ನು ಎಷ್ಟು ಸಾಧ್ಯವೋ ಅಷ್ಟು ತಿಳಿದು ಗೌರವಿಸುವ ಕೆಲಸ ನಡೆದ್ರೆ, ಇದು ಮೂರು ನಡೆದ್ರೆ ನಮ್ಮ ಭಾರತ ಮತ್ತೆ ಬೇರೆ ಸ್ವರ್ಗ ಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ನಾವು ಖುಷಿಯಿಂದ ಬದುಕಬಹುದು. ಬಂಧುಗಳೇ, ಬೇರೆಯವರ ಬಗ್ಗೆ ಮಾತನಾಡುವುದನ್ನು ಕಡಿಮೆ ಮಾಡೋಣ, ನಮ್ ಕೆಲಸ ಅಲ್ಲಲ್ಲ. ಈಗ 5 ದಿವಸ ನಾವು ಯೋಚನೆ ಮಾಡುವುದು, ಇದನ್ನ ನಾವೆಷ್ಟು ಪಾಲಿಸ್ಲಿಕ್ಕೆ ಸಾಧ್ಯ, ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳ್ಕೊಂಡಿದ್ದೇವಾ, ನಮ್ಮ ಧರ್ಮವನ್ನ ನಾವು ಸರಿಯಾಗಿ ತಿಳಿದಿದ್ದೇವಾ, ಪಾಲಿಸ್ತಾ ಇದ್ದೇವಾ, ಬೇರೆ ಧರ್ಮದವರ ವಿಷಯ ಆಮೇಲೆ. ಹಾಗಾಗಿ 1-2-3 ಸಂಖ್ಯೆಗಳನ್ನ ನೆನಪು ಮಾಡಿಕೊಳ್ತಾರೆ. ಮೊದಲನೇದು, ಜೈನರಿರ್ಬೋದು ಜೈನೇತರರಿರ್ಬೋದು, ನಮಗಿರ್ತಕ್ಕಂಥ ಮೊದಲ ಕರ್ತವ್ಯ ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿಯುವುದು. ಇವತ್ತು ದಿಕ್ಕು ತಪ್ಪಿ ಹೋಗಿರುವುದೇ. ಮೊನ್ನೆ ದಿವಸ ಕರ್ಜಗಿಯವರು ಒಂದ್ ಸಣ್ಣ ವಿಡಿಯೋ ಉಂಟು, ಸರ್ಕ್ಯುಲೇಟ್ ಆಗ್ತಾ ಇದೆ, ನಿಮ್ಮಲ್ಲಿ ಬಂದಿರಬಹುದು, ಇನ್ನು ಬರ್ಬಹುದು, ಕೇಳಿ. ಅವರು ಸಮಾರಂಭದಲ್ಲಿ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಧರ್ಮ ಅಂತ ಇರುವುದು ಒಂದೇ, ಬಾಕಿ ಎಲ್ಲ ಮತಗಳು ಅಂತ. ನಾನು ಹೇಳುದು, ಎಲ್ಲರೂ ಒಪ್ಪಿಕೊಂಡ್ರೆ ನಮ್ದೇನು ಆಕ್ಷೇಪ ಇಲ್ಲ, ಜೈನರದ್ದೇನು ಆಕ್ಷೇಪ ಇಲ್ಲ, ಆದ್ರೆ ಎಲ್ಲರೂ ಒಪ್ಪಿಕೊಳ್ಳಬೇಕು. ಇದು ಕೆಲವರು ಮಾತ್ರ ಒಪ್ಪಿಕೊಂಡ್ರೆ, ಮತ್ತೆ ಕೆಲವರು ಅದನ್ನ ದುರುಪಯೋಗ ಮಾಡಿದ್ರೆ ಆಗ ನಾವು ಇಟ್ಕೊಡೋದಿಲ್ಲ, ಪ್ರಶ್ನೆ ಇಲ್ಲ, ಎಲ್ಲರೂ ಒಪ್ಪಿಕೊಳ್ಳೋದ್ರೆ ಆಗ್ಬೋದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನಾಗಿ ಹುಟ್ಟುವುದು ಧರ್ಮ, ಮನುಷ್ಯ ಧರ್ಮ, ಉಳಿದದ್ದೆಲ್ಲ ಮತ. ಎಲ್ಲರೂ ಹಾಗೆ ಮಾಡುವುದಾದ್ರೆ ಸಂತೋಷ, ಪ್ರಶ್ನೆ ಇಲ್ಲ, ಬಿಡಿ. ಅದನ್ನ ನೀವು ಆ ವಿಡಿಯೋ ಕೇಳಿ, ಆವಾಗ ನಿಮ್ಗೆ ಒಂದಿಷ್ಟು ಏನಾದ್ರು ಯೋಚನೆ ಬರ್ಬೋದು. ಒಳ್ಳೆ ನಿಷ್ಠೆಯಿಂದ ಕೇಳಿ, ಪಾಸಿಟಿವ್, ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕು. ಆದ್ರೆ ನಾನು ಇಲ್ಲಿಗೆ ಬರ್ತೇನೆ, ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿಯಬೇಕು ಅಂತ. ಧಾರವಾಡ ಕಡೆ, ನಿಮ್ ಕಡೆ ಬರ್ತೇನೆ, ಒಬ್ಬ ಎಮ್ಮೆ ಸಾಕಿದ್ನಂತೆ, ಎಮ್ಮಿ ನಿಮ್ ಕಡೆ ಎಮ್ಮೆ ಸಾಕಿದ್ದ, ಒಂದು 10 ಎಮ್ಮೆ ಸಾಕಿದ್ದ. ಅವನು ಏನ್ ಮಾಡ್ತಾ ಇದ್ದಾನೆ, ಮೇಯಿಸ್ಲಿಕ್ಕೆ ಅಂತ ಆ ಎಮ್ಮೆಗಳನ್ನೆಲ್ಲ ಹೊಡ್ಕೊಂಡು ಹೋಗಿದ್ದಾನೆ. ಆಮೇಲೆ ಮರಳಿ ಅದನ್ನ ರಸ್ತೆಯಲ್ಲಿ ಹೊಡ್ಕೊಂಡು ಬರ್ತಾ ಇದ್ದ. ಅಷ್ಟೊತ್ತಿಗೆ ಎದುರುಗಡೆಯಿಂದ ಇನ್ನೊಬ್ಬ ಮನುಷ್ಯ ಸಿಕ್ಕಿದ. ನಮಸ್ಕಾರ ರೀಪ್ಪ ಅಂದ. ನಮಸ್ಕಾರ ರೀಪ್ಪ ಅಂದ. ಹೀಗ್ ನೋಡಿದ, ಎಮ್ಮೆಗಳೆಲ್ಲ ಹೋಗ್ತಾ ಇದ್ದ. ನಿಮ್ಮವೆಯಾ ಎಲ್ಲ ಎಮ್ಮೆಗಳು ಅಂದ. ಹೌದಪ್ಪ ನಮ್ಮವೇ ಅಂದ. ಹೀಗ್ ನೋಡಿದ, ಕೆಚ್ಚಲೆಲ್ಲ ದೊಡ್ಡದಿದೆ. ಎಲ್ಲ ಎಮ್ಮೆಗಳು ಕರ ಹಾಕ್ಯಾವ ಅಂತ ಕೇಳಿದ. ಹೌದಪ್ಪ ಕರ ಹಾಕ್ಯಾವೆ ಅಂತ ಇನ್ನೊಬ್ಬ ಎಮ್ಮೆ ಮಾಲೀಕ. ಹಾಲು ಕೊಡ್ತಾವ, ಬಹಳ ಚೆನ್ನಾಗಿ ಹಾಲು ಕೊಡ್ತವೆ ಕಾಣ್ತದೆ ಅಂತ ಹೇಳಿದ. ಹೌದಪ್ಪ ಚೆನ್ನಾಗಿ ಹಾಲು ಕೊಡ್ತವೆ, ಒಳ್ಳೆ ಹುಲ್ಲು ಮೇಯ್ತವೆ, ಹಾಲು ಕೊಡ್ತವೆ ಅಂತ. ಕೊನೆ ಒಂದ್ ಮಾತು ಹೇಳಿದ ಅವನು, ಹಾಗಾದ್ರೆ ನಿಮ್ ಮನೇಲಿ ಹಾಲಿನ ವ್ಯಾಪಾರ ಬಹಳ ಜೋರ್ ಇರ್ಬೇಕು ಅಂದ. ಇಲ್ಲಪ್ಪ ಅಂದ. ಬಕೆಟ್ ಸರಿ ಇಟ್ಕೊಳ್ಳಿ, ಕರೆಕ್ಟ್ ಇಟ್ಕೊಳ್ಳಿ. ನಿಮ್ ಮನೇಲಿ ಹಾಲಿನ ವ್ಯಾಪಾರ ಬಹಳ ಜೋರ್ ಇರ್ಬೇಕಲ್ಲ ಅಂದ. ಇಲ್ಲಪ್ಪ ಅಂದವ್. ಮತ್ತೆ 10 ಎಮ್ಮೆಗಳಿವೆ, ಕರ ಹಾಕ್ಯಾವೆ, ಹಾಲು ಕೊಡ್ತವೆ ಎಲ್ಲ ಹೇಳಿದಿ, ಮತ್ತೆ ಹಾಲಿನ ವ್ಯಾಪಾರ ಮಾಡಲ್ಲ ಅಂತಿ ಏನು? ಇಲ್ಲಪ್ಪ ನಾನು ಹಾಲಿನ ವ್ಯಾಪಾರ ಮಾಡಲ್ಲ, ಮೊಸರಿನ ವ್ಯಾಪಾರ ಮಾಡ್ತೇನೆ. ಕೇಳಿ ಕೇಳಿ ಕೇಳಿ. ಅದಕ್ಕೆ ಅವ್ರು ಕೇಳಿದ, ಹೌದಾ ಯಾಕೆ ಅಂತ. ಅವ್ನು ಹೇಳುವ ಮಾತು ಬಹಳ ಮುಖ್ಯವಾದ ಬಂಧುಗಳೇ. ಅವ್ರು ಹೇಳ್ತಾನೆ, ನಾನು ಹಾಲಿನ ವ್ಯಾಪಾರ ಮಾಡಲ್ಲ, ಮೊಸರಿನ ವ್ಯಾಪಾರ ಮಾಡ್ತೇನೆ. ಯಾಕೆಂದ್ರೆ ಮೊಸರಿನ ವ್ಯಾಪಾರದಲ್ಲಿ ಧರ್ಮ ಇದೆ, ಹಾಲಿನ ವ್ಯಾಪಾರದಲ್ಲಿ ಧರ್ಮ ಇಲ್ಲ, ಅದಕ್ಕೋಸ್ಕರ ನಾನು ಮೊಸರಿನ ವ್ಯಾಪಾರ ಮಾಡ್ತೇನೆ ಅಂತ. ನಿಮ್ಗೆ ಅರ್ಥ ಆದ್ರೆ ಮಾತ್ರ ಚಪ್ಪಾಳೆ ಹೊಡಿತೀವಿ. ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಕೆಲವರು ಚಪ್ಪಾಳೆ ಹೊಡೆದ್ರು ಅಷ್ಟೇ. ಕೆಲವರಿಗೆ ಅರ್ಥ ಮಾಡಿಸೋಣ. ಹಾಲಿನ ವ್ಯಾಪಾರದಲ್ಲಿ ಧರ್ಮ ಇಲ್ಲ, ಅಧರ್ಮ ಮಾಡ್ಲಿಕ್ಕೆ ಚಾನ್ಸ್ ಉಂಟು. ಮೊಸರಿನ ವ್ಯಾಪಾರದಲ್ಲಿ ಅಧರ್ಮ ಮಾಡೋದು ಹೇಗೆ ನೋಡಿ. ಈ ಕತೆ ನಿಮ್ ಕಡೆಯವರೇ ಯಾರೋ ನಮ್ ಕಡೆ ಬಂದಾಗ ಹೇಳಿದ್ದು, ಆಳ್ವಾಸ್ ನುಡಿಸಿರಿಗೆ ಬಂದಾಗ.
ಅರ್ಥ ಏನು ಅಂದ್ರೆ ಆ ಒಬ್ಬ ರೈತನಿಗೆ ಅವನೇನು ಪೂಜೆ ಮಾಡ್ತಕ್ಕಂಥವನಲ್ಲ, ಅವನೇನು ಪಂಡಿತನಲ್ಲ, ಅವನೇನು ಶಾಸ್ತ್ರಿ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಂಡು ಅದನ್ನ ಆಚರಿಸ್ತಾನೆ. ನೋಡಿ, ಹಾಲಿನ ವ್ಯಾಪಾರದಲ್ಲಿ ಅಧರ್ಮ ಇದೆ, ಮೊಸರಿನ ವ್ಯಾಪಾರದಲ್ಲಿ ಧರ್ಮ ಇದೆ, ಆದ್ರೂ ನಾನು ಮೊಸರಿನ ವ್ಯಾಪಾರ ಮಾಡ್ತೇನೆ, ನನಗೆ ಧರ್ಮದ ಬಗ್ಗೆ ಶ್ರದ್ಧೆ ಇದೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಮ್ಗೆ ಧರ್ಮದಲ್ಲಿ ಶ್ರದ್ಧೆ ಅಂದ್ರೆ ಹಾಗಿರ್ಬೇಕು ಧರ್ಮವನ್ನು ಆಚರಣೆ ಮಾಡುವಾಗ, ಹೊರತು ಧರ್ಮ ಅಂದ್ರೆ ಅದೊಂದು ಸೀಮಿತವಾದಂತಹ ಚೌಕಟ್ಟಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಒಂದು. ಇನ್ನೊಂದು, ನಾನೊಂದು ಸರ್ವಧರ್ಮ ಸಮ್ಮೇಳನಕ್ಕೆ ಜೈನ ಧರ್ಮದ ಪ್ರತಿನಿಧಿಯಾಗಿ ಮಾತನಾಡ್ಲಿಕ್ಕೆ ಹೋಗಿದ್ದೆ. ಹಾಗೆ ಹೋದಾಗ ನನ್ನ ಜೊತೆಯಲ್ಲಿ ಒಬ್ರು ಕ್ರಿಶ್ಚಿಯನ್ ಇದ್ರು, ಮುಸಲ್ಮಾನರು ಇದ್ರು. ಕ್ರಿಶ್ಚಿಯನ್ ಒಬ್ರು ಮಾತನಾಡ್ತಾ ಒಂದು ಬಹಳ ಸುಂದರವಾದ ಮಾತನ್ನು ಹೇಳಿದ್ರು, ದಯವಿಟ್ಟು ಕೇಳಿ. ಅವ್ರು ಹೇಳ್ತಾರೆ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ, ಚರ್ಚಿಗೆ ಹೋಗ್ತೇವೆ, ಮಸೀದಿಗೆ ಹೋಗ್ತೇವೆ, ಬಸದಿಗೆ ಹೋಗ್ತೇವೆ, ಗುರುದ್ವಾರಕ್ಕೆ ಹೋಗ್ತೇವೆ, ಇನ್ನೆಲ್ಲೆಲ್ಲೋ ಹೋಗ್ತೇವೆ. ಹೋಗ್ತಾ ಚರ್ಚಿಗೆ ಹೋಗೋರೆಲ್ಲ ಕ್ರಿಶ್ಚಿಯನ್ರು, ಮಸೀದಿಗೆ ಹೋಗೋರೆಲ್ಲ ಮುಸಲ್ಮಾನರು, ಬಸದಿಗೆ ಹೋಗೋರೆಲ್ಲ ಜೈನರು, ಗುರುದ್ವಾರಕ್ಕೆ ಹೋಗೋರೆಲ್ಲ ಸಿಖ್ರು, ದೇವಸ್ಥಾನಕ್ಕೆ ಹೋಗೋರು ಹಿಂದೂಗಳು ಅಂತ ನಾವು ವಿಭಾಗೀಕರಣ ಮಾಡ್ತೇವೆ. ಮುಂದಿನ ವಾಕ್ಯ ಅವರು ಹೇಳ್ತಾರೆ, ವಾಸ್ತವವಾಗಿ ಚರ್ಚಿಗೆ ಹೋಗೋದ್ರಿಂದ ಒಬ್ಬ ಕ್ರಿಶ್ಚಿಯನ್ ಆಗುವುದಿಲ್ಲ, ಮಸೀದಿಗೆ ಹೋಗೋದ್ರಿಂದ ಒಬ್ಬ ಮುಸಲ್ಮಾನ್ ಆಗುವುದಿಲ್ಲ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಬ್ಬ ಹಿಂದೂ ಆಗುವುದಿಲ್ಲ, ಅಥವಾ ಬಸದಿಗೆ ಹೋಗೋದ್ರಿಂದ ಒಬ್ಬ ಜೈನ ಆಗುವುದಿಲ್ಲ. ಇದಿಷ್ಟು ಸ್ವಾರಸ್ಯ ಆಗಿರ್ಲಿಲ್ಲ. ಪಂಚಿಂಗ್ ವಾಕ್ಯ ಇದ್ದದ್ದು ಮುಂದಿನದು. ಅವ್ರು ಹೇಳ್ತಾರೆ, ಒಂದು ವೇಳೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಿಂದೂ ಆಗುವುದಾದ್ರೆ, ಮಸೀದಿಗೆ ಹೋಗೋದ್ರಿಂದ ಮುಸಲ್ಮಾನ್ ಆಗುವುದಾದ್ರೆ, ಚರ್ಚಿಗೆ ಹೋಗೋದ್ರಿಂದ ಕ್ರಿಶ್ಚಿಯನ್ ಆಗುವುದಾದ್ರೆ, ಗುರುದ್ವಾರಕ್ಕೆ ಹೋಗೋದ್ರಿಂದ ಸಿಖ್ ಆಗುವುದಾದ್ರೆ, ಗ್ಯಾರೇಜಿಗೆ ಹೋದವರೆಲ್ಲ ಕಾರ್ ಆಗ್ಬೇಕಾಗಿತ್ತು. ಕರೆಕ್ಟ್ ಅಲ್ಲ? ಗ್ಯಾರೇಜಿಗೆ ಹೋದವರೆಲ್ಲ ಕಾರ್ ಆಗ್ಬೇಕಾಗಿತ್ತು. ಗ್ಯಾರೇಜಿಗೆ ಹೋದವರೆಲ್ಲ ಕಾರ್ ಆಗುವುದಿಲ್ಲ. ಬಸದಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸಿಯೋ ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಂದ ತಕ್ಷಣ ಅವರು ಜೈನರಾಗುವುದಿಲ್ಲ. ಅವನು ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನ ನೋಡ್ಕೊಂಡು ನೀವು ಅವನ ಧರ್ಮವನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಸದಿಗೆ ಹೋಗುವುದು ಧರ್ಮ ಅಲ್ಲ, ಬಸದಿಗೆ ಹೋಗಿ ಪರಿಣಾಮ ಪಡೆದು ಅವನು ಏನ್ ಮಾಡ್ತಾನೆ ಎನ್ನುವುದು ಜೈನತ್ವ. ಇದನ್ನ ಅರ್ಥ ಮಾಡಿಸ್ಕೊಳ್ಳಿಕ್ಕೋಸ್ಕರ ನಾನು ಅಷ್ಟು ವಿಷಯವನ್ನು ವಿವರಿಸಿದೆ. ನಾವು ಬಸದಿಗೆ ಹೋದ ಕೂಡಲೇ ಜೈನರು ಅಲ್ಲ ಅಂತಲ್ಲ, ಪ್ರಶ್ನೆ ಇಲ್ಲ. ಬಸದಿಗೆ ಹೋದ ಪರಿಣಾಮವನ್ನು ನೀನ್ ತೆಕ್ಕೊಂಡಿದ್ಯಾ? ನಿನ್ಮೇನಾದ ಪ್ರಭಾವ ಬಿದ್ದಿದ್ಯಾ? ಪಾರ್ಶ್ವನಾಥ ಸ್ವಾಮಿಯನ್ನ ನಮಸ್ಕಾರ ಮಾಡಿದ್ದರಿಂದ, ಭಕ್ತಿ ಮಾಡಿದ್ದರಿಂದ, ಪುಂಜ ಇಟ್ಟದ್ದರಿಂದ, ಜಪ ಮಾಡಿದ್ದರಿಂದ ನಿನ್ನ ಮೇಲೆ ಪ್ರಭಾವ ಆಗಿ ನಿನ್ನ ನಡೆನುಡಿಗಳಲ್ಲಿ, ನಿನ್ನ ದಿನಚರಿಯಲ್ಲಿ, ನಿನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನ, ಪಾರ್ಶ್ವನಾಥ ಸ್ವಾಮಿಯ ಸಂದೇಶವನ್ನ ನೀನು ಪಡೆದಿದ್ಯಾ? ಇದು ಕೇಳ್ಕೊಳ್ಬೇಕಾಗಿರ್ತಕ್ಕಂಥ. ಪಡೆದಿದ್ದೇವೆ ಅಂತಾದ್ರೆ ನಾವು ಜೈನರು ಕರೆಕ್ಟ್ ಇದ್ದೇವೆ, ಇಲ್ಲ ಅಂತಾದ್ರೆ ಹೋಗಿಯೂ ವ್ಯರ್ಥ ಅಲ್ವಾ? ಮೂರನೇದು, ಭರತೇಶ್ವರ ವೈಭವದ ಸಂದರ್ಭದಲ್ಲಿ ಹೇಳಿದ ಮಾತೆ, ಮಿಮಿಕ್ರಿ ದಯಾನಂದ ಅವರು ಒಂದು ದೊಡ್ಡ ಸಭೆಯಲ್ಲಿ ಭಾಗವಹಿಸಿದ್ರು. ಯಾವುದೋ ಆ ದಿವಸ ಏನೋ ಕಾರಣದಿಂದ ಅವರಿಗೆ ಮೊಮೆಂಟೋ ಕೊಡುವ ಒಂದು ಕರ್ತವ್ಯಕ್ಕೋಸ್ಕರ ನನ್ನನ್ನು ಎದುರು ಕುರ್ಚಿಯಲ್ಲಿ ಕೂರಿಸಿದ್ರು. ನಾನು ಕಾಯ್ತಾ ಕೂತಿದ್ದೆ, ಅದು ಆಗ್ಬೇಕಲ್ಲ ಅಂತ. ಮಠ ನರಸಿಂಹರಾಜಪುರದಲ್ಲಿ ಆ ಕಾರ್ಯಕ್ರಮ ನಡೆದದ್ದು. ಆಯ್ತು, ಅಷ್ಟೊತ್ತಿಗೆ ಅವರು ಮಿಮಿಕ್ರಿ ಮಾಡ್ತಾ ಮಧ್ಯದಲ್ಲಿ ಮಾತಾಡಿ, ನೀವೆಲ್ಲ ನೋಡಿದ್ದೀರ, ಅವ್ರು ದೊಡ್ಡ ಶರೀರ, ಕೋಟ್ ಹಾಕೊಂಡಿರ್ತಾರೆ. ಅವರು ಅಲ್ಲೊಂದು 5,000 ಜನ ಸೇರಿದ್ರು. ಅವಾಗ ಹೇಳಿದ್ರು ಅವರು, ನೋಡ್ರಿ ನಮ್ ಬೆಂಗಳೂರಲ್ಲಿ ಜನ ಭಾರಿ ದೇವಸ್ಥಾನಕ್ಕೆ ಹೋಗ್ತಾರ್ರಿ ಅಂದ್ರು. ಅಷ್ಟು ಹೇಳುದೇ ತಡ, ಸಭೆಯಲ್ಲಿ 5,000 ಜನ ಕೂಡ ಭಾರಿ ಚಪ್ಪಾಳೆ ಹೋದ್ರು ಬೆಂಗಳೂರಿನವ್ರಿಗೆ. ಆದ್ರೆ ಅರ್ಧ ಚಪ್ಪಾಳೆ ಹೊಡಿ, ಓಯ್ ನಿಲ್ಲಿಸ್ರಿ, ನನ್ ಮಾತ್ ಪೂರ್ತಿ ಆಗಿಲ್ಲ, ಅರ್ಧದಲ್ಲೇ ಯಾಕೆ ಚಪ್ಪಾಳೆ ಹೊಡಿತೀರ ನೀವು? ಅವಸರ ಮಾಡ್ಬೇಡಿ, ನನ್ ಮಾತ್ ಪೂರ್ತಿ ಕೇಳಿ. ನೋಡ್ರಿ ನಮ್ ಬೆಂಗಳೂರಲ್ಲಿ ಭಾರಿ ಜನ ದೇವಸ್ಥಾನಕ್ಕೆ ಹೋಗ್ತಾರ್ರಿ, ಯಾಕೆಂದ್ರೆ ಮನೆಯಲ್ಲಿರುವ ದೇವ್ರನ್ನೆಲ್ಲ ಅನಾಥಾಶ್ರಮ ಕಳಿಸಿದಾರ್ರಿ. ಮನೆಯಲ್ಲಿರುವ ದೇವರಂತ ಅಪ್ಪ ಅಮ್ಮನನ್ನ, ಅತ್ತೆ ಮಾವನನ್ನ ಅನಾಥಾಶ್ರಮಕ್ಕೆ ಕಳಿಸಿ ದೊಡ್ಡ ಸೇಬು, ದೊಡ್ಡ ತೆಂಗಿನಕಾಯಿ, ಒಂದಷ್ಟು ಹೂವು ಇಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಧರ್ಮಶ್ರದ್ಧೆ ಇದೆ ಅಂತ ಹೇಳಿ ಸಾಧ್ಯನಾ? ಹಾಗಂತ ಹೇಳಿ ನಾಳಿಂದ ಬಸದಿಗೆ ಬರಬೇಡಿ ಅಂತ ಹೇಳಿದ್ದಲ್ಲ. ನಾವು ಬಸದಿಗೆ ಹೋಗುವುದರ ಮೂಲಕ ಧರ್ಮದ ಪ್ರೇರಣೆಯನ್ನ ಪಡೆಯಬೇಕು, ಇಲ್ಲದಿದ್ದರೆ ವ್ಯರ್ಥ ಅನ್ನೋದನ್ನ ಮುಖ್ಯವಾಗಿ ಹೇಳ್ತಾ ಇದ್ದೆ.
ಹಾಗಾಗಿ ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿಯಬೇಕು. ಧರ್ಮ ಅಂದ್ರೆ ಸ್ವಭಾವ, ವಸ್ತು ಸ್ವಭಾವೋ ಧರ್ಮ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನೊಂದು ದಿವಸ 5 ದಿವಸದಲ್ಲಿ ಯಾವ್ದಾದ್ರು ಮತ್ತೆ ಮಾತಾಡೋಣ. ಆಚೆಗೆ ಹೋಗುದಿಲ್ಲ, ನಾನು ಕಷ್ಟ ಆಗ್ತದೆ. ಹಾಗಾಗಿ ಸ್ವಭಾವ ಆಗ್ಬೇಕು, ನಮ್ಮ ಸ್ವಭಾವ ಧರ್ಮದ ಸ್ವಭಾವ ಆಗ್ಬೇಕು. ಆದ್ದರಿಂದ ಆ ಸ್ವಭಾವವನ್ನ ಆಚರಿಸುವ ದೃಷ್ಟಿಯಿಂದ ನಾವು ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿಬೇಕು. ಹಾಗೆ ಸರಿಯಾಗಿ ತಿಳಿತಕ್ಕಂಥ ಸಂಗತಿ ಬಂದಾಗ ನಮ್ಮ ವಿಷಯಕ್ಕೆ ಬರೋಣ. ನಾನೀಗ ಒಂದು ವಾಕ್ಯವನ್ನು ಕ್ಲಿಯರ್ ಮಾಡಿದೆ ನಿಮಗೆ. ಏನು ಅಂದ್ರೆ ಧರ್ಮ ಅಂದ್ರೆ ಏನು ಅಂತ ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಬೇಕು. ಎರಡನೇ ಅಂಶ, ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೇನೋ ಆ ಧರ್ಮವನ್ನ ಚೆನ್ನಾಗಿ ತಿಳಿದದ್ದನ್ನೆಲ್ಲ ಚೆನ್ನಾಗಿ ಆಚರಿಸಬೇಕು. ತಿಳಿಯುವುದೇ ಜಾಸ್ತಿ ಆಗ್ಬೇಕು, ಆಚರಣೆ ಕಡಿಮೆ ಆಗಿದ್ರೆ ಆಗುವುದಿಲ್ಲ ಅಂತ. ನಾವೆಲ್ಲ ಜೈನ ಧರ್ಮದಲ್ಲಿ ಹುಟ್ಟಿದ್ದೇವೆ, ಅಥವಾ ನಮ್ಮದೇ ಆಗಿರ್ತಕ್ಕಂಥ ಶ್ರೇಷ್ಠವಾದ ಧರ್ಮದಲ್ಲಿ ಹುಟ್ಟಿದ್ದೇವೆ. ಎಷ್ಟು ತಿಳಿದಿದ್ದೇವೆ? ನಮ್ಮ ಧರ್ಮದ ತಿಳುವಳಿಕೆ ಎಷ್ಟು ಉಂಟು? ಇದು ಯೋಚನೆಗೆ ಬರ್ಬೇಕಲ್ಲ. ನಾನಾಗ್ಲೇ ಹೇಳಿದ್ದು, ಪ್ರಾರಂಭದಲ್ಲಿ ಅದನ್ನೇ ಹೇಳಿದೆ, ನನ್ನ ಧರ್ಮದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರೂ ಸಾಕು, ತಿಳಿಲಿಕ್ಕೆ ಪ್ರಯತ್ನ ಪಡ್ತೇವೆ. ಇದು ನಮ್ಮ ಮನೆಗಳಲ್ಲಿ ಬೇಕಾದಷ್ಟು ಗ್ರಂಥಗಳಿದ್ದಾವೆ, ಧೂಳು ಹಿಡಿತಾ ಇರ್ತವೆ. ನಾವು ಒಂದಿಷ್ಟು ತೆಗೆದು ಬಿಡುವಿದ್ದಾಗ ಒಂದಿಷ್ಟು ತೆರೆದು ನೋಡುದಿಲ್ಲ, ಫೋನ್ ತೆರೆಸಿ ಅರ್ಧ ಗಂಟೆ ಮಾತಾಡ್ತೇವೆ. ಧಾರಾವಾಹಿಗಳ ಎದುರು ನಗುತ್ತಾ ಕುತ್ಕೊಳ್ತೇವೆ. ಪುಣ್ಯಕ್ಕೆ ಇವತ್ತು ಹಾಗೇನು ಮಾಡದೆ ಇಲ್ಲಿ ಬಹಳ ಜನ ಬಂದು ಕೂತಿದ್ದಾರಲ್ಲ, ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ ಧಾರಾವಾಹಿಗಳನ್ನು ತ್ಯಾಗ ಮಾಡಿ ಬಂದರು. ನೆನಪು ಮಾಡಿದ್ನ ಅಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ಧರ್ಮದ ತಿಳುವಳಿಕೆ ನಮಗೆ ಎಷ್ಟಿದೆ? ಮತ್ತು ಬಹಳ ಸೂಕ್ಷ್ಮವಾದ ಸಂಗತಿ ಏನು ಅಂದ್ರೆ, ನಾನು ಹೇಳ್ತೇನೆ, ವಿಶೇಷವಾಗಿ ಜೈನ ಧರ್ಮದ ಬಗ್ಗೆ ಹೇಳ್ತೇನೆ, ಖಂಡಿತವಾಗಿಯೂ ನೀವು ಜೈನ ಧರ್ಮ ಒಂದನ್ನ ತಿಳಿಲಿಕ್ಕೆ ನಿಮ್ಮ ಒಂದು ಭವ ಖಂಡಿತ ಸಾಕಾಗುದು. ಅಷ್ಟಿದೆ ಜೈನ ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನಮ್ಮ ಧವಳ ಜಯಧವಳ ಮಹಾಧವಳ ಗ್ರಂಥಕ್ಕೆ ಮುನ್ನುಡಿ ಬರೆದ ಹಿಂದಿನ ಶ್ರೀಗಳವರು, ನಮ್ಮ ಕರ್ಮಯೋಗಿ ಶ್ರೀ ಕಾರುಕೀರ್ತಿ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಒಂದು ವಾಕ್ಯ ಬರೀತಾರೆ. ಏನು ಅಂದ್ರೆ, ಈ ಗ್ರಂಥಗಳನ್ನ, ಧವಳ ಗ್ರಂಥಗಳನ್ನ ಓದ್ತಾ ಹೋಗಿ, ನಿಮ್ಗೆ ಅರ್ಥ ಆಗುವುದಿಲ್ಲ, ಚಿಂತೆ ಮಾಡಬೇಡಿ. ಒಂದು ಸಲ ಓದಿದ ಮೇಲೆ ಎರಡನೇ ಸಲ ಓದಿ, ಆಗ ಅರ್ಥ ಆಗ್ತದೆ ಅಂತ. ನಂಗನ್ಸುದು, ಒಂದು ಸಲ ಓದ್ಲಿಕ್ಕೆ ನಮ್ಗೆ ಬಿಡುವಾಗದೇ ಇದ್ದರೆ ಇನ್ನು ಎರಡನೇ ಸಲದ ಪ್ರಶ್ನೆ ಇಲ್ಲ. ತಿಳ್ಕೊಳ್ಳುವುದಕ್ಕೆ ಬೇಕಾದಷ್ಟಿದೆ ಬಂಧುಗಳು. ಅದನ್ನೊಂದು ಬಹಳ ಪ್ರೀತಿಯಿಂದ ಹೇಳ್ತೇನೆ. ಅಂತ ತಿಳ್ಕೊಳ್ಬೇಕಾದಂತ ತುಂಬಾ ವಿಷಯಗಳನ್ನ ಸಂಕ್ಷಿಪ್ತವಾದ್ರೂ ಒಂದು 5 ದಿವಸ ತಿಳ್ಕೊಳ್ಳೋಣ ಅಂತ ಜಂಬೂ ಮತ್ತು ಅವರ ಸ್ನೇಹಿತರು ಅಥವಾ ನೀವು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಆದ್ರಿಂದ ಶ್ರದ್ಧೆಯಿಂದ ಇದರಲ್ಲಿ ಭಾಗವಹಿಸೋಣ. ಒಂದಿಷ್ಟು ನಮ್ಮ ಯೋಚನೆಗಳನ್ನ ಹರಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಈ ದಿವಸ 4.5 ದಿವಸ, 4.25 ದಿವಸ ಹೋಗ್ತದೆ. ಆದ್ದರಿಂದ ಹಾಗಾಗಿ ನಮ್ಮ ಧರ್ಮವನ್ನ ನಾವು ಹಾಗಂತೇಳಿ ನಾನೀಗ ಎರಡನೇ ಈ ಪಾಯಿಂಟ್ ಅನ್ನು ಇಟ್ಕೊಂಡು ನಮ್ಮ ಧರ್ಮನೆಲ್ಲ ನಿಮ್ಗೆ ತಿಳಿತಾರೆ ಅಂತ ತಿಳ್ಕೊಬೇಡಿ. ಸಾಧ್ಯವಿಲ್ಲ. ನಾನು ಹೇಳಿದ್ದಲ್ಲ, ನಂಗೆ ತಿಳಿಲಿಕ್ಕೇನೆ ಒಂದು ಜನ್ಮ ಸಾಲದು ಅಂತ ಹೇಳಿದ್ಮೇಲೆ ನಿಮ್ಗೆ ಎಲ್ಲಿ ತಿಳಿಸೋದಕ್ಕೆ ಸಾಧ್ಯ? ನಾನು ಈಗಾಗಲೇ ಕೆಲವು ಸಣ್ಣ ಅಂಶಗಳನ್ನ ಹೇಳಿದೆ. ಇಲ್ಲೊಂದು ವಿಚಿತ್ರ ಸಂಗತಿ ಏನು ಅಂದ್ರೆ, ನಾವು ಶಾಲೆಗೆ ಹೋಗ್ತೇವೆ, ತುಂಬಾ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ. ಶಾಲೆಯಲ್ಲಿ ಸೈನ್ಸ್ ಪಾಠದ ಮೂಲಕ ಅನೇಕ ಸಂಗತಿಗಳನ್ನು ತಿಳ್ಕೊಳ್ತೇವೆ. ನಮ್ಮ ಜೀವನದ ಒಂದು ವಿಚಿತ್ರ ಏನು ಅಂದ್ರೆ, ನಾವು ಮೊದಲು ಏನನ್ನ ಕೇಳಿಸಿಕೊಳ್ಳುತ್ತೇವೋ ಅದರ ಪಟ್ಟಂತ ಒಪ್ಪಿಕೊಳ್ತೇವೆ. ನೆಕ್ಸ್ಟ್ ಏನ್ ಬಂದ್ರೂ ಕೂಡ ಅದನ್ನ ಪಕ್ಕನೆ ಸ್ವೀಕರಿಸುವುದಕ್ಕೆ ಆಗೋದಿಲ್ಲ. ಉದಾಹರಣೆಗೆ, ಯಾರೋ ಒಬ್ರು ಇದ್ದಾರೆ, ಅವರ ಬಗ್ಗೆ ಯಾರೋ ನಿಮ್ಗೆ ಏನೋ ಬಂದು ಹೇಳ್ತಾರೆ, ಜನರಲ್ಲಿ ನೀವು ಅದನ್ನು ಕೂಡ್ಲೆ ಸೇಕೊಳ್ತೀರಿ. ಹೌದಾ, ಹಾಗೆ ಅವರು ನಮ್ಗೆ ಗೊತ್ತೇ ಇರ್ಲಿಲ್ಲ ಹೇಳ್ತೀರಿ, ಒಪ್ಪಿಕೊಳ್ತೀರಿ ನೀವು ಬೇಗ, ಯಾಕಂದ್ರೆ ನಿಮ್ಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಆಗಿಲ್ವಾ, ಹೀಗೆ ಇಲ್ವಾ ಹೇಳಿದ್ದಾರೆ, ಮೊದಲಿಂದ ಬಿಡ್ಲಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳುವುದು, ಜೈನ ಧರ್ಮದ ಪ್ರಕಾರ ನಿಮ್ಮ ಮನಸ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ, 2 ಸೂರ್ಯರಿದ್ದಾರೆ. ಈಗಲೇ ನಿಮ್ಮ ಮನಸ್ಸಿನಲ್ಲಿ ಗೊಜಲ ಶುರುವಾಯಿತು. ನಮ್ಗೆ ಗೊತ್ತಿಲ್ವಾ, ನಾವು ಸೈನ್ಸ್ ಅಲ್ಲಿ ಓದಿಲ್ವಾ ಒಂದೇ ಸೂರ್ಯ, ಸೌರವ್ಯೂಹ ಅಲ್ವಾ?
ಆದ್ರೆ ನೀವು ಜೈನ ಧರ್ಮದ ಆಳವಾದ ಅಧ್ಯಯನ ಮಾಡಿದ್ರೆ ಮತ್ತು ಇತ್ತೀಚೆಗೆ ಸೈನ್ಸ್ ಕೂಡ ಕೆಲವು ವಿಡಿಯೋಗಳು ಕೂಡ ಬಂದಿದೆ. ಒಂದೇ ಕಾಲಕ್ಕೆ ಎರಡು ಸೂರ್ಯರು ಕಾಣಿಸಿಕೊಂಡ ವಿಡಿಯೋಗಳು ಸರ್ಕ್ಯುಲೇಟ್ ಆಗಿದ್ದಾವೆ. ಆಗ ನಮ್ಗೆ ಮನವರಿಕೆ ಆಗ್ಬೇಕೋ ಬೇಡ, ಜೈನ ಧರ್ಮ ಸತ್ಯ ಹೇಳ್ತಾ ಇದೆ. ಎಷ್ಟು ನಾನು ಹೇಳಿದ ದೇವಕಣದ ವಿಷಯ ಹೇಳಿದೆ, ಎಷ್ಟೋ ವರ್ಷಗಳ ಹಿಂದೆ ಜೈನ ಧರ್ಮ ಹೇಳಿದ ಸಂಗತಿಗಳು. ಅದು ತಮಾಷೆಗೆ ಹೀಗೆ ಹೇಳ್ತಾ ಇರ್ತೇನೆ. ಮೊನ್ನೆ ಮಂಗಳೂರಿನಲ್ಲಿ ಬರೆದ ಶಿವರೋಮದನ್ನ ಹೇಳಿದೆ. 16ನೇ ಶತಮಾನದ ರತ್ನಾಕರ ವರ್ಣಿ ವಿಮಾನದ ಬಗ್ಗೆ ಬರೀತಾನೆ, ಪುಷ್ಪಕ ವಿಮಾನದ ಬಗ್ಗೆ. ರೈಟ್ ಸಹೋದರರು ಕಂಡುಹುಡುಕಿದ್ದು 19ನೇ ಶತಮಾನದಲ್ಲಿ, ವಿಮಾನ ಕಂಡುಹುಡುಕಿದ್ದು 19ನೇ ಶತಮಾನದಲ್ಲಿ. ಆದ್ರೆ 16ನೇ ಶತಮಾನದಲ್ಲಿ ರತ್ನಾಕರ ವರ್ಣಿ ವಿಮಾನದ ಬಗ್ಗೆ ವಿವರಿಸ್ತಾನೆ. ರಾಮಾಯಣ ಮಹಾಭಾರತಗಳಲ್ಲಿ ವಿಮಾನದ ವರ್ಣನೆ ಇದೆ. ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋದ ಅಂತ. ಎಲ್ಲಿ ವಿಜ್ಞಾನ? ಹಾಗಾಗಿ ವಿಜ್ಞಾನದಿಂದ ಆಚೆಗೆ, ವಿಜ್ಞಾನದಿಂದ ಹಿಂದೆ ಕೂಡ ಧರ್ಮ ಹೇಳಿರ್ತಕ್ಕಂಥ ಸಂಗತಿಗಳು ಸುಳ್ಳಲ್ಲ ಅಂತ. ಒಂದ್ ಸುಮ್ಮನೆ ತಮಾಷೆಗೆ ಹೇಳ್ತೇನೆ ನಿಮ್ಗೆ. ನನ್ನ ಶಾಲೆಯಲ್ಲಿ ನಾನು ರಿಟೈರ್ಡ್ ಆಗೋದಕ್ಕಿಂತ ಸ್ವಲ್ಪ ದಿವಸ ಮೊದಲು ಊರ್ನವರೆಲ್ಲ ಹೇಳಿದ್ರು, ನೀವು ಮತ್ತೆ ಹೋಗ್ತೀರಿ ಮುಳುಗಿದ್ರೆ ಬಿಟ್ಟು. ಈಗ ನಾನು ಮುಳುಗಿದ್ರೆಲಿಲ್ಲ, ಮುಳುಗಿದ್ರೆ ಬಿಟ್ಟು ಹೋಗ್ತೀರಿ. ಅದಕ್ಕಿಂತ ಮೊದಲು ಒಂದ್ಸಲ ನಮ್ಮ ಮಕ್ಕಳಿಗೆ 1-2 ವರ್ಷ ಧರ್ಮ ಪಾಠ ಹೇಳಿ ಸಂಜೆ. ಆಯ್ತು, ಕ್ಲಾಸ್ ಶುರು ಆಯ್ತು. ಬರೀ ನಮ್ಮ ಶಾಲೆಯ ಮಕ್ಕಳೆಲ್ಲ, ಸುತ್ತಮುತ್ತಲ ಎಲ್ಲ ಶಾಲೆಯ ಮಕ್ಕಳು ಬಂದ್ರು, ದೊಡ್ಡವರು ಬಂದ್ರು, ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಂದ್ ದಿವಸ ಇಂದ್ರಿಯಗಳ ಬಗ್ಗೆ ಪಾಠ ಮಾಡ್ತಾ ಇದ್ರು. ಪ್ರಾರಂಭದ ಪಾಠ ಅದು, ಇಂದ್ರಿಯಗಳ ಪಾಠ. ಮಾಡ್ತಾ ಮಾಡ್ತಾ ನಾನು ಹೇಳಿದೆ, ಏಕೇಂದ್ರಿಯ, ದ್ವಿಇಂದ್ರಿಯ, ತ್ರಿಇಂದ್ರಿಯ. ತ್ರಿಇಂದ್ರಿಯ ಜೀವಿಗಳಲ್ಲಿ ಒಂದು ಇರುವೆ ಅಂತ. ಈಗ ನೀವು ತಲೆ ಅಲ್ಲಾಡಿಸ್ತಾ ಇದ್ದೀರಿ ನೋಡಿ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. 3 ಇಂದ್ರಿಯ ಇರ್ತಕ್ಕಂಥ ಜೀವಿಗಳಿದ್ದಾವೆ. ಆಗ್ಲೇ ಹೇಳಿದೆ ಇನ್ನೊಂದು ವಾಕ್ಯ, ಇರುವೆಗೆ ಕಣ್ಣಿಲ್ಲ ಅಂತ. ಇರುವೆಗೆ ಕಣ್ಣಿಲ್ಲ ಅಂತ. ಆಯ್ತಾ? ಅಲ್ಲಿದ್ದು ಗುರುತು ಹೇಳ್ಬಿಡ್ತೇನೆ, ನಿಮ್ಮ ಹತ್ರ ಆಮೇಲೆ ಬರ್ತೇನೆ. ಅದರಲ್ಲಿ ಒಂದು ಹುಡುಗಿ ಇಂಗ್ಲಿಷ್ ಮೀಡಿಯಂ ಬೇರೆ ಶಾಲೆ ಹುಡುಗಿ ಇದ್ಲು. ಅವಳು ಹೋದ್ಲು, ಆ ದಿವಸ ಪಾಠ ಕೇಳಿ ಹೋದ್ಲು. ಮರು ದಿವಸ ಅವಳಿಗೆ ಕುತೂಹಲ, ಒಳಗಡೆ ವಿಷಯ ಇದೆಯಲ್ಲ. ಪಕ್ಕದ ಹುಡುಗಿ ಹತ್ರ, ಜೈನರಲ್ಲದ ಹುಡುಗಿ ಹತ್ರ ಹೇಳ್ತಾಳ ಅವಳು, ನಿನ್ನೆ ನಮ್ ಪಾಠ ಇತ್ತು, ಒಂದು ವಿಷಯ ಹೇಳಿ. ಏನು? ಇರುವೆ ಕಣ್ಣಿಲ್ಲ ಅಂತೆ. ತಕ್ಷಣ ಪಕ್ಕದಲ್ಲಿದ್ದವಳು ಏನ್ ಹೇಳಿದ್ಲು ಗೊತ್ತಾ? ನಿಂಗೆ ಎಂತ ಲೂಸ? ಪಕ್ಕದಲ್ಲಿದ್ದವ್ರು ಹೇಳುದು. ಯಾಕೆ ಹೇಳಿ? ಅವಳು ತಿಳಿದದ್ದೇ ಸತ್ಯ ಎನ್ನುವ ಭಾವನೆ ಅವಳಿಗೆ, ಇರುವೆಗೆ ಕಣ್ಣುಂಟು ಎನ್ನುವ ಭಾವನೆ. ಇವಳು ಸತ್ಯ ಹೇಳಿದ್ರೆ ಸ್ವೀಕರಿಸುವುದಕ್ಕೆ ಸಿದ್ಧ ಇಲ್ಲ. ಯಾಕೆ? ಅವಳ ಮನಸ್ಸಿ ಅಲ್ಲ. ನಮಗೂ ನಾನು ಹೇಳುದು, ಈಗ ಈಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅದೇನೋ ಹೀಗೆ ಹೆಡ್ ಲೈಟ್ ನ ಹಾಗೆ ಎರಡು ಇರ್ತದೆ, ಅದು ಕಣ್ಣಲ್ವಾ? ನನಗೂ ಸಂಶಯ ಬಂದದ್ದಿದೆ ಪ್ರಾರಂಭಕ್ಕೆ, ನಾನು ಚೆಕ್ ಮಾಡಿ ನೋಡಿದ್ದೇನೆ. ಇಲ್ಲ, ಇರುವೆಗೆ ಕಣ್ಣಿನಂತಹ ಭಾಗಗಳಿದೆ, ಕಣ್ಣಿಲ್ಲ. ವಾಸ್ತವವಾಗಿ ಕಣ್ಣಿಲ್ಲ. ಕಣ್ಣಿನಂತ ಭಾಗ ಇದೆ. ನೀವು ಇಂಟರ್ನೆಟ್ ತೆಗೆದು ನೋಡಿ, ಗೂಗಲ್ ಸರ್ಚ್ ಮಾಡಿ ನೋಡಿ, ಆಂಟ್ ಖಂಡಿತ ಇದೆ ಅಲ್ಲಿ. ನಾನು ನೋಡಿದ್ದೇನೆ, ಅದ್ರಿಂದ ಹೇಳ್ತಾ ಇರೋದು. ಕಣ್ಣಿನಂತ ಭಾಗ ಇದೆಯೇನ ಕಣ್ಣಿಲ್ಲ. ನೀನು ಚೆಕ್ ಮಾಡಿ, ನಿಜವಾಗಿ ಕಣ್ಣಿದ್ರೆ ನೀವು ಹೀಗೆ ಬೆರಳಿಟ್ರೆ ಅದು ಏನ್ ಮಾಡ್ತದೆ ಅಂತ ಕೇಳಿದ್ರೆ ಕೈಯ ಮೇಲೆ ಬರ್ತದೆ. ನಿಜವಾಗಿ ಬೆರಳು ಕಂಡು ಈಚೆ ಹೋಗ್ಬೇಕಿತ್ತಲ್ಲ, ಪಾಸ್ ಹಾಕೊಂಡು ಹೋಗ್ಬೇಕಿತ್ತಲ್ಲ. ಅದಕ್ಕಿಂತ ದೊಡ್ಡ ಸಂಗತಿ ಏನು ಅಂದ್ರೆ, ಅದು ಗೋಡೆಯ ಬದಿಯಲ್ಲೇ ಯಾಕೆ ಹೋಗುವುದು? ಅದಕ್ಕೆ ಕಣ್ಣು ಕಾಣುವುದಿಲ್ಲ, ಆದ್ರಿಂದ ಗೋಡೆಯನ್ನ ಮುಟ್ಕೊಂಡು ಹೋಗುದು ಅದು ಸಾಲಾಗಿ. ಸತ್ಯ ಇದು, ಸತ್ಯ ಇದು. ಇರುವೆಗೆ ಕಣ್ಣಿಲ್ಲ. ನಾನು ಹೇಳುದು, ನಮ್ಗೆ ಎಲ್ಲೋ ಉಂಟು ಅಂತ ಹೇಳ್ತಕ್ಕಂಥ ಭಾವನೆಯನ್ನ ಬದಲಾಯಿಸುವ ಇನ್ನೊಂದು ಸಂಖ್ಯೆ ಬಂದ್ಬಿಟ್ರೆ ಸ್ವೀಕರಿಸುವುದಕ್ಕೆ ಸಾಧ್ಯ ಆಗುದಿಲ್ಲ. ಧರ್ಮದ ವಿಷಯಗಳು ಹಾಗೆ ಅಂತ ಹೇಳುದು ನಾನು. ಧರ್ಮದ ವಿಷಯಗಳು ಹಾಗೆ. ಧರ್ಮದ ವಿಷಯಗಳನ್ನು ನಂಬ್ಕೊಳ್ಳಿಕ್ಕೆ ನಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಅದು ಸತ್ಯ ಎನ್ನುವ ನಂಬಿಕೆ, ವಿಶ್ವಾಸ ನಮ್ಗೆ ಬಹಳ ಮುಖ್ಯವಾಗಿ ಇರ್ಬೇಕಾಗುತ್ತೆ. ಇನ್ನೊಂದು ವಿಷಯ ಹೇಳ, ನಿಮ್ಮ ಹತ್ರ ಮಾತಾಡಿಸಿ ಸುಮಾರು ಗೊತ್ತಾಯ್ತಲ್ಲ, ಮಾತನಾಡ್ಬೇಕು ಅಂತ ಹೇಳಿದವರಿಗೆ ಪ್ರವಚನ ಮಾಡ್ತಾ ಇದ್ದೇನೆ ನಾನು. ಒಂಚೂರು ನೋಡೋಣ, ರಿಲ್ಯಾಕ್ಸ್, ಮತ್ತೆ ಬರೋಣ ವಾಪಸ್. ಸಮಯ ನೆನಪಿದೆ ನನಗೆ ಅವರು ಹೇಳಿದ್ದು. ಬಟ್ಟೆಗೆ ಕೇಳಿ, ಬಕೆಟ್ ಕೇಳಿ, ಸಾಬೂನು ಹಾಕ್ತಿರಲ್ಲ. ಈಗ ಗೊತ್ತುಂಟು ನನಗೆ, ಪ್ರಶ್ನೆ ಮುಗಿಸಿದ ಕೂಡಲೇ ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತೀರಿ. ಯೋಚನೆ ಮಾಡಿ ಉತ್ತರ ಕೊಡಿಯಪ್ಪ. ಬಟ್ಟೆಗೆ ಸಾಬೂನು ಹಾಕ್ತಿರಲ್ಲ, ಯಾಕೆ ಅಂತ ನೋಡಿ. ಉತ್ತರ ಕೊಡ್ತಾ ಆಯ್ತು, ಯೋಚನೆ ಮಾಡ್ಲಿಲ್ಲ. ಅಲ್ಲ, ಸರಿಯಾದ ಉತ್ತರ ನಾನು ಹೇಳ್ತೇನೆ, ಯೋಚನೆ ಮಾಡಿ. ಈ ಕಡೆಯಿಂದ ಯಾರು ಹೇಳ್ತೀರಾ? ಬಟ್ಟೆಗೆ ಸಾಬೂನು ಹಾಕುವುದು ಯಾಕೆ? ಅಂದ್ರೆ ನನ್ ಮತ್ತೆ ಪುನಃ ಭಾಷೆ ಸ್ವಲ್ಪ ತೊಡಕಿದೆ ನಿಮ್ದು ನಮ್ದು. ಸ್ವಚ್ಛ ಅಂದ್ರೆ ನೀವ್ ಹೇಳ್ತಾ ಇರೋದು ಕೊಳೆ ಬಿಡ್ಲಿಕ್ಕೆ ಅಂತ ತಾನೆ, ಕರೆಕ್ಟ್ ಅಲ್ಲ? ಓಕೆ ಓಕೆ ಓಕೆ. ಆದ್ರೆ ಅದು ಉತ್ತರ ಅಲ್ಲ ಅಂತ ಹೇಳ್ತಾ ಇರೋದು. ಹೇಳ್ತಾರೆ ಯಾರಾದ್ರೂ ಗಂಡಸರು, ಬಟ್ಟೆ ಹೋಗಿದಲ್ಲಿ ಇವರೇ ಅಂತ ನಂಗೆ ಸಂಶಯ ಬಂತ.
ಆ? ಬಂಧುಗಳೇ, ಗೊತ್ತಾ? ಖಂಡಿತವಾಗಿಯೂ ಕೂಡ ಸಾಬೂನು ಹಾಕುವುದರಿಂದ ಕೊಳೆ ಬಿಡುವುದಿಲ್ಲ. ಬಿಡುವುದಾಗಿದ್ದರೆ ಸರ್ಫ್ ಇರ್ಬೋದು, ಏರಿಯಲ್ ಇರ್ಬೋದು, ಸಾಬೂನ್ ಇರ್ಬೋದು, ಇನ್ನೇನೇ ಇರ್ಬೋದು, ಹಾಕಿ ನೀವು ನೀರಿನಲ್ಲಿ ಹೀಗೆ ಮುಳುಗಿಸಿ ತೆಗೆದ್ರೆ ಕೊಳೆ ಎಲ್ಲ ಬಿಡಬೇಕಾಗಿತ್ತಲ್ಲ. ನೀವು ಯಾಕೆ ಈ ಒದ್ದಾಟಗಳನ್ನೆಲ್ಲ ಮಾಡ್ತೀರಿ? ಯಾಕೆ ಮಾಡ್ತೀರಿ? ಬಿಡುವುದು ಹೌದಾಗಿದ್ರೆ ಕೊಳೆ ಬಿಡುವುದು ನೀವು ಹೀಗೆ ಮಾಡಿದ್ದರಿಂದಲೇ ವಿನಃ ಸಾಬೂನಿನಿಂದ ಅಲ್ಲವೇ ಅಲ್ಲ. 100%. ನಂಗೂ ಗೊತ್ತಿರಲಿಲ್ಲ ಬಹಳ ವರ್ಷ. ಅಲ್ಲ, ಆಯ್ತು, ಇದು ಎಂಬ ಬೈಬೇಡಿ. ಇದು ಬದುಕಿನ ಧರ್ಮ ನಾನು ಹೇಳ್ತಾ ಇರೋದು. ಯಾಕೆ ಧರ್ಮ ಬಿಟ್ಟು ಬೇರೆ ಮಾತಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ ಇಲ್ಲ. ಆದ್ದರಿಂದ ಹಾಗಾದ್ರೆ ಸಾಬೂನು ಹಾಕುದು ಯಾಕೆ? ಒಂದೇ ಕಾರಣಕ್ಕೆ. ನಂಗೆ ಗೊತ್ತು ನೀವು ಪಕ್ಕನೆ ಒಪ್ಪಿಕೊಳ್ಳುವುದಿಲ್ಲ, ನಂಬುವುದಿಲ್ಲ ಅಂತ, ಆದ್ರೆ ಹೇಳುವುದು ನನ್ನ ಕರ್ಮ. ಅದರಿಂದ ಹೇಳ್ತೇನೆ, ಸಾಬೂನು ಹಾಕುವುದು ನೀವು ಒಗೆದಾಗ ಬಿಟ್ಟ ಕೊಳೆ ಮತ್ತೊಮ್ಮೆ ಅಂಟಿಕೊಳ್ಳದೆ ಇರಲಿ ಎನ್ನುವ ಕಾರಣಕ್ಕಾಗಿ ಸಾಬೂನು ಹಾಕುವುದು. ಯಾವ ಸಾಬೂನು ಆಗ್ತದೆ, ಲೋಕಲ್ ಸಾಬೂನು ಆಗ್ತದೆ. ಆದ್ರೆ ನಿಮಗೆ ಈ ಬಟ್ಟೆಗೆ ಈ ತರದ್ದೇನಾದ್ರು ಹಾಕಿದ್ರೆ ಕೊಳೆ ಬಿಡ್ತದೆ ಎನ್ನುವ ಭ್ರಮೆಯನ್ನ ಸೃಷ್ಟಿ ಮಾಡಿದವರು ಯಾರು ಗೊತ್ತುಂಟ? ಸರ್ಫಿನವರು, ಏರಿಯಲ್ನವರು, ಟಿವಿಯಲ್ಲಿ ಆ ಅಡ್ವರ್ಟೈಸ್ ಗಳನ್ನ ಕೊಟ್ಟು ಗುಳುಗುಳು ಮಾಡಿ ಟೈಡ್ ಅಂತ ಮಾಡಿ ಎಲ್ಲ ಮಾಡಿ ಕೊಳೆ ಹಾಗೆ ನೋಡು, ಹಾಗೆ ಮಾಡಿ ನೋಡಿ. ಸುಮ್ಮನೆ ಸರ್ಫಲ್ಲಿ ಮುಳುಗಿಸಿ ನೋಡಿ, ಟೈಡ್ ಅನ್ನ ಒಮ್ಮೆ ಹೀಗೆ ಮಾಡಿ ನೋಡಿ, ಕೊಳೆ ಬಿಡ್ಲಿ. ನಾವ್ ಇಷ್ಟು ಕಷ್ಟ ಪಡ್ಬೇಕಾಗಿತ್ತ ಬಟ್ಟೆ ಒಗಿಲಿಕ್ಕೆ? ನಿಜವಾಗಿ ಆದ್ರೆ ಕೊಳೆ ಬಿಡುವುದು ನೀವು ಒಗೆಯುವುದರಿಂದಲೇ. ಆದ್ರೆ ಒಗೆದು ಕೂಡಲೇ ಬಿಡ್ತದಲ್ಲ ಕೊಳೆ, ಅದೊಂದು ವೇಳೆ ಪುನಃ ಅಂಟಿಕೊಂಡ್ರೆ ಹಾಗೆ ಅಂಟಿಕೊಳ್ಳದೆ ಇರ್ಲಿ ಅಂತ ಸಾಬೂನು ಹಾಕುದು ನಾವು, ಕೊಳೆ ಬಿಡ್ಲಿಕ್ಕಲ್ಲ. ಆದ್ರೆ ನೀನು ಆ ಕಂಪನಿಯವರು ಯಾರಾದ್ರೂ ಲಿಂಕ್ ಇದ್ರೆ ಹೇಳ್ಬೇಡಿ ಅಪ್ಪ ಅವರಿಗೆ, ಸರ್ ನೀವು ಇದರಲ್ಲಿ ಕಟ್ ಮಾಡಿ ಆಯ್ತಾ, ಆಮೇಲೆ ವಿಡಿಯೋ ಹಾಕುವಾಗ ನಂಗೆ ಮತ್ತೆ ದೂರು ಬಂದ್ರೆ ಕಷ್ಟ, ಅವರಿಗೆ ಕೌಟಗೊಂಬಂದು ತೊಂದರೆ ಆಗ್ಬೋದು. ಇದು ವಾಸ್ತವ ಸತ್ಯ. ಇಲ್ಲೇ ಒಂದು ಜೀವನದ ಸತ್ಯ ಹೇಳಿಬಿಟ್ಟು ಮತ್ತೆ ಧರ್ಮದ ವಿಷಯಕ್ಕೆ ಬರ್ತೇನೆ. ಆದ್ರಿಂದ ನೀವು ಮಾಡ್ಬೇಕಾದಿಷ್ಟೇ, ಎಷ್ಟು ಜಾಸ್ತಿ ಸಾಧ್ಯವೋ ಅಷ್ಟು ಜಾಸ್ತಿ ಹೊತ್ತು ಬಟ್ಟೆಯನ್ನ ನೆನೆ ಹಾಕಬೇಕು. ಯಾಕಂದ್ರೆ ಕೊಳೆ ಲೂಸ್ ಆಗ್ಬೇಕು. ನೀವು ಒಗೆಯುವಾಗ ಬಿಡ್ಲಿಕ್ಕೆ, ಸಾಬೂನಿಂದ ಬಿಡ್ಲಿಕ್ಕೆ ಅಲ್ಲ, ನೀವು ಒಗೆಯುವಾಗ ಬಿಡ್ಬೇಕು ಅಂತಾದ್ರೆ ತುಂಬಾ ಹೊತ್ತು ನೆನೆ ಹಾಕಿದ್ರೆ ಆ ಕೊಳೆ ತನ್ನಷ್ಟಕ್ಕೆ ಲೂಸ್ ಆಗುತ್ತೆ, ಆದ್ರಿಂದ ಕೊಳೆ ಬಿಡ್ತದೆ. ಹಾಗಾಗಿ ಸರ್ಫಿನಿಂದ, ಏರಿಯಲ್ನಿಂದ ಕೂಡ್ಲೆ ಹೋಗಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಕೊಳೆ ಬಿಡ್ತದೆ ಅಂತ ಭ್ರಮೆಯಲ್ಲಿದ್ರೆ ಇರಿ, ನನ್ಗೇನ್ ತೊಂದರೆ ಇಲ್ಲ. ಆದ್ದರಿಂದ ಓಕೆ, ನಾನು ಹೇಳಲಿಕ್ಕೆ ಬಂದದ್ದು ಈಗ ನಮ್ ಧರ್ಮವನ್ನ ತಿಳಿಯುವ ಡ್ಯೂಟಿ ನಮ್ದು. ಎಷ್ಟೋ ಸಲ, ಎಷ್ಟೋ ಸಮಾರಂಭಗಳಿಗೆ, ಎಷ್ಟೋ ಊರುಗಳಿಗೆ ಹೋದಾಗ ಎಲ್ಲರೂ ಹೇಳುದು, ಅವ್ರು ಎಣಿಸುವುದು ನನ್ನನ್ನು ಅವ್ರು ಹೊಗಳಿದ್ರು ಅಂತ ನಾನು ತಿಳ್ಕೊಳ್ತೇನೆ ಅಂತ. ವಾಸ್ತವ ಸತ್ಯ. ಅವ್ರು ಹೇಳುದು, ಮಾಸ್ಟರ್ ನಮ್ಗೆ ಧರ್ಮದ ಬಗ್ಗೆ ಏನು ಗೊತ್ತಿಲ್ಲ, ಎಲ್ಲ ನೀವೇ ಮಾತಾಡಿ ಆಯ್ತಾ. ನನ್ಗೆ ಎಷ್ಟು ಸಲ ಅನಿಸುದು, ಒಂದು ಉಲ್ಟಾ ಪ್ರಶ್ನೆ ಕೇಳಬೇಕು ಅಂತ, ನೀವು ನಮ್ ಧರ್ಮದಲ್ಲಿ ಹುಟ್ಟಿ ಎಷ್ಟು ವರ್ಷ ಆಯ್ತು, ಯಾಕೆ ಗೊತ್ತಿಲ್ಲ ನಿಮ್ಗೆ ಅಂತ. ಯಾಕೆ ಗೊತ್ತಿಲ್ಲ? ಇಷ್ಟು ವರ್ಷ ಆದ್ರೂ ನಮ್ಗೆ ನನ್ನ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗುದಿಲ್ವ ನಮ್ಗೆ? ಏನು ಕೊರತೆ ಇತ್ತು? ಎಷ್ಟು ಓದಿದ್ರಿ, ಎಷ್ಟು ಕೇಳಿದ್ರಿ, ಎಷ್ಟು ಜನ ಗುರುಗಳು ಬಂದಾಗ ಅವರ ಪ್ರವಚನಗಳನ್ನ ಶ್ರದ್ಧೆಯಿಂದ ಬಕೆಟ್ ಸರಿ ಇಟ್ಕೊಂಡು ಕೇಳಿದ್ರಿ, ತುಂಬಿಸ್ಕೊಂಡ್ರಿ, ಚರ್ಚೆ ಮಾಡಿದ್ರಿ, ಸ್ವಾಧ್ಯಾಯ ಮಾಡಿದ್ರಿ. ಪಕ್ಕದ ಮನೆಯವರು ಸಿಕ್ಕಾಗ, ಯಾರಾದ್ರು ಧರ್ಮದ ಬಗ್ಗೆ ತಿಳಿದವರು ಸಿಕ್ಕಿದಾಗ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತೀರಿ? ಅಥವಾ ಬೇರೆ ಲೋಕಾಭಿರಾಮ, ಸೀರೆ ಬಗ್ಗೆ, ಆಭರಣದ ಬಗ್ಗೆ, ತೋಟದ ಬಗ್ಗೆ, ಗದ್ದೆ ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತೀರಾ? ಜೀವನದ ಗುರಿ ಏನು ಯೋಚನೆ ಮಾಡಿ ಅಲ್ವಾ? ಆದ್ದರಿಂದ ಆ ಯೋಚನೆಗೆ ಪ್ರೇರಣೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಮತ್ತೆ ಬಹಳ ಖುಷಿಯಿಂದ ಹೇಳ್ತೇನೆ, ಕವಟಗುಪ್ಪದವರು ನನ್ನನ್ನು ಕರೆದಿದ್ದಾರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ, ಮುಂದೆ ಕೂಡ ಇಂತಹ ಕಾರ್ಯಕ್ರಮ ಮಾಡಿ ನಮ್ ಧರ್ಮವನ್ನ ನಮ್ಗೆ ಹೇಗೋ ತಿಳ್ಕೊಳ್ಳಿಕ್ ಆಗದಿದ್ರೆ ಈಗಾದ್ರೂ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಖಂಡಿತ ಮಾಡೋಣ. ಅದಕ್ಕೋಸ್ಕರ ಮುಂದಿನ 4 ದಿನಗಳಲ್ಲಿ ಪ್ರೀತಿಯಿಂದ ಬನ್ನಿ, ಒತ್ತಾಯದಿಂದಲ್ಲ, ಪ್ರೀತಿಯಿಂದ ಬನ್ನಿ, ಉಳಿದವರನ್ನ ಕರ್ಕೊಂಡ್ ಬನ್ನಿ. ಮಕ್ಕಳು ಬಹಳ ವಿಶೇಷವಾಗಿ ಬಂದಿದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಪ್ರಾರ್ಥನೆಯನ್ನು ಹಾಡಿದ್ದಾರೆ, ಮಂಗಳಾಚರಣೆಯನ್ನ, ಸ್ವಾಗತ ಗೀತೆಯನ್ನು ಹಾಡಿದ್ದಾರೆ, ಹಿಂದಿಯಲ್ಲಿ ಅರ್ಥ ಆಗಿದೆ ನಂಗೆ, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಭಾಗವಹಿಸಿದ್ದಾರೆ. ನೀವೆಲ್ಲ ಬಹಳ ಚೆನ್ನಾಗಿ ಭಾಗವಹಿಸಿದ್ದೀರಿ. ನಾನು ಯಾಕೆ ನಿಧಾನ ಮಾಡ್ತಾ ಇದ್ದೇನೆ ಅಂದ್ರೆ, ಬಂಧುಗಳೇ, 5 ದಿವಸ 5 ಸಬ್ಜೆಕ್ಟ್ ಕೊಟ್ಟಿದ್ದೇನೆ. ಅದರದ್ದು ಕೇವಲ ಸಾಂಕೇತಿಕವಾಗಿ ಮಾತ್ರ. ಇವತ್ತಿನ ವಿಷಯ ನಾಳೆಯೂ ಬರ್ಬೋದು, ನಾಳೆಯೂ ಬರ್ಬೋದು, ಅಥವಾ ನಾಳಿನ ವಿಷಯ ಇವತ್ತು ಬಂದು ಹೋಗಿರ್ಬೋದು, ಪ್ರಶ್ನೆ ಇಲ್ಲ.
5 ದಿವಸದಲ್ಲಿ ಒಟ್ಟು ಧರ್ಮದ ಕುರಿತಾದಂತಹ ಚಿಂತನೆ ನಡಿಬೇಕು ಎನ್ನುವ ಕಾರಣಕ್ಕೆ ಆ ಸಬ್ಜೆಕ್ಟ್ ಗಳನ್ನ ಕೊಟ್ಟಿದ್ದೇವೆ. ಅದಕ್ಕೆ ಸ್ಟಿಕ್ ಆನ್ ಆಗುವುದಿಲ್ಲ, ಹೀಗೆ ಹೋಗ್ತಾ ಇರ್ತದೆ ಇನ್ನು 4 ದಿವಸ ಅಂತ ಹೇಳಿ ನಾನು ನಿಧಾನ ಮಾಡ್ತಾ ಇರೋದು. ಯಾಕೆ ಅಂದ್ರೆ ಆ ಕಡೆ ಒಂದಿಷ್ಟು ರಸ ಪ್ರಶ್ನೆ ಉಂಟಲ್ಲ, ಅದಕ್ಕೊಂದಿಷ್ಟು ಹೊತ್ತು ಬೇಕಲ್ಲ ಅನ್ನುವ ದೃಷ್ಟಿಯಿಂದ 9 ಗಂಟೆ 5 ನಿಮಿಷ ಆಯ್ತು. ಇನ್ನೊಂದಿಷ್ಟು ಹೊತ್ತು ರಸ ಪ್ರಶ್ನೆಯನ್ನ ಮಾಡಿ ಆಮೇಲೆ ಮುಕ್ತಾಯ ಮಾಡೋಣ ಅಂತ ಅಂದ್ಕೊಳ್ತಾನೆ. ಮೊದಲ ದಿವಸವೇ ಅಜೀರ್ಣ ಆದ್ರೆ ಇನ್ನು 4 ದಿವಸ ಮತ್ತೆ ಬರುವುದಿಲ್ಲ. ನಿಮ್ಗೆ ಖುಷಿ ಆದ್ರೆ, ಸಂತೋಷ ಆದ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಈ ಹಂತದಲ್ಲಿ ಇದು ಅಪೂರ್ಣ, ಇದು ಪೂರ್ಣ ಅಲ್ಲ, ಒಂಥರ ಧಾರಾವಾಹಿ ಇದ್ದಾಗ ನಿಲ್ಲಿಸಿದ್ದೇವೆ, ಅರ್ಧದಲ್ಲಿ ನಿಲ್ಲಿಸಿದ್ದೇವೆ. ನಾಳೆಯಿಂದ ಮುಂದೆ ಏನಾಗ್ತದೆ ಅಂತ ನಾವು ಯೋಚನೆ ಮಾಡೋಣ ಬಂಧುಗಳೇ. ಏನಾದ್ರು ನನ್ನ ಬಾಯಿಂದ ತಪ್ಪು ಮಾಹಿತಿಗಳು, ತಪ್ಪು ವಿಷಯಗಳು ಬಂದಿದ್ರೆ ಕ್ಷಮೆ ಇರ್ಲಿ. ಯಾಕಂದ್ರೆ ಧರ್ಮದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಭಾವನೆ, ನಮ್ಮ ಜೀವನ, ನಮ್ಮ ಬದುಕು ಅದು ಸುಂದರ ಆಗ್ಬೇಕು. ಕೌಟುಗೊಪ್ಪದ ಜೈನ ಸಮಾಜ ಅಥವಾ ಬೇರೆ ಬೇರೆ ಜೈನ ಸಮಾಜ ಚೆನ್ನಾಗಿ ಬದುಕಬೇಕು, ಬದುಕು ಒಳ್ಳೇದಾಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ಅಂತ ಅಂದ್ಕೊಳ್ತೇನೆ. ಶ್ರದ್ಧೆಯಿಂದ ಈಗಾಗಲೇ ಕೇಳಿದ ಬಕೆಟ್ ಕರೆಕ್ಟ್ ಇದೆ ಅಲ್ಲ, ಹೇಳಿದಂತಹ ಎಲ್ಲ ಬಂಧುಗಳಿಗೂ ಕೂಡ ಜಂಜಿ ನೇತರಗಳನ್ನ ಹೇಳ್ತಾ ಇವತ್ತಿನ ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ